Let's begin our session. Happy evening, excellent evening, all of you. Okay, as you know, this is not like a lecture session. ನಾನಿಲ್ಲಿ ಪ್ರೊಫೆಸರ್ ಅಲ್ಲ, ನಿಮ್ಗೆಲ್ಲ ಸ್ಟೂಡೆಂಟ್ಸ್ ಆಗಿ ಯಾವುದೇ ರೀತಿ ಭಾಷಣ ಆಗಲಿ ಸೆಷನ್ ಆಗಲಿ ತಗೊಳ್ತಾ ಇಲ್ಲ. ಇಟ್ ವಿಲ್ ಬಿ ಅ ಇಂಟರಾಕ್ಟಿವ್ ಸೆಷನ್. ಸೊ ಪ್ರತಿಯೊಬ್ರು ಕೂಡ ವಿಡಿಯೋ ಆನ್ ಮಾಡಿ ಇಟ್ಕೊಂಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಅ ಕನೆಕ್ಷನ್. ಓಕೆ, ನೀವು ಆಡಿಯೋ ಜಸ್ಟ್ ಹಾಕಿ ಕೇಳೋಕ್ಕಿಂತ ವಿತ್ ವಿಡಿಯೋ ಇದ್ದಾಗ ಏನಾಗುತ್ತೆ, ಐ ಫೀಲ್ ಲೈಕ್ ಇಟ್ಸ್ ಲೈಕ್ ಅ ಕಾನ್ಫರೆನ್ಸ್. ಈಗ ನಾನು ಇಲ್ಲಿದ್ದೀನಿ, ನಿಮ್ಮ ಜೊತೆ ಸೆಷನ್ ಅಲ್ಲಿ ಇದ್ದೀನಿ ಅನ್ನೋದರ ವೆನ್ ಐ ಸಿ ಯು, ನಾನು ನಿಮ್ಮನ್ನು ನೋಡಿದಾಗ ಏನಾಗುತ್ತೆ, ಆ ಒಂದು ಫೀಲಿಂಗ್ ಇರುತ್ತೆ. ಸೊ ಮೇಕ್ ಶೋರ್ ದಟ್ ಎಲ್ಲರೂ ವಿಡಿಯೋ ಆನ್ ಮಾಡಿಟ್ಟಿರಿ. ಓಕೆ, ಎಸ್ ಎಸ್ ಎಸ್. ಸಿ, ಈ ಸೆಷನ್ ಈಸ್ ಆಲ್ ಅಬೌಟ್ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್, isn't it? Let me share you my screen. Give me 1 second. Okay, is it visible? ಎಲ್ಲರಿಗೂ ಕಾಣಿಸ್ತಾ ಇದೆಯಾ? Yes sir, ಕಾಣಿಸ್ತಾ ಇದೆ. Yes, thank you. Let's make it like this. ಈ ಸೆಷನ್ ಅಲ್ಲಿ ಇಂಟರಾಕ್ಷನ್ ಇರ್ಬೇಕಂತ ಹೇಳಿದ್ರೆ I'll give you some 2-3 options. ಒಂದು, ನಿಮ್ಮ ಬಾಡಿ ಆಕ್ಷನ್. ಸೊ ಅದಕ್ಕೆ ವಿಡಿಯೋ ಆನ್ ಇದ್ದಾಗ ಏನಾಗುತ್ತೆ, ಎಸ್, ನೋ, ಆರ್ ಯು ಕ್ಯಾನ್ ಶೋ ದ ರಿಯಾಕ್ಷನ್ಸ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಚಾಟ್ ಬಾಕ್ಸ್ ನ ಯೂಸ್ ಮಾಡಿ. ಸೊ ಮ್ಯಾಕ್ಸಿಮಮ್ ಅಲ್ಲಿ ಏನೇ ನಾನು ಕೇಳಿದಾಗ್ಲೂ ಇಟ್ ವಿಲ್ ಬಿ ಅ ಲೈವ್ ಇಂಟ್ರಾಕ್ಷನ್ ಸೆಷನ್ ಇರುತ್ತೆ. ಓಕೆ, ಸೊ ಇಟ್ ಈಸ್ ನಾಟ್ ಲೈಕ್ ಜನರಲ್ ಯಾವುದೋ ಒಂದು ನಾನು ಭಾಷಣ ಕೇಳಕ್ ಬಂದಿದ್ದೀನಿ ಅಥವಾ ಯಾವುದೋ ಒಂದು ಸೆಷನ್ ಅಲ್ಲಿ ಏನೋ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಅಂತ ಬಂದಿದೆ ಅಂತಲ್ಲ. So there will be a set of rules and procedures ಈ ಒಂದು ಸೆಷನ್ ಅಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಎನರ್ಜಿ ಅಂಡ್ ಎಂಥೂಸಿಯಾಸಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಓಕೆ, ಸಿ ದಿಸ್ ಹೋಲ್ ಯೂನಿವರ್ಸ್ ಇಸ್ ಮೇಡ್ ಆಫ್ ಎನರ್ಜಿ, ರೈಟ್? ಪ್ರತಿಯೊಂದು ವಸ್ತು, ಈಗ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಮೊಬೈಲ್ ಯಾವ್ದ್ರಿಂದ ಆಗಿರೋಂಥದ್ದು? ಎನರ್ಜಿಯಿಂದ ಆಗಿರೋಂಥದ್ದು, ರೈಟ್? ಈಗ ನಾವು ಬಟ್ಟೆ ಹಾಕೊಂಡಿದೀನಿ, ಟಿ ಶರ್ಟ್ ಹಾಕೊಂಡಿದೀನಿ, ದಿಸ್ ಇಸ್ ಮೇಡ್ ಆಫ್ ಎನರ್ಜಿ, ರೈಟ್? ಸೊ ನಾನು ನೀವು, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಜೀವಿ ಯಾವ್ದ್ರಿಂದ ಆಗಿರೋಂಥದ್ದು? ಎನರ್ಜಿ. ಸನ್ ಎನರ್ಜಿ, ಅರ್ತ್ ಎನರ್ಜಿ, ವಾಟರ್ ಎನರ್ಜಿ. ಸೊ ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಎನರ್ಜಿ, ರೈಟ್? ಸೊ ಎನರ್ಜಿ ಯಾವಾಗ ಅದು ಟ್ರಾನ್ಸ್ಫಾರ್ಮೇಶನ್ ಆಗತ್ತಪ್ಪ ಅಂದ್ರೆ ಅದು ಆಕ್ಷನ್ ಅಲ್ಲಿ ಇದ್ದಾಗ ಮಾತ್ರ. ಏನಿದ್ದಾಗ? ಆಕ್ಷನ್. ಈಗ ಎಲೆಕ್ಟ್ರಿಸಿಟಿ ಇದೆ, ಆ ಎಲೆಕ್ಟ್ರಿಸಿಟಿ ಯಾವಾಗ ಯೂಸ್ ಆಗುತ್ತೆ? ವೆನ್ ಇಟ್ ಪಾಸಸ್ ಥ್ರೂ ಟ್ರಾನ್ಸ್ಫಾರ್ಮೇಶನ್ ಆಗಕ್ಕೆ ಲೈಟ್ ಪಾಸ್ ಆದ್ರೆ ಮಾತ್ರ, ಬಲ್ಬ್ ಪಾಸ್ ಆದ್ರೆ ಮಾತ್ರ ಅದು ಬೆಳಕಾಗಿ ಕನ್ವರ್ಟ್ ಆಗುತ್ತೆ ವಿತ್ ವೆನ್ ದೇರ್ ಇಸ್ ಆಕ್ಷನ್. ಸೊ ಸೇಮ್ ವೇ ಈಗ ಎಲೆಕ್ಟ್ರಿಸಿಟಿನ ಐರನ್ ಬಾಕ್ಸ್ ಮುಖಾಂತರ ಪಾಸ್ ಮಾಡಿದ್ರೆ ಮಾತ್ರ ಹೀಟ್ ಜನರೇಟ್ ಆಗುತ್ತೆ, ಇಸಂಟ್ ಇಟ್? ಸೊ ಎನರ್ಜಿನ ಆಕ್ಷನ್ ಮುಖಾಂತರ ನಾವು ಟ್ರಾನ್ಸ್ಫಾರ್ಮ್ ಮಾಡಿದಾಗ ಮಾತ್ರ ನಮ್ಮಲ್ಲಿ ಒಂದು ಬದಲಾವಣೆ ಅಂತ ಬರುವಂಥದ್ದು. ಸೊ ಐ ನೀಡ್ ದಟ್ ಎನರ್ಜಿ ವಿತ್ ಯು, ಫ್ರಮ್ ಯು. ಹಾಗೆ ಒಂದು ಎಂಥೂಸಿಯಾಸಮ್, ಹೋಲ್ ಸೆಷನ್. ಸೊ ಇಟ್ ವಿಲ್ ಬಿ ಅ 90-minute session which where ending will be very powerful. So make sure that you be till the end. And hage, sit in a calm place, use a headphone and be with an open mind. Okay, so it's not like that ಏನು ಹೇಳ್ತಾರೋ, ಏನು ಕೇಳಿಸ್ಕೊಳ್ಳೋಣ ಅಥವಾ ಏನಿರುತ್ತೋ ನೋಡೋಣ, ಫಸ್ಟ್ ತಿಳ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ ಜಡ್ಜ್ಮೆಂಟಲ್ ಮೈಂಡ್ ಅಲ್ಲಿ ಬಂದ್ರೆ there is no use. You have to be with an open mind, right? ಹಾಗೆ all of you keep a notebook or diary itkolli, pen itkolli, take down notes. Maximum e session in the you'll be learning so many secrets, right? So take down the notes. Idiya diary ellar hatra? Just show me. How many of you have? Show. Okay, very nice, superb, awesome. Okay, involve practically in activities. ಇದು ಹೇಗೆ ಸೆಷನ್ ಇರುತ್ತಪ್ಪ ಅಂದ್ರೆ ತುಂಬಾ ಒಂದು ಆಕ್ಟಿವಿಟೀಸ್ ಇರುತ್ತೆ. ಸೊ ಮೇಕ್ ಶೋರ್ ದಟ್ ಯು ಇನ್ವಾಲ್ವ್ ಇನ್ ದಟ್ ಆಕ್ಟಿವಿಟೀಸ್ ಅಂಡ್ ಯು ಹ್ಯಾವ್ ಎನಿ ಡೌಟ್ಸ್. ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ಅಟ್ ದ ಎಂಡ್ ನೀವು ಎಂಡಿಂಗ್ ಅಲ್ಲಿ ಕೇಳಬಹುದು. ಡೆಫಿನೆಟ್ಲಿ ಐ ಆನ್ಸರ್ ಫಾರ್ ಆಲ್ ದೋಸ್ ಕ್ವಶನ್ಸ್. ಕ್ಲಿಯರ್? ಆಲ್ ಆಫ್ ಯು ಆರ್ ರೆಡಿ? ಎಕ್ಸೈಟೆಡ್? ಐ ಆಮ್ ಸೂಪರ್ ಎಕ್ಸೈಟೆಡ್. ಓಕೆ, ಲೆಟ್ಸ್ ಮೂವ್. ಸೊ ದಿಸ್ ಸೆಷನ್ ಇಸ್ ನಾಟ್ ಫಾರ್ ಯಾರಿಗೆಲ್ಲ ಅಲ್ಲ ಅಂದ್ರೆ, ಯಾರು ಶಾರ್ಟ್ ಕಟ್ ಹುಡುಕ್ತಾ ಇದ್ದಾರೆ, ಏನೋ ಒಂದು ಸೀಕ್ರೆಟ್ ತಿಳ್ಕೊಬಿಡೋಣ, ಶಾರ್ಟ್ ಕಟ್ ಅಲ್ಲಿ ಏನೋ ಒಂದು ಬೆಳೆದ್ ಬಿಡೋಣ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಫಾರ್ ಯು. ದಿಸ್ ಸೆಷನ್ ಜಡ್ಜ್ಮೆಂಟಲ್ ಮೈಂಡ್ ಅಲ್ಲಿ ಕೂತ್ಕೊಂಡಿದ್ರೆ, ಓಕೆ, ಆಲ್ರೆಡಿ ನನಗೆ ಗೊತ್ತಿದ್ದು ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಐ ನೋ ದಿಸ್. ಸಿ, ನಾವೇನ್ ತಿಳ್ಕೊಂಡಿದೀವಿ ಅದೆಲ್ಲ ಮುಖ್ಯ. ಆಮ್ ಐ ಯೂಸಿಂಗ್ ಇಟ್? Knowing is knowing,
ಅಂಡ್ ಡೂಯಿಂಗ್ ಇಸ್ ಡೂಯಿಂಗ್. ಆಮ್ ಐ ಯೂಸಿಂಗ್ ಅನ್ನೋದನ್ನ ಕ್ವಶನ್ ಮಾಡ್ಕೊಳ್ಬೇಕು. ನನಗೆ ಗೊತ್ತು, ಎಸ್, ಎಷ್ಟೋ ವಿಚಾರಗಳು ಗೊತ್ತಿರೋದನ್ನೇ ನಾನು ಹೇಳ್ತೀನಿ, ಬಟ್ ಆಸ್ಕ್ ಯುವರ್ ಸೆಲ್ಫ್, ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ, ಆಮ್ ಐ ಡೂಯಿಂಗ್ ಇಟ್, ಆಮ್ ಐ ಲಿವಿಂಗ್ ಬೈ ಇಟ್ ಅಂತ ಹೇಳಿ ಕ್ವಶನ್ ಮಾಡ್ಕೊಳ್ಬೇಕಾದ್ರು. ಸೊ ದಿಸ್ ಇಸ್ ನಾಟ್ ಫಾರ್ ದ ಸೆಷನ್ ಹೂ ಥಿಂಕ್ಸ್ ನನಗೆಲ್ಲ ಗೊತ್ತು, ನನಗೆ ಇದು ಗೊತ್ತು ಅಂತ ಹೇಳಿ ಕುತ್ಕೊಳ್ಳೋರ್ಗೆ ಅಲ್ವೇ ಅಲ್ಲ ಈ ಸೆಷನ್. ಸೊ ಡೌಟ್ಫುಲ್ ಇರೋರ್ಗೆ, ಓಕೆ ಇವರೆಲ್ಲ ಹೇಳ್ತಾ ಇರೋದು ನಿಜಾನ ಏನೋ. ಸೊ ವೆನ್ ಯು ಹ್ಯಾವ್ ಅ ಡೌಟ್ ಇನ್ ಮೈಂಡ್, ಡೆಫಿನೆಟ್ಲಿ ದಿಸ್ ಸೆಷನ್ ಇಸ್ ನಾಟ್ ಫಾರ್ ಯು. ಅಂಡ್ ಪ್ಯಾಸಿವ್ ಆಗಿ ಯಾರಾದ್ರೂ ಕುತ್ಕೊಳ್ತೀರಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಐ ರಿಕ್ವೆಸ್ಟ್ ಪ್ಲೀಸ್ ಲೀವ್ ದ ಸೆಷನ್. ಯಾಕಂದ್ರೆ ಟೈಮ್ ಇಸ್ ಪ್ರೀಶಿಯಸ್. ಸುಮ್ಮನೆ 60 ನಿಮಿಷ 80 ನಿಮಿಷ 90 ನಿಮಿಷ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ವೆನ್ ಯು ಆರ್ ಆಕ್ಟಿವ್ ಲರ್ನರ್ ಇದ್ರೆ ಮಾತ್ರ ಈ ಸೆಷನ್ ನಿಮಗೆ ಬೆನಿಫಿಟ್ ಆಗುವಂಥದ್ದು, ರೈಟ್? ಸೊ ನೌ ಆಲ್ಸೋ ಇಫ್ ಯು ಆರ್ ಗೋಯಿಂಗ್ ಟು ಬಿ ವಿತ್ ಇನ್ ದಿಸ್, ಸೊ ಐ ರಿಕ್ವೆಸ್ಟ್ ಟು ಲೀವ್ ದ ಸೆಷನ್, ಅದರ್ವೈಸ್ ಬಿ ಇನ್ ದ ಸೆಷನ್ ಟಿಲ್ ದ ಎಂಡ್ ವೇರ್ ಯು ಗೋಯಿಂಗ್ ಟು, ಐ ಗಿವ್ ಯು ಗ್ಯಾರಂಟಿ there will be few things will change in your mind. ಓಕೆ, ಅದಂತೂ ಐ ಗಿವ್ ಯು 100% ಗ್ಯಾರಂಟಿ. ಎಷ್ಟೋ ವಿಚಾರಗಳಲ್ಲಿ ಒಂದು ಮೈಂಡ್ ಸೆಟ್ ಚೇಂಜ್ ಆಗೋದಂತೂ ಗ್ಯಾರಂಟಿ. ಆರ್ ಯು ಆಲ್ ರೆಡಿ? ಎಸ್, ಚಾಟ್ ಬಾಕ್ಸ್ ಯೂಸ್ ಮಾಡಿ ಆರ್ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿ, ರೈಟ್? ಸೊ ಹೀಗೆ ಇದುವರೆಗೂ ನಾನು ಆನ್ಲೈನ್ ಅಲ್ಲಿ ಸೋ ಮೆನಿ ಸೆಷನ್ಸ್ ನ ತಗೊಂಡಿದ್ದೀನಿ, ಫ್ರೀ ಮಾಸ್ಟರ್ ಕ್ಲಾಸಸ್ ತಗೊಂಡಿದ್ದೀನಿ, ಲೈಕ್ ಸೆಲ್ಫ್ ಎಸ್ಟೀಮ್, ವಿಲ್ ಪವರ್ ಬಗ್ಗೆ, ಅಂಡ್ ಫಿಯರ್ ಟು ಕರೇಜ್ ಬಗ್ಗೆ, ವೈ ಗೋಲ್ಸ್ ಫೇಲ್, ಅಥವಾ ಹೈಲಿ ರಿಚ್ ಅಂಡ್ ಸಕ್ಸಸ್ಫುಲ್ ಪೀಪಲ್ ನ ಒಂದು ಪವರ್ಫುಲ್ ಹ್ಯಾಬಿಟ್ಸ್ ಏನು, ಹಾಗೆ ಬ್ಲಿಸ್ಫುಲ್ ರಿಲೇಶನ್ಶಿಪ್ ನ ಸೀಕ್ರೆಟ್ಸ್ ಏನು ಅಂತ ಹೇಳ್ಬಿಟ್ಟು, ರೈಟ್? ಹಾಗೆ ಮಾರ್ನಿಂಗ್ ಟೈಮ್ಸ್ ಐ ಆಮ್ ಡೂಯಿಂಗ್ ಮಾರ್ನಿಂಗ್ ರಿಚುವಲ್ಸ್, ರೈಟ್? ಮ್ಯಾಜಿಕಲ್ ಮಾರ್ನಿಂಗ್ ರಿಚುವಲ್ಸ್ ಮಾಡ್ತಾ ಇದ್ದೀನಿ. ಸೊ ಮೆನಿ ಸೆಷನ್ಸ್ ಹ್ಯಾವ್ ಟೇಕನ್. ತುಂಬಾ ಜನ ಜಾಯ್ನ್ ಆಗಿದ್ದಾರೆ, ಇಲ್ಲಿ ಕೂತಿರೋರು ಕೂಡ ಎಷ್ಟೋ ಸೆಷನ್ಗೆ ಜಾಯ್ನ್ ಆಗಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಈ ಪ್ಯಾಂಡಮಿಕ್ ಅಲ್ಲಿ ಈ ಒಂದು ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಎಸ್ ಎಸ್ ಪರಮೇಶ್ವರ, ವೆಲ್ಕಮ್. ಓಕೆ, ಮೊನ್ನೆ ಮಿಸ್ ಮಾಡ್ಕೊಂಡಿದ್ರಿ, ಇವತ್ತು ಜಾಯ್ನ್ ಆಗಿದ್ದೀರಾ, ವೆಲ್ಕಮ್ ವೆಲ್ಕಮ್. ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಈ ಒಂದು ಪ್ಯಾಂಡಮಿಕ್ ಅಲ್ಲಿ, ಈ ಕೊರೋನಾ ಟೈಮ್ ಅಲ್ಲಿ ವಾಟ್ ಐ ಅಬ್ಸರ್ವ್ಡ್ ಇಸ್, ತುಂಬಾ ಜನಕ್ಕೆ ಒಂದು ಆಂಗ್ಸೈಟಿ, ಟೆನ್ಷನ್, ಭಯ ಅನ್ನೋದೆಲ್ಲ ತುಂಬಾ ಕಾಡ್ತಾ ಇತ್ತು, ರೈಟ್? ಸೊ ಪ್ರತಿಯೊಬ್ರು ಅವ್ರವ್ರದ್ದೇ ವೇನಲ್ಲಿ ಸಹಾಯ ಮಾಡ್ತಾ ಇದ್ರು, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ರು. ಸೊ ವಾಟ್ ಐ ನೋ, ನನಗೇನ್ ಗೊತ್ತು, ಇಷ್ಟೆಲ್ಲ ನಾಲೆಜ್ ಇದೆ, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಸೊ ವೈ ಡೋಂಟ್ ಐ ಗಿವ್ ಇಟ್ ಟು ದ ಪೀಪಲ್, so that I can motivate, help and create some positivity na positive energy na yak create ಮಾಡಬಾರದು ಅಂತ ಹೇಳಿ I started this free master class. So I'm very happy that so many people joined, more than 500 people ವರ್ಗೂ ಇದುವರೆಗೂ ಟ್ರೈನಿಂಗ್ಸ್ ಎಲ್ಲ ಆಗಿದೆ. ಲೈಕ್ ದಿಸ್, ನೀವೆಲ್ಲ ಹೇಗೆ ಜಾಯ್ನ್ ಆಗಿದ್ದೀರಾ, ಈ ತರ ಪ್ರತಿಯೊಂದು ಸೆಷನ್ಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎವ್ರಿ ಡೇ ಮಾರ್ನಿಂಗ್ 5:15 ಗೆಲ್ಲ ಜಾಯ್ನ್ ಆಗಿ ಮಾರ್ನಿಂಗ್ ರಿಚುವಲ್ಸ್ ನ ಮಾಡ್ತಾ ಇದ್ದಾರೆ ನನ್ನ ಜೊತೆ 1 hour. I'm very happy that people are consistently ಕಮಿಟ್ಮೆಂಟ್ ಅಲ್ಲಿ ಜಾಯ್ನ್ ಆಗ್ತಾರಂತದ್ದು. ಹಾಗೇನೆ ಸೊ ಸ್ಟೇ ಟ್ಯೂನ್. ಕೆಲವರೆಲ್ಲ ಗ್ರೂಪ್ ಇಂದ ಅನೌನ್ಸ್ಮೆಂಟ್ಸ್ ಮಾಡಿದಾಗೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ, ಬಟ್ ಐ ಆಲ್ವೇಸ್ ಥಿಂಕ್, ಓಕೆ, ಯಾರು ಬಿಟ್ಟು ಹೋಗ್ತಾ ಇದ್ದಾರೆ, ಐ ಲರ್ನ್ ಫ್ರಮ್ ಮೈ ಮೆಂಟರ್, ನನ್ನ ಗುರುಗಳಿಂದ ನಾನು ಕಲ್ತಿರೋದೇನಪ್ಪಾ ಅಂತ ಹೇಳಿದ್ರೆ, ಸಿ ದೇರ್ ವಿಲ್ ಬಿ ಆಲ್ವೇಸ್, ನಾವು ಒಂದು ಕಮಾಂಡೋ ಆಗ್ಬೇಕು ಅಥವಾ ಸೋಲ್ಜರ್ ಆಗ್ಬೇಕು ಅಥವಾ ಆರ್ಮಿಗೆ ಸೇರ್ಕೋಬೇಕಂತ ಹೇಳಿದ್ರೆ, ಡೋಂಟ್ ಯು ಥಿಂಕ್ ಎಷ್ಟೋ ಜನ ಸೇರ್ಕೊಳ್ಬೇಕು ಅಂತ ಹೇಳಿ ಮನ್ಸ್ ಮಾಡಿ ಸೇರ್ಕೊಳ್ತಾರೆ, ಬಟ್ ಎಲ್ಲರೂ ಕಮಾಂಡೋಸ್ ಆಗ್ತಾರಾ? ಡು ಯು ಥಿಂಕ್ ಎಲ್ಲರೂ ಆಗ್ತಾರಾ? ಎಲ್ಲರೂ ಸೆಲೆಕ್ಟ್ ಆಗ್ತಾರಾ? ಫೈನಲ್ ಆಗಿ ಎಲ್ಲರೂ ಜಾಯಿನ್ ಆಗ್ತಾರಾ? ನೋ. ಯಾಕೆ? ಆ ಪ್ರೋಸೆಸ್ ಆಗಿರುತ್ತೆ. ಓಕೆ, ಎಷ್ಟು ಟಫ್ ಟ್ರೈನಿಂಗ್ ಇರುತ್ತಪ್ಪ ಅಂತ ಹೇಳಿದ್ರೆ, ನಾನು ಯಾಕಾದ್ರೂ ಬಂದೋ ಇಲ್ಲಿ ಅಂತ ಹೇಳಿ ಅರ್ಧಕ್ಕೆ, ಲಕ್ಷ್ ಫಿಲಮ್ ನೋಡಿದಿರಲ್ವಾ, ಅದೆಲ್ಲ ಹೇಗೆ ಅವನು ಅರ್ಧಕ್ಕೆ ಬಿಟ್ಟು ಬಂದ್ಬಿಡ್ತಾನೆ, ಬಟ್ ವಾಪಸ್ ಹೋಗ್ತಾನೆ ಅವನು, ಅದು ಬೇರೆ ಮಾತು. ಬಟ್ ಆತರ ಎಷ್ಟೋ ಜನ ಆಗ್ದಿರ ಅಥವಾ ಪಾಸ್ ಆಗ್ದಿರ ಫೇಲ್ ಆಗಿ ಎಷ್ಟೋ ಜನ ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಕೆಲವ್ರು ಮಾತ್ರ ಚಾಂಪಿಯನ್ ಆಗಂತದ್ದು, ವಿನ್ನರ್ ಆಗಂತದ್ದು. ಹಾಗೆ ಗ್ರೂಪ್ ಅಲ್ಲಿ ಎಷ್ಟೋ ಜನ ಇರ್ತಾರೆ, ಸುಮ್ನೆ ನಾಮಕಾವಾಸ್ತೆ ಇರ್ತಾರೆ, ಬಟ್ ಸೆಷನ್ ಅಂತ ಹೇಳಿದಾಗ ಯಾರು ಲಾಗಿನ್ ಆಗೋದಿಲ್ಲ, ಜಾಯಿನ್ ಆಗೋದಿಲ್ಲ. ಸೊ ಅಲ್ಲೇ ಅವ್ರು ಫೇಲ್ಯೂರ್ ಆಗ್ಬಿಟ್ರು. ಬಟ್ ಎಷ್ಟೋ ಜನ ಜಾಯಿನ್ ಆಗ್ತಾರೆ ಸೆಷನ್ಗೆ, ಎಂಡಿಂಗ್ ವರ್ಗೂ ಇರೋದಿಲ್ಲ, ಸೆಂಟ್ರಲ್ ಬಿಟ್ಟು ಹೋಗ್ತಾರೆ. ಸೊ ಅಲ್ಲೂ ಕೂಡ ಅವ್ರು ಫೇಲ್ಯೂರ್ ಆದ್ರು. ಸೊ ಒನ್ ಹೂ ಟೇಕ್ಸ್ ಆಕ್ಷನ್ ಟಿಲ್ ದ ಎಂಡ್ ವರ್ಗೂ ನಾನು ಇರ್ತೀನಿ ಅಂತ ಹೇಳಿ ಯಾರು ನಿರ್ಧಾರ ಮಾಡ್ತಾರೆ, ಡಿಸಿಷನ್ ತಗೊಳ್ತಾರೆ, ದೇ ವಿಲ್ ಬಿ ದ ವಿನ್ನರ್ ಇನ್ ಲೈಫ್ ಆಲ್ಸೋ, ಇನ್ ವಾಟ್ ಎವರ್ ಆಲ್ಸೋ. ಸೊ ಹಾಗೆ ಯಾರೇ ಗ್ರೂಪ್ ಇಂದ ಲೆಫ್ಟ್ ಆದ್ರೂ ಕೂಡ ಐ ಆಲ್ವೇಸ್ ಥಿಂಕ್ಸ್, ನಾನು ಒಂದ್ ಸ್ಟೆಪ್ ಮುಂದೆ ಹೋದೆ. ಲೆಟ್ಸ್ ಸೇ ಆ ಗ್ರೂಪ್ ಅಲ್ಲಿ ಆರ್ಮಿಗೆ ಸೇರ್ಬೇಕು ಅಥವಾ ಕಮಾಂಡೋ ಆಗ್ಬೇಕಂತ ಹೋಗ್ತಾರೆ, ಒಬ್ಬೊಬ್ಬರು ಯಾರೋ ಬಿಟ್ಟು ಹೋದ್ರೆ, ಮಿಕ್ಕಿರೋರು ಏನಾದ್ರು ಒಂದ್ ಸ್ಟೆಪ್ ಹತ್ರ ಆದ್ರು ಯಾವುದಕ್ಕೆ, ಸೆಲೆಕ್ಷನ್ಗೆ ಅಥವಾ ಅಚೀವ್ ಮಾಡ್ಲಿಕ್ಕೆ. ಸೇಮ್ ವೇ ಯಾರೆಲ್ಲ ಇರ್ತಾರೋ, ಸೊ ದೇ ಆರ್ ಒನ್ ಸ್ಟೆಪ್ ಅಹೆಡ್ ಫ್ರಮ್ ಅದರ್ಸ್, ಇಸ್ಂಟ್ ಇಟ್? ಸೊ ಹಾಗೆ ಅಪ್ಕಮಿಂಗ್ ಸೆಷನ್ಸ್ ಲೈಕ್ ಪವರ್ ಆಫ್ ಹ್ಯಾಬಿಟ್ಸ್ ಟು ಬಿ ಫಿಟ್ ಅಂಡ್ ಹೆಲ್ತಿ, ಎಷ್ಟು ಜನಕ್ಕೆ ಆರೋಗ್ಯವೇ ಭಾಗ್ಯ, ಎಷ್ಟು ಜನಕ್ಕೆ ಹೆಲ್ತಿ ಅಂಡ್ ಫಿಟ್ ಆಗಿರ್ಬೇಕಂತ ಆಸೆ ಇದೆ, ಅದರ ಒಂದು ಪವರ್ಫುಲ್ ಹ್ಯಾಬಿಟ್ಸ್ ನ ಸೀಕ್ರೆಟ್ಸ್ ನ ಈ ಸ್ಯಾಟರ್ಡೆ ಹೇಳ್ಕೊಡ್ತೀನಿ ನಾನು. ಓಕೆ, ದಿಲ್ ಬಿ 1 hour ಫ್ರೀ ಸೆಷನ್. ಹಾಗೆ 8 ಹ್ಯಾಬಿಟ್ಸ್ ಆಫ್ ಹ್ಯಾಪಿ ವುಮೆನ್, ಎಷ್ಟು ಜನ
ಹ್ಯಾಪಿ ಆಗಿರ್ಬೇಕು ವುಮೆನ್ಸ್ ಅಂಡ್ ದ ಜೆಂಟ್ಸ್ ಮೆನ್ ವಾಂಟ್ ಟು ಸಿ ಯುವರ್ ವುಮೆನ್ to be happy. ನಿಮ್ಮ ಮನೆಯಲ್ಲಿ ನಿಮ್ಮ ಲೇಡೀಸ್ ಎಲ್ಲ ಹ್ಯಾಪಿ ಆಗಿರೋಕೆ ಯಾರು ನೋಡಕ್ ಇಷ್ಟಪಡ್ತೀರಾ ಅವರು ಕೂಡ ಜಾಯಿನ್ ಆಗ್ಬೋದು. ಅಂಡ್ ನೋ ಯುವರ್ ಚೈಲ್ಡ್ ರೈಟ್ ಪೇರೆಂಟಿಂಗ್ ಬಗ್ಗೆ, ಹಾಗೆ ಯೂನಿವರ್ಸಲ್ ಲಾಸ್ ಆಫ್ ಲೈಫ್. ಅಂಡ್ ಯಾರೆಲ್ಲ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಬೆಳಗ್ಗೆ ಎದ್ದೇಳೋ ಪ್ರಾಬ್ಲಮ್ ಸರ್ ನನಗೆ ಅಂತೀರಾ, ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಫಾರ್ ದಟ್ ಒನ್ ಮೋರ್ ಸೆಷನ್. ಹೇಳ್ತೀನಿ ಯಾವಾಗ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತೀನಿ. ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಫಾರ್ ದಟ್. ಐ ವೇಕಪ್ ಅಟ್ ಬ್ರಹ್ಮ ಮುಹೂರ್ತ 4:45 ಎದ್ದಿರ್ತೀನಿ, ರೈಟ್? So it will become a habit for me. So stay tuned in the group. Stay excited for this all upcoming sessions. Free master class idella. Okay. ಹಾಗೆ ಇವತ್ತಿನ ಒಂದು ಸೆಷನ್ ಏನಿದೆ ಅಂತ ಹೇಳಿದ್ರೆ, ಸೊ ಅಫಿಷಿಯಲಿ ಲೈಕ್ ವೆಲ್ಕಮ್ ಒನ್ಸ್ ಅಗೇನ್. ಇವತ್ತಿನ ಸೆಷನ್ ಇಟ್ಸ್ ಆಲ್ ಅಬೌಟ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಏನ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಹೇಗೆ ಅದನ್ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋಂಥದ್ದು, ಯಾಕೆ ಪ್ರೋಗ್ರಾಮ್ ಆಗಿರುತ್ತೆ, ಹೇಗೆ ನೆಗೆಟಿವ್ ಆಗಿ ಪ್ರೋಗ್ರಾಮ್ ಆಗಿರುತ್ತೆ, ಅಂಡ್ ಇವತ್ತಿನ ಪರಿಸ್ಥಿತಿ, ನಮ್ಮ ಸಿಚುಯೇಷನ್, ಲೈಫಲ್ಲಿ ಏನ್ ಸಿಚುಯೇಷನ್ ಇದೆ ಅದಕ್ಕೆ ಜಸ್ಟ್ ವೆರಿ ಸಿಂಪಲ್ ಕಾಸ್ ಏನಪ್ಪಾ ಅಂದ್ರೆ ನಮ್ಮ ಮನಸ್ಥಿತಿ. ಎಷ್ಟು ಜನ ಒಪ್ಕೊಳ್ತೀರಾ? ಮನಸ್ಥಿತಿಯೇ ನಮ್ಮ ಪರಿಸ್ಥಿತಿಗೆ ಕಾರಣ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಲೈಕ್ ನೈಟ್ ರಿಚುವಲ್ ಕಮ್ಯುನಿಟಿ ಅಂತ ಹೇಳಿ ಸ್ಟಾರ್ಟ್ ಆಗಿದೆ. ಸೊ ಯು ಕ್ಯಾನ್ ಜಾಯಿನ್ ಫಾರ್ ದಟ್ 30 days ಚಾಲೆಂಜ್. ಸೊ ಇಟ್ಸ್ ಆಲ್ ಅಬೌಟ್ ರೀಪ್ರೋಗ್ರಾಮ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಎಷ್ಟು ದಿನ ಬೇಕು ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ, ಏನೇನೆಲ್ಲ ಮಾಡಿದ್ರೆ ರೀಪ್ರೋಗ್ರಾಮ್ ಆಗುತ್ತೆ, ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಇವತ್ತು. ಅಂಡ್ ಡೆಫಿನೆಟ್ಲಿ ಅಟ್ ದ ಎಂಡ್ ಯು ಕ್ಯಾನ್ ಡಿಸೈಡ್ ಟು ಬಿ ಅ ಫೈನಲ್ ಚಾಂಪಿಯನ್, ಫೈನಲ್ ವಿನ್ನರ್ ಟು ಜಾಯಿನ್ ಫಾರ್ ದಿಸ್ ಚಾಲೆಂಜ್, ರೈಟ್? ಸೊ ಏನಿರುತ್ತೆ ಈ ಟಾಪಿಕ್ ಇವತ್ತಿನ ಸೆಷನ್ ಅಲ್ಲ ಅಂತ ಹೇಳಿದ್ರೆ, ಬ್ಲಾಕೇಜಸ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಅವೇರ್ನೆಸ್, ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪವರ್ಫುಲ್ ಟೆಕ್ನಿಕ್, ಹೇಗೆ ಒಂದು ರೀಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ ಪವರ್ಫುಲ್ ಟೆಕ್ನಿಕ್ಸ್ ಯಾವುದು, ಮತ್ತೆ ವೇಟ್ ಟಿಲ್ ದ ಎಂಡ್, ಯು ಹ್ಯಾವ್ ಅ ಗ್ರೇಟ್ ಆಪರ್ಚುನಿಟಿ, ಸಮ್ ಗ್ರೇಟ್ ಆಫರ್ಸ್ ಫಾರ್ ದಟ್ 30 days ಚಾಲೆಂಜ್ ಆರ್ 90 days ಚಾಲೆಂಜ್. ಓಕೆ, ಸೊ ಆರ್ ಯು ಆಲ್ ರೆಡಿ? ಫಸ್ಟ್ ಆಫ್ ಆಲ್ ನೀವು ಮೈಂಡ್ ಅಲ್ಲಿ ರೆಡಿ ಇದ್ದೀರಾ, ಪ್ರಿಪೇರ್ ಆಗಿದ್ದೀರಾ, ರೆಡಿ ಫಾರ್ ದ ಚಾಲೆಂಜ್ ಅಂತ ಹೇಳ್ಬಿಟ್ಟು, ಆರ್ ಫಾರ್ ದಿಸ್ ಸೆಷನ್ ಅಂತ ಹೇಳ್ಬಿಟ್ಟು? ಸಿ ಐ ಡೋಂಟ್ ವಾಂಟ್ ನೀವು ಇಲ್ಲಿ ಸೆಷನ್ ಅಲ್ಲಿ ಎಸ್ ಅಂತ ಹೇಳೋದು ನನಗೆ ಬೇಡ. ಸೊ ಐ ಆಮ್ ಸೆಂಡಿಂಗ್ ಅ ಗ್ರೂಪ್ ಲಿಂಕ್, ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕಳಿಸಿದೀನಿ. ಆ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗಿ, ಯಾರೆಲ್ಲ ಇಲ್ಲ ಆ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ, ಅಲ್ಲಿ ನೀವು ನನಗೆ ಐ ಆಮ್ ರೆಡಿ ಅಂತ ಟೈಪ್ ಮಾಡಬೇಕು. ಕಮಾನ್, ಹಾಗೆ ಬ್ಯಾಕ್ ಮಾಡಿ, ಮೀಟಿಂಗ್ ಏನು ಕ್ಯಾನ್ಸಲ್ ಆಗಲ್ಲ, ಹಾಗೆ ಬ್ಯಾಕ್ ಮಾಡಿ. ಐ ಗಿವ್ ಯು 30 seconds. ಸೆಲೆಕ್ಟ್ ಮಾಡಿ ಆ ಲಿಂಕ್ ನ, ಗ್ರೂಪ್ ಜಾಯಿನ್ ಆಗಿ, ಅಲ್ಲಿ ಟೈಪ್ ಮಾಡಿ ಎಸ್ ಐ ಆಮ್ ರೆಡಿ ಅಂತ ಹೇಳಿ. ಎಸ್ ಐ ಆಮ್ ರೆಡಿ ಅಂತ ಹೇಳಿ ಅಲ್ಲಿ ಟೈಪ್ ಮಾಡ್ಬೇಕು ನೀವು. ಓಕೆ, 2 people have joined. I'll share you one more time. ಆ ಗ್ರೂಪ್ ಅಲ್ಲಿ ಟೈಪ್ ಮಾಡಿ ಐ ಆಮ್ ರೆಡಿ ಅಂತ ಹೇಳಿ. Okay, only admin can send. Okay, got it. Okay, now you can type in. Okay, type ಮಾಡಿದ್ರಾ ಎಲ್ರು? Are you all ready? Yes. Thank you so much. Let's move on. ಇನ್ನು ಕೆಲವರೆಲ್ಲ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದೀರಾ. ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್. ಕ್ಯಾಮ್ರಾ ಯಾಕೆ ಆಫ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೇ ಬಿ ಸಮ್ ಟೈಮ್ಸ್ ಕೆಲವು ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಹೇಳಿ. ಆಲ್ರೆಡಿ ಐ ಟೋಲ್ಡ್ ಯು, ಒಂದು ಸಿಟ್ ಇನ್ ಅ ಕಾಮ್ ಪ್ಲೇಸ್, ನೋ ಡಿಸ್ಟರ್ಬೆನ್ಸ್. ಹಾಗೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ಅಥವಾ ನಾನು ರೆಡಿ ಆಗಿಲ್ಲ, ಅದೆಲ್ಲ ಏನು ಇಟ್ಕೋಬೇಡಿ ಮೈಂಡ್ ಅಲ್ಲಿ. ಜಸ್ಟ್ ಬಿ ಆರಾಮ್ಸೆ, ಸಿಟ್ ಇನ್ ಅ ಪ್ಲೇಸ್, ಡೋಂಟ್ ಲೇ ಡೌನ್, ಮಲ್ಕೊಳ್ಳೋ ತರ ಎಲ್ಲ ಕೂತ್ಕೋಬೇಡಿ. ಜಸ್ಟ್ ಸಿಟ್, ಒಂದ್ ಕಡೆ ಕೂತ್ಕೊಂಡು ಕಲೀಲಿಕ್ಕೆ ಗೆಟ್ ರೆಡಿ. ಓಕೆ, ಯಾವ ಗ್ರೂಪ್ ಅಲ್ಲಿ ಸರ್ ರೆಡಿ ಅಂತ ವಾಟ್ಸ್ಆಪ್ ಅಲ್ಲಿ ಯಾವ ಗ್ರೂಪ್ ಅಲ್ಲಿ? ಈಗ ನಾನು ಚಾಟ್ ಅಲ್ಲಿ ಕಳ್ಸಿದ್ ನೋಡಿ. ಹಾ ಸರ್, ನೋಡ್ತೀನಿ ಸರ್.
ಅದರಲ್ಲಿ ನೀವು ಆ ಗ್ರೂಪ್ ನ ಸೆಲೆಕ್ಟ್ ಮಾಡಿ ಆ ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ನೀವೇನ್ ಮಾಡ್ಬೇಕು ಐ ಆಮ್ ರೆಡಿ ಅಂತ ಹಾಕ್ಬೇಕು. ಗೋಪಿ, ನಾನು ಅದು ಚಾಟ್ ಮಿಸ್ ಮಾಡಿದ್ದೀನಿ, ನನ್ನ ಕನೆಕ್ಷನ್ ಡೌನ್ ಆಯ್ತು, ಮತ್ತೆ ಕಳಿಸಬಹುದಾ? ಒಂದ್ ಸೆಕೆಂಡ್, ಇನ್ನೊಂದ್ಸರಿ ಕಳಿಸ್ದೆ ನೋಡಿ. ಓಕೆ, ಒಂದ್ ನಿಮಿಷ. ಓಕೆ, ಇಂಡಿವಿಜುವಲ್ ಹೋಗ್ತಾ ಇದೆ ಅದು. ಎಸ್, ಐ ಹ್ಯಾವ್ ಸೆಂಟ್ ಟು ಎವ್ರಿವನ್ ನೌ. ಸೊ ಸೆಲೆಕ್ಟ್ ದಟ್ ಗ್ರೂಪ್. ಆ ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ಐ ಆಮ್ ರೆಡಿ ಅಂತ ಟೈಪ್ ಮಾಡಿದ್ರೆ ಯು ಆರ್ ಗಿವಿಂಗ್ ಅ ಕಮಾಂಡ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ದಟ್ ಯು ಆರ್ ರೆಡಿ ಅಂತ ಹೇಳ್ಬಿಟ್ಟು, ರೆಡಿ ಟು ಲರ್ನ್ ಅಂತ ಹೇಳಿ, ರೆಡಿ ಟು ಟೇಕ್ ಚಾಲೆಂಜ್ ಅಂತ ಹೇಳ್ಬಿಟ್ಟು. ಅಸ್ಸಾಂ. Awesome, awesome. Sahitya ready, Nandini ready, welcome, welcome. Siddlingeshwar ready, Kallappa avare ready, Gayatri ready, okay, Rupa ready, Bharati ready, Dr. Bharati welcome, ready, Priyanka madam ready, Swati yes welcome, ready, Mallikarjun ready, Anita avare very good, ready, superb, awesome, fantastic. Okay, let's move on. Ella ready idira anta confirm agide ivaga nanage. Okay, so let me ask you a few questions. First of all, how many of you want to change and transform yourself to achieve your goals and dreams? ಎಷ್ಟು ಜನಕ್ಕೆ ಇವತ್ತು ಈ ಸೆಷನ್ ಅಲ್ಲಿ ಕೂತಿರೋರಿಗೆ ನಿಮ್ಮ ಗೋಲ್ಸ್ ಅಂಡ್ ಡ್ರೀಮ್ಸ್ ಅಚೀವ್ ಮಾಡ್ಲಿಕ್ಕೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು, ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜನ ಅನ್ಕೊಂಡಿದ್ದೀರಾ? ಎಸ್ ಆರ್ ನೋ ಟೈಪ್ ಮಾಡಿ, ಅಥವಾ ಎಸ್ ಸರ್. ಎಸ್ ಸರ್. ಲೆಟ್ ಮೀ ಮ್ಯೂಟ್ ಎವ್ರಿವನ್ ಫಸ್ಟ್. ಎಸ್ ಸರ್. Okay. Okay, now you have only two options. Question answer session ನೀವು ಕೇಳಬಹುದು, ಅವಾಗ ಅನ್ಮ್ಯೂಟ್ ಮಾಡ್ಕೊಳ್ಬಹುದು. ಅಲ್ಲಿವರೆಗೂ ಐದರ್ ಬಾಡಿ ಆಕ್ಷನ್ ಆರ್ ಚಾಟ್ ಬಾಕ್ಸ್ ನ ಯೂಸ್ ಮಾಡಬೇಕು. ಸೊ ಎಸ್ ಅಂತ ಹೇಳಿ ಎಲ್ಲರೂ ಹಾಕಿದ್ದೀರಾ, ವೆರಿ ಗುಡ್. ಹಾಗಾದ್ರೆ how many of you are ready to take action? Already ನೀವೆಲ್ಲ ಗ್ರೂಪ್ ಅಲ್ಲಿ ಹಾಕಿದ್ದೀರಾ, ಆಕ್ಷನ್ ತಗೊಳಕ್ ರೆಡಿ ಇದ್ದೀರಾ ಅಂತ ಹೇಳ್ಬಿಟ್ಟು, ವೆರಿ ನೈಸ್. ಅಂಡ್ ಲೆಟ್ ಮಿ ಆಸ್ಕ್ ಯು ಒನ್ ಮೋರ್ ಕ್ವಶನ್. how many of you think ನೈಟ್ ನಾವು ಮಲ್ಗಕ್ಕಿನ ಮೊದಲು ನಾವು ಏನನ್ನ ನೋಡ್ತೀವಿ, ಏನನ್ನ ಥಿಂಕ್ ಮಾಡ್ತೀವಿ, ಅವ್ರ ಏನನ್ನ ಕೇಳಿಸ್ಕೊಳ್ತೀವಿ, ವಿ ಬಿಕಮ್ ದಟ್, ನಾವು ಅದಾಗ್ಬಿಡ್ತೀವಿ. ವಾಟ್ ಎವರ್ ವಿ ಸಿ ಅಂಡ್ ಥಿಂಕ್ ಆರ್ ಲಿಸನ್, ವಿ ಬಿಕಮ್ ದಟ್. ಎಸ್ ಆರ್ ನೋ? ನಿಮ್ಗೆ ಅದು ನಿಜ ಅನ್ಸುತ್ತಾ ಇಲ್ವಾ? Yes, true, yes. Okay, very nice. So many people are replying yes. Okay, so hagadre, but in reality what are we doing daily night before we sleep? ಈಗ ನಿಮ್ಗೆ ನಾನು ಕ್ವಶನ್ ಕೇಳ್ತಾರಂತದ್ದು, ರೈಟ್? ಎವ್ರಿ ಡೇ ಬಿಫೋರ್ ವಿ ಸ್ಲೀಪ್, ನೈಟ್ ಅಲ್ಲಿ ನಾವು ರಿಯಾಲಿಟಿಲಿ ಏನ್ ಮಾಡ್ತಾ ಇದೀವಿ? ಹಾನೆಸ್ಟ್ ಆಗಿ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಪ್ರತಿದಿನ ರಾತ್ರಿ ನೀವು ಮಲಗಕ್ಕಿನ ಮೊದಲು ಏನೆಲ್ಲ ಮಾಡ್ತಾ ಇದ್ದೀರಾ ಅದನ್ನ ನೀವು ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ಮೊಬೈಲ್ ಅಲ್ಲಿ ಸ್ಕ್ರಾಲ್ ಮಾಡು, ಫೇಸ್ಬುಕ್, ಚಾಟ್, ವಿಡಿಯೋ, ರೈಟ್? ಆಮೇಲೆ ಬೇರೆ ಇನ್ನೇನು? ಟಿವಿ, ಸೀರಿಯಲ್, ಚಾಟ್. ಓಕೆ, ಆಮೇಲೆ ಎಷ್ಟು ಜನ ಮೂವೀಸ್ ನೋಡ್ತೀರಾ ಟಿವಿಲಿ? ನ್ಯೂಸ್ ಚಾನೆಲ್ ಎಷ್ಟು ಜನ ನೋಡ್ತೀರಾ? ಮೊಬೈಲ್. ಓಕೆ, ಲೆಟ್ ಮಿ ಗಿವ್ ಯು ದ ಆನ್ಸರ್ಸ್. ಸೊ ಟಿವಿಲಿ ಏನ್ ಮಾಡ್ತೀವಿ? ಸೀರಿಯಲ್ಸ್ ನೋಡ್ತೀವಿ. ಓಕೆ, ಮೋಸ್ಟ್ ಆಫ್ ದ ಸೀರಿಯಲ್ಸ್ ಏನಿರುತ್ತೆ? ಅದೇ ಗೋಳಾಡೋದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಮತ್ತೆ ರೀಸ್ಟಾರ್ಟ್ ಮಾಡಿದಾರೆ, ಯಾವುದು? ಬಿಗ್ ಬಾಸ್ ಅನ್ಕೊಂಡು. ಆದ್ರಲ್ಲ ಅವ್ರ ಲೈಫಲ್ಲಿ ಏನ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋಕೆ ಎಷ್ಟು ಕುತೂಹಲ ಜನಕ್ಕೆ ಅಂತ ಹೇಳಿದ್ರೆ, ಕಾಯ್ಕೊಂಡು ಕೂತಿರ್ತಾರೆ ಯಾವಾಗ ಶುರು ಆಗುತ್ತೋ ಬಿಗ್ ಬಾಸ್ ಅಂತ ಹೇಳ್ತಾರೆ. ಅವ್ರ ಲೈಫಲ್ಲಿ ನಡೀತಾ ಇರೋ ವಿಚಾರ ತಿಳ್ಕೊಳ್ಳೋಕೆ ಏನ್ ಕುತೂಹಲ ಇದೆ. ನಮ್ ಲೈಫಲ್ಲಿ ಏನ್ ನಡೀತಾ ಇದೆ ಯೋಚನೆ ಮಾಡೋದು ಅಥವಾ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದಿಲ್ಲ, ಬಟ್ ಬೇರೆಯವ್ರ ಲೈಫಲ್ಲಿ ಏನ್ ನಡೀತಾ ತಿಳ್ಕೊಬೇಕಂತ ಹೇಳಿದ್ರೆ ಕಾಯ್ತಾ ಇರ್ತಾರೆ. ಸೀರಿಯಲ್ಸ್. ಐ ಹ್ಯಾವ್ ಸೀನ್ ಪೀಪಲ್ ಗೋ ಕ್ರೇಜಿ ಆನ್ ಸೀರಿಯಲ್ಸ್. ಹಾಗೆ ಮೂವೀಸ್ ನೋಡ್ತಾರೆ. ಸೊ ಮೂವೀಸ್ ಅಲ್ಲಿ ಏನು? ಮೋಸ್ಟ್ ಆಫ್ ದ ಮೂವೀಸ್ ಅಲ್ಲಿ ಅದೇ ಹೊಡೆದಾಟ, ಬಡದಾಟ, ನೆಗೆಟಿವಿಟಿ, ರೈಟ್? ಚೀಟ್ ಮಾಡು, ದರೋಡೆ, ಅದು ಇದು.
ಸೋ ಮಚ್ ಆಫ್ ನೆಗೆಟಿವಿಟಿ, ಇಸ್ಂಟ್ ಇಟ್? ಯಾವುದೋ ಫ್ಯೂ ಮೂವೀಸ್ ಅಷ್ಟೇ ಇನ್ಸ್ಪಿರೇಷನಲ್ ಆಗಿರುತ್ತೆ, ಬಟ್ ಮೋಸ್ಟ್ ಆಫ್ ಇಟ್ ಲೈಕ್ ಆಲ್ ವಿಲ್ ಬಿ ನೆಗೆಟಿವ್. ಹಾಗೆ ನ್ಯೂಸ್ ಚಾನೆಲ್ಸ್, ನೀವು ಎಷ್ಟು ಜನ ಹೇಳ್ತೀರಾ ನ್ಯೂಸ್ ಚಾನೆಲ್ ಎಲ್ಲ ಪಾಸಿಟಿವ್ ನ್ಯೂಸ್ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು? ಆರ್ ಮ್ಯಾಕ್ಸಿಮಮ್ ಏನ್ ತೋರಿಸ್ತಾರೆ ನ್ಯೂಸ್ ಚಾನೆಲ್ ಅಲ್ಲಿ? ಡೆಫಿನೆಟ್ಲಿ ಏನ್ ತೋರಿಸ್ತಾರೆ ನ್ಯೂಸ್ ಚಾನೆಲ್ ಅಲ್ಲಿ? ಆಲ್ ನೆಗೆಟಿವ್ ನ್ಯೂಸ್. ಅದು ನೆಗೆಟಿವ್ ನ್ಯೂಸ್ ಹೇಗ್ ತೋರಿಸ್ತಾರೆ? ನಾಟ್ ಲೈಕ್ ದೂರದರ್ಶನ್ ಚಾನೆಲ್ ತೋರಿಸ್ತಾ ಇದ್ರಲ್ಲ ಆತರ ಅಲ್ಲ. ಹೇಗ್ ಮಾಡ್ತಾರೆ? ಇರೋ ಚಿಕ್ಕ ನ್ಯೂಸ್ನ ಹೈಪ್ ಮಾಡಿ ಹೇಳ್ತಾರೆ, ಇಸ್ಂಟ್ ಇಟ್? ಓ ಹೌದಾ, ಹಿಂಗಾಗೋಯ್ತಾ ಅಂತ ಹೇಳಿ ನಮ್ಗೆ ಅದು ಅನುಭವ ಆಗೋ ರೀತಿ ಏನ್ ಮಾಡ್ತಾರೆ, ಚಾನೆಲ್ ನ್ಯೂಸ್ ಅಲ್ಲಿ ತೋರಿಸ್ತಾರೆ, ಇಸ್ಂಟ್ ಇಟ್? ಅದನ್ನ ನೋಡಿ ನಾವು ಮಲಗ್ತೀವಿ. ಮೊಬೈಲ್, ಫೇಸ್ಬುಕ್, ಇವನ್ ಮೊಬೈಲ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಏನ್ ಬರುತ್ತೆ, ಎಷ್ಟೋ ಅನ್ವಾಂಟೆಡ್ ನ್ಯೂಸ್ಗಳು, ಅನ್ವಾಂಟೆಡ್ ಏನೋ ಲಿಂಕ್ಗಳು, ಅದು ಇದು ಅಂತ ಹೇಳಿ ಬರ್ತಾ ಇರುತ್ತೆ. ವಿಡಿಯೋಸ್, ಇದೊಂಥರ ಅಡಿಕ್ಷನ್ ಇದ್ದಂಗೆ. ಯೂಟ್ಯೂಬ್ ಅಲ್ಲಿ ಅಥವಾ ಈಗ ರೀಲ್ಸ್ ಇದೆ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಸೊ ವಿಡಿಯೋಸ್ ಒಂದ್ಸರಿ ಬರಕ್ ಶುರು ಆದ್ರೆ ಅದೇ ತರದ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಅವ್ರೇನೋ ಆಕ್ಟಿಂಗ್ ಮಾಡಿರ್ತಾರೆ, ಇನ್ನೊಂದೇನೋ ಮಾಡಿರ್ತಾರೆ, ಅದನ್ನೇನೋ ತೋರಿಸ್ತಾ ಇರ್ತಾರೆ, ಅದಕ್ಕೆ ಅವ್ರಿಗೆ ದುಡ್ಡು ಬರುತ್ತೆ. ಬಟ್ ನಮ್ ಲೈಫಲ್ಲಿ ಏನ್ ಬಂತು? ಬಟ್ ಸುಮ್ನೆ ವಿಡಿಯೋಸ್ ನೋಡು 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 ನೋಡು, ಇಸ್ಂಟ್ ಇಟ್? ನೆಗೆಟಿವಿಟಿ, ಗಾಸಿಪ್, ರಾತ್ರಿ ಹೊತ್ತು ಓಕೆ ಅದು ಇದು ಬೇಡದಿರಂತ ವಿಚಾರ, ನೆಗೆಟಿವ್ ಅನ್ನ ಡಿಸ್ಕಸ್ ಮಾಡು, ಗಾಸಿಪ್ಸ್ ಮಾಡು, ಏನಾಯ್ತು, ಹಂಗಾಯ್ತು, ಹಿಂಗಾಯ್ತು, ಪಕ್ಕದ ಮನೇಲಿ ಹಿಂಗಾಯ್ತು, ರಿಲೇಟಿವ್ಸ್ ಮನೇಲಿ ಹಿಂಗಾಯ್ತು, ಹಾಗಾಯ್ತು ಅಂತ ಹೇಳಿ ಅನ್ವಾಂಟೆಡ್ ನೆಗೆಟಿವ್ ನ ಡಿಸ್ಕಸ್ ಮಾಡ್ತಾ ಕೂತ್ಕೊಳ್ತೀವಿ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಕಂಪ್ಲೇಂಟ್ಸ್. ಇನ್ನ ತುಂಬಾ ಇದೆ ವಿಚಾರಗಳು, ಬಟ್ ನಾನು ಒಂದಿಷ್ಟು ಜಾಟ್ ಡೌನ್ ಮಾಡಿದ್ದೀನಿ. ಕಂಪ್ಲೇಂಟ್ಸ್, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಹಿಂಗಾಯ್ತು ಗೊತ್ತಾ ಇವತ್ತು, ಹಂಗಾಯ್ತು ಗೊತ್ತಾ ಇವತ್ತು, ಹಂಗಾಗ್ಬಿಟ್ಟಿದೆ ನನ್ನ ಲೈಫಲ್ಲಿ, ಅನ್ವಾಂಟೆಡ್ ಕಂಪ್ಲೇಂಟ್ಸ್. ಸೊ ನೈಟ್ ಅಲ್ಲಿ ಒಂದು ಮೋಸ್ಟ್ ಆಫ್ ದ ಥಿಂಗ್ಸ್ ಇಷ್ಟನ್ನ ನಾವು ಮಾಡ್ತಾ ಇರ್ತೀವಿ, ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀರಾ? ಎಷ್ಟು ಜನ ಒಪ್ಕೊಳ್ತೀರಾ? ಬಿ ಆನೆಸ್ಟ್, ಬಿ ಆನೆಸ್ಟ್, ಡೋಂಟ್ ವರಿ, ಯಾರು ಬಂದು ಇವಾಗ ಜಡ್ಜ್ ಮಾಡಲ್ಲ ಇಲ್ಲಿ, ಇಸ್ಂಟ್ ಇಟ್? ಎಸ್ ಎಸ್ ಓಕೆ ಗುಡ್. ಹಾಗಾದ್ರೆ ವಾಟ್ ಐ ಸೇ ಈಸ್ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್. ವಾಟ್ ಎವರ್ ಅವರ್ ಟುಡೇಸ್ ಲೈಫ್ ಈಸ್ ಬಿಕಾಸ್ ಆಫ್ ಅವರ್ ಥಾಟ್ಸ್ ಅಂಡ್ ವಿಜುವಲ್ಸ್, ರೈಟ್? ನಮ್ಮ ಲೈಫ್ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಕಾಸ್ ಏನಪ್ಪಾ, ಮೂಲ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಅವರ್ ಇನ್ಪುಟ್ಸ್. ವಾಟ್ ಎವರ್ ವಿ ಡೂ ಅಟ್ ದ ನೈಟ್ ಟೈಮ್ ಬಿಫೋರ್ ವಿ ಸ್ಲೀಪ್, ಏನ್ ಇನ್ಪುಟ್ ಕೊಡ್ತಾ ಇದೀವೋ ಅದೇ ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿರೋಂಥದ್ದು. ಸೊ ಇವತ್ತು ನಿಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ರೆ, ನೀವು ದೇವರಿಗೆ ಬ್ಲೇಮ್ ಮಾಡೋದಲ್ಲ, ನನ್ನ ಹಣೆ ಬರ ಹೀಗಿದೆ ಅಂತ ಬ್ಲೇಮ್ ಮಾಡೋದಲ್ಲ, ಅಥವಾ ನನ್ಗೆ ಲಕ್ ಸರಿ ಇಲ್ಲ ಅಂತ ಹೇಳೋದಲ್ಲ. ಯಾರಿದಕ್ಕೆಲ್ಲ ಹೊಣೆ, ಯಾರಿದಕ್ಕೆಲ್ಲ ಕಾರಣ? ವಿ ಅವರ್ ಸೆಲ್ಫ್. ಯಾಕಂದ್ರೆ ನಾವು ಇನ್ಪುಟ್ ಏನ್ ಕೊಡ್ತಾ ಇದೀವೋ ಔಟ್ಪುಟ್ ಅದೇ ಬರೋಂಥದ್ದು. ಸಿಂಪಲ್ ಎಕ್ಸಾಂಪಲ್, ಈಗ ನಾನು PPT ಏನ್ ತೋರಿಸ್ತಾ ಇದ್ದೀನಿ, ನಾನು ಏನ್ ಟೈಪ್ ಮಾಡಿ ಇನ್ಪುಟ್ ಏನ್ ಕೊಟ್ಟಿದ್ದೀನೋ ಅದೇ ಔಟ್ಪುಟ್ ಬರೋಂಥದ್ದು, ಇಸ್ಂಟ್ ಇಟ್? ಕ್ಯಾಲ್ಕುಲೇಟರ್ 2 + 2 ಹಾಕಿದ್ರೆ ಏನ್ ಬರುತ್ತೆ? 4 ಬರುತ್ತೆ. ಇನ್ಪುಟ್ ಏನ್ ಕೊಡ್ತೀನೋ ಔಟ್ಪುಟ್ ಅದೇ ಬರುತ್ತೆ. ಸೇಮ್ ವೇ ನಮ್ಮ ಮೈಂಡ್ಗೆ ನಾವು ಏನ್ ಥಾಟ್ಸ್ ಕೊಡ್ತೀವಿ, ಏನ್ ವಿಜುವಲ್ಸ್ ಕೊಡ್ತೀವಿ, ಏನು ವರ್ಡ್ಸ್ ಕೊಡ್ತೀವೋ ಅದೇ ನಮ್ಮ ಲೈಫ್ ಏನ್ ಮಾಡೋಂಥದ್ದು, ಅಟ್ರಾಕ್ಟ್ ಮಾಡೋಂಥದ್ದು. ಮೈಂಡ್ ಲೈಫಲ್ಲಿ ಅಟ್ರಾಕ್ಟ್ ಮಾಡೋಂಥದ್ದು. ಎಸ್ ಆರ್ ನೋ? ಎಸ್ ಆರ್ ನೋ? ಹೌದಾ ಇಲ್ಲ? ಸೊ ಹೀಗೆ ನನ್ನ ಲೈಫಲ್ಲೂ ಕೂಡ, ಲೆಟ್ಸ್ ಸೇ ಐ ಕ್ಯಾನ್ ಸೇ ಅಬೌಟ್ ಮೈ ಸೆಲ್ಫ್ ಅಂತ ಹೇಳಿದ್ರೆ, ಜಸ್ಟ್ ಕ್ವಿಕ್ ಆಗಿ 2 minutes ಅಲ್ಲಿ ಹೇಳ್ತೀನಿ ನಾನು. ಸೊ ನನ್ನ ಲೈಫ್ ಅರ್ಧ ವಯಸ್ಸು, ಲೈಕ್ ಲೆಟ್ಸ್ ಸೇ 15-16 years ವರೆಗೂ ಬೇರೆ ತರನೇ ಇತ್ತು. ನನ್ನ ಮೈಂಡ್ ಅಲ್ಲೂ ಕೂಡ ಏನಾಗಿತ್ತು, ಲಾಡ್ ಆಫ್ ಕಂಡೀಷನಿಂಗ್ ಆಗಿತ್ತು, ಲಾಡ್ ಆಫ್ ನೆಗೆಟಿವ್ ರೀಪ್ರೋಗ್ರಾಮಿಂಗ್ ಆಗಿತ್ತು. ಯಾಕೆ? ನಮ್ಮ ಪರಿಸ್ಥಿತಿ ಹಾಗಿತ್ತು. ನಾನು ಒಂದು ಆರ್ಡಿನರಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಹುಟ್ಟು ಬಂದವನು. ತುಂಬಾ ಬಡತನ ಇತ್ತು, ತುಂಬಾ ಸಾಲ ಎಲ್ಲ ಇತ್ತು, ಪ್ರತಿದಿನ ಸಾಲದವ್ರು ಬರ್ತಾ ಇದ್ರು. ಐ ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್, ರೈಟ್? ಸೊ ಹೇಗೆ ಅಕ್ಕಪಕ್ಕ ಮನೆಯವರು ಅಥವಾ ಫ್ಯಾಮಿಲಿ ಎಲ್ಲ ಹೇಗೆ ಮಾತಾಡ್ತಾ ಇದ್ದಾರೆ, ಸಿಂಪಲ್ ಆಗಿ ಒಂದು ಹೇಳ್ಬೇಕಾದ್ರೆ, ನಾನು ದೊಡ್ಡವನಾದ್ಮೇಲೆ ಕಾರ್ ತಗೊಳ್ತೀನಿ ಅಂತ ಹೇಳಿದ್ದೆ ಒಂದ್ಸರಿ ಅಜ್ಜಿಗೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಸುಮ್ನೆ ಇರೋ, ತಿರ್ಕನ್ ಕನ್ಸ್ ಕಾಣ್ಬೇಡ ಅಂತ ಹೇಳಿದ್ರು. ಅಂದ್ರೇನು? ಆಗಲ್ಲ ನಿನ್ ಕೈಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಆತರ ನಾವು ಚಿಕ್ಕವರಿದ್ದಾಗ ಎಷ್ಟೋ ಅನ್ವಾಂಟೆಡ್ ಆಗಿ ಒಂದು ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ. ಅದಾಗಲ್ಲ, ಇದಾಗಲ್ಲ, ಅದ್ ಮಾಡ್ಬೇಡ, ಇದು ಮಾಡ್ಬೇಡ, ನಿನ್ ಕೈಲಿ ಇದ, ನಿನ್ ನಾಲಾಯಕ, ನಿನ್ ಕೈಲಿ ಆಗತ್ತಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ರೈಟ್? ಎಲ್ಲಾ ತರ ಪೇರೆಂಟ್ಸ್ ಇಂದಿರ್ಬೋದು, ಅಕ್ಕಪಕ್ಕ ಇಂದಿರ್ಬೋದು, ಆರ್ ಎನ್ವಿರಾನ್ಮೆಂಟ್ ಇಂದ ಇರ್ಬೋದು, ಫ್ರೆಂಡ್ಸ್ ಇಂದ ಇರ್ಬೋದು, ಎಲ್ಲಾ ತರ ಒಂದು ರೀಪ್ರೋಗ್ರಾಮ್ ಆಗಿತ್ತು. ಸೊ ನಾನು ಕೂಡ ಹಾಗೆ ಆಗಿದ್ದೆ. ಬಟ್ ವೆನ್ ಐ ಕೇಮ್ ಔಟ್ ಆಫ್ ದ ಎಜುಕೇಶನ್ ಸಿಸ್ಟಮ್ ಇಂದ ಹೊರಗಡೆ ಬಂದು, ಅಲ್ಲಿಂದ ನಾನು ಯಾವಾಗ ಒಂದು ಲರ್ನಿಂಗ್ ಫೀಲ್ಡ್, ಮೈಂಡ್ ಫೀಲ್ಡ್ಗೆ ಅಂತ ಹೇಳಿ ಬಂದೆ, ಕಲೀಲಿಕ್ಕೆ ಶುರು ಆದೆ, ಅಲ್ಲಿಂದ ನನ್ನ ಲೈಫೇ ಚೇಂಜ್ ಆಯ್ತು, ರೈಟ್? ಸೊ ಇದುವರೆಗೂ ಸೋ ಮೆನಿ ಕೋರ್ಸಸ್ ಐ ಹ್ಯಾವ್ ಅಟೆಂಡೆಡ್, ಲ್ಯಾಕ್ಸ್ ಟುಗೆದರ್ ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಂಡು, ನನ್ನ ಮೈಂಡ್, ನನ್ನ ಪರ್ಸನಾಲಿಟಿ,
ನನ್ನ ಕಾನ್ಫಿಡೆನ್ಸ್. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಕಮ್ ಫ್ರಮ್ ಅ ಡೈರೆಕ್ಟ್ ಮಾರ್ಕೆಟಿಂಗ್ ಸೇಲ್ಸ್ ಫೀಲ್ಡ್ ಇಂದ ಬಂದಿದೆ ಅಂತ ತುಂಬಾ ಹೆಮ್ಮೆ ಅನ್ಸುತ್ತೆ. ಈ ಒಂದು ಕಾನ್ಫಿಡೆನ್ಸ್, ಕರೇಜ್ ಎಲ್ಲ ಬಂದಿರೋಂಥದ್ದೇ ಆ ಒಂದು ಫೀಲ್ಡ್ ಇಂದ ನನಗೆ, ರೈಟ್? ಸೊ ಆಸ್ ವೆಲ್ ಆಸ್ ಐ ಆಮ್ ಎನ್ ಎಂಟರ್ಪ್ರೈನರ್, ಓಕೆ, ಎಜುಕೇಟರ್ ನಾನು. ಸೊ ವಿ ರನ್ ಅ ಮಾಂಟೆಸರಿ ಸ್ಕೂಲ್, ಹಾಗೆ ನಮ್ದೇ ಒಂದು ಶಿಕ್ಷಣ ಅಂತ ಹೇಳಿ NGO ಇದೆ. ಗವರ್ಮೆಂಟ್ ಸ್ಕೂಲ್ಸ್ ಎಲ್ಲ ಕ್ಲಾಸಸ್ ತಗೊಳ್ತೀವಿ ನಾವು ಫ್ರೀ ಆಗಿ. ಹಾಗೆ ಐ ಆಮ್ ಅ ಪ್ಯಾಷನೇಟ್ ಟ್ರಕ್ಕರ್, ಐ ಲವ್ ಟ್ರಾವೆಲಿಂಗ್ ಅಂಡ್ ಅಡ್ವೆಂಚರ್ಸ್. ಸೊ ಇನ್ನೇನ್ ವೆರಿ ಸೂನ್ ವಿಲ್ ಬಿ ಸ್ಟಾರ್ಟಿಂಗ್ ಅ ಟ್ರಕ್ಕಿಂಗ್ಸ್ ಕರ್ನಾಟಕದಲ್ಲಿ, ಅಂಡ್ ಆಲ್ಸೋ ಹಿಮಾಲಯನ್ ಟ್ರೆಕ್ಕಿಂಗ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ನೆಕ್ಸ್ಟ್. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ವಿತ್ ಮೀ. ಓಕೆ, ಸೊ ಆಸ್ ಅ ಟ್ರೈನರ್, ಆಸ್ ಅ ಮೈಂಡ್ ಕೋಚ್ ಫ್ರಮ್ ಲಾಸ್ಟ್ 12 years ನಾನು ಮೋರ್ ದನ್ 10,000 ಯೂತ್ಸ್ಗೆ ನಾನು ಏನ್ ಮಾಡಿದ್ದೀನಿ, ಟ್ರೈನ್ ಅಪ್ ಮಾಡಿದ್ದೀನಿ. ಆಫ್ಲೈನ್ ಅಲ್ಲಿ ಅಂದ್ರೆ ಫಿಸಿಕಲಿ, ಈಗ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದೀನಿ, ರೈಟ್? ಸೊ ನನ್ನ ಒಂದು ಉದ್ದೇಶ, ಮಿಷನ್, ಐ ಆಮ್ ಆನ್ ಅ ಮಿಷನ್. ಏನಪ್ಪಾ ಅಂತ ಹೇಳಿದ್ರೆ, ಐ ವಾಂಟ್ ಟು ಹೆಲ್ಪ್ ಅಂಡ್ ಟ್ರಾನ್ಸ್ಫಾರ್ಮ್ 1 lakh youths. I want to help 1 lakh youths to achieve their goals and dreams through ಒಂದು ಮೈಂಡ್ ಮಾಸ್ಟರಿ ಮಾಡಿಸೋದ್ ಮುಖಾಂತರ ಅವರ ಗುರಿಗಳು, ಕನಸನ್ನ ಅಚೀವ್ ಮಾಡಿಸ್ಬೇಕನ್ನೋ ನನ್ನ ಉದ್ದೇಶ ಇರುವಂಥದ್ದು, ರೈಟ್? ಸೊ ಇಂಟೆನ್ಷನ್ ಸಿಂಪಲ್, ಏನಪ್ಪಾ ಅಂದ್ರೆ ಇನ್ಸ್ಪೈರ್ ಪೀಪಲ್, ಸ್ಪ್ರೆಡ್ ದ ನಾಲೆಡ್ಜ್. ಸೊ ಇವತ್ತು ನಾನು ಈ ಕ್ಲಾಸ್ ತಗೊಳ್ತಾ ಇದ್ದೆ ಅಂದ್ರೆ ವೆರಿ ಸಿಂಪಲ್ ಕಾರಣ ಏನಪ್ಪಾ ಅಂದ್ರೆ, ಐ ವಾಂಟ್ ಟು ಸ್ಪ್ರೆಡ್ ದ ನಾಲೆಡ್ಜ್ ಅಂಡ್ ಇನ್ಸ್ಪೈರ್ ಟು ಟೇಕ್ ಆಕ್ಷನ್. ಎಸ್, ರೆಡಿ? ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಮ್ಮ ಒಂದು ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಅವೇರ್ನೆಸ್ ನ ತಿಳ್ಕೊಳ್ಳೋಣ. ಏನಿದು ಕಾನ್ಶಿಯಸ್ ಮೈಂಡ್ ಮತ್ತೆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ? ನೋಡಿ, ಈ ಪಿಕ್ಚರ್ ಅಲ್ಲಿ ಇದೆ. ಏನಪ್ಪಾ ಅಂದ್ರೆ, ಸಾಗರದಲ್ಲಿ, ಲೈಕ್ ಇವಾಗ ಅಂಟಾರ್ಟಿಕ್ ಅಥವಾ ಆರ್ಟಿಕ್ ರೀಜನ್ ಅಲ್ಲಿ, ಗ್ರೀನ್ಲ್ಯಾಂಡ್ ಇದೆಯಲ್ಲ, ಆ ಕಡೆ ಸೈಡ್ ಅಲ್ಲೆಲ್ಲ ಸಾಗರದಲ್ಲಿ ಏನಿರುತ್ತೆ, ಮಂಜುಗಡ್ಡೆ, ದೊಡ್ಡ ದೊಡ್ಡ ಮಂಜುಗಡ್ಡೆಗಳಿರುತ್ತೆ. ಸೊ ಅದ್ ನೋಡ್ಲಿಕ್ಕೆ ಮೇಲ್ಗಡೆ ಇಷ್ಟೇ ಕಾಣುತ್ತೆ, ಬಟ್ ಅದ್ರ ಒಳಗಡೆ ಎಷ್ಟಿದೆ ನೋಡಿ, 90% ಇದೆ. ಕಾಣಿಸುತ್ತಾ? ಅದು ಕಾಣಿಸಲ್ಲ. ನಾವ್ ಅನ್ಕೊಳ್ತೀವಿ ಇಷ್ಟೇ ಅಂತ ಹೇಳಿ. ಟೈಟಾನಿಕ್ ಹಡಗು ಮುಳುಗಿದ್ ಹೇಗೆ, ಈ ತರ ಯಾವ್ದಕ್ಕೂ ಒಂದು ಡಿಕ್ಕಿ ಹೊಡಿತು, ಮುಳುಗೋಯ್ತು, ಕರೆಕ್ಟಾ? ಹಾಗೆ ಅದು ಕಾಣೋದಿಲ್ಲ, ನಮ್ 90% ಒಳಗಡೆ ಇರುತ್ತೆ. ಸೇಮ್ ವೇ ನಮ್ಮ ಒಂದು ಮೈಂಡ್, ಮನಸ್ಸು ಅಂತಿದೆಯಲ್ವಾ, ಇದ್ರಲ್ಲಿ 10% ನಾವು ಕಾನ್ಶಿಯಸ್ ಮೈಂಡ್ ಅಷ್ಟೇ. ಏನು 10% ಕಾನ್ಶಿಯಸ್ ಮೈಂಡ್ ಅಂತ ಹೇಳಿದ್ರೆ, ಈಗ ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ರೈಟ್? ಈಗ ನೀವೇನಾದ್ರೂ ಮುಟ್ತೀರಾ, ಟಚ್ ಮಾಡ್ತೀರಾ ಅಂದ್ರೆ ಫೀಲ್ ಮಾಡ್ತೀರಾ, ಅಥವಾ ಮಾತಾಡ್ತೀರಾ, ಇದೆಲ್ಲ ಅವೇರ್ನೆಸ್, ಜಾಗೃತ ಮನಸ್ಸಿಂದ ನೀವು ನೋಡ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ, ಎಲ್ಲ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು 90% ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸುಪ್ತ ಮನಸ್ಸು, ಅಂದ್ರೆ ಅದು ನಿದ್ದೆ ಮಾಡ್ತಾ ಇರುತ್ತೆ, ನಿದ್ದೆ ಮಾಡ್ತಾರಲ್ಲ ಅದು ಆಕ್ಚುಲಿ, ಅದಕ್ಕೆ ಸುಪ್ತ ಮನಸ್ಸು ಅಂತ ಹೇಳ್ತಾರೆ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್. ಐ ಕ್ಯಾನ್ ಸೇ ಈ ಹೋಲ್ ಯೂನಿವರ್ಸ್ ಅಲ್ಲೇ ಮೋಸ್ಟ್ ಪವರ್ಫುಲ್ ವೆಪನ್ ಯಾವ್ದಪ್ಪ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಯಾಕಂತ ಹೇಳಿದ್ರೆ ಅದು ನಮ್ಮ 90% ಲೈಫನ್ನ ಕಂಟ್ರೋಲ್ ಮಾಡುತ್ತೆ ಅದು. ಓಕೆ, ಆ ಒಂದು, ಓಕೆ, ಅರ್ಥ ಮಾಡಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಐಲ್ ಗಿವ್ ಸಮ್ ಎಕ್ಸಾಂಪಲ್ಸ್. ಶುರುನಲ್ಲಿ ನೀವು ಸೈಕಲ್ ಅಥವಾ ಗಾಡಿ, 2 wheeler 4 wheeler ಎಲ್ಲ ಕಲ್ತಿದ್ದೀರಲ್ವಾ, ಏನೋ ಒಂದು ಕಲ್ತಿದ್ದೀರಲ್ವಾ ಡ್ರೈವಿಂಗ್. ಶುರುನಲ್ಲಿ ನೀವು ಕಲಿಬೇಕಾದ್ರೆ ಹೇಗಿತ್ತು ನಿಮ್ಮ ಗಮನ? ಫುಲ್ ಕಾನ್ಸಂಟ್ರೇಷನ್ ಸ್ಟೇರಿಂಗ್ ಮೇಲೆ ಅಥವಾ ಹ್ಯಾಂಡ್ಲ್ ಮೇಲೆ, ರೈಟ್? ಗಮನ ಪೂರ್ತಿ ರೋಡ್ ಮೇಲೆ, ಆ ಕಡೆ ಈ ಕಡೆ ಎಲ್ಲ ಫುಲ್ ಅವೇರ್ನೆಸ್ ಇಂದ ಏನ್ ಮಾಡ್ತಾ ಇದ್ರಿ, ಕಲ್ತ್ರಿ. ಕಲ್ತ್ ಮೇಲೆ 6 months 1 year ಆದ್ಮೇಲೆ ಹೋಗ್ತಾ 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 ಏನಾಯ್ತು, ನಿಮ್ಗೆ ಅದು ಅಭ್ಯಾಸ ಆಗ್ಬಿಡ್ತು. ಆಮೇಲೆ ನೀವು ಓಡಿಸ್ತಾ ಇದ್ದೀರಾ. ಇವಾಗ ಹೇಗೆ ಓಡಿಸ್ತಾ ಇದ್ದೀರಾ? ಗಮನ ಇಟ್ಟು ಹಿಂಗೆ ಓಡಿಸ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಕೇರ್ಫುಲ್ ಆಗಿ ಗಮನ ಇಟ್ಟು ಓಡಿಸ್ತೀರಾ? ಇಲ್ಲ, ಜಸ್ಟ್ ಸ್ಟಾರ್ಟ್ ಮಾಡ್ತೀರಾ, ಎಲ್ಗೆ ಹೋಗ್ಬೇಕಂತ ಒಂದು ಡಿಸೈಡ್ ಮಾಡಿರ್ತೀರಾ, ಸ್ಟಾರ್ಟ್ ಮಾಡ್ತೀರಾ, ಜೊತೆಗೆ ಏನೋ ಯೋಚನೆ ಮಾಡ್ತಾ ಇರ್ತೀರಾ, ಮುಂದೇನೋ ನೋಡ್ತೀರಾ, ಶಾಪ್ ನೋಡ್ತಾ ಇರ್ತೀರಾ, ಮಾಲ್ ನೋಡ್ತಾ ಇರ್ತೀರಾ, ಇನ್ನೊಂದೇನೋ ನೋಡ್ತೀರಾ, ಪಕ್ಕದಲ್ಲಿ ಮಾತಾಡ್ತಾ ಇರ್ತೀರಾ, ಜೊತೆಗೆ ಏನ್ ಮಾಡ್ತಿರ್ತೀರಾ, ಆಟೋಮೆಟಿಕ್ ಆಗಿ ಗಾಡಿ ಓಡಿಸ್ತಾ ಇರ್ತೀರಾ. ಹೆಂಗ್ ಸಾಧ್ಯ ಆಯ್ತು? ಸೊ ಬಿಗಿನಿಂಗ್ ಅಲ್ಲಿ ಅದು ಕಾನ್ಶಿಯಸ್ ವರ್ಕ್ ಆಗಿತ್ತು, ಕಾನ್ಶಿಯಸ್ ಮೈಂಡ್ ನ ಕೆಲಸ ಆಗಿತ್ತು. ಬಟ್ ಅದು ಅಭ್ಯಾಸ ಆದ್ಮೇಲಿಂದ ಅದು ಸಬ್ ಕಾನ್ಶಿಯಸ್ ಮೈಂಡ್ ನ ಕೆಲಸ ಆಯ್ತು, ರೈಟ್? ಅದು ಏನಾಗಿದೆ, ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಆಗಿದೆ. ಹಾಗೆ ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ ಅಲ್ವಾ? ಸೊ ಬ್ರಷ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿ, ಯೋಚನೆ ಮಾಡಿ, ಓಕೆ ಹಿಂಗ್ ಇಟ್ಕೊಂಡು ಬ್ರಷ್ ಮಾಡ್ಬೇಕಂತ ಯೋಚನೆ ಮಾಡಿ ಮಾಡ್ತೀರಾ, ಅಥವಾ ಆಟೋಮೆಟಿಕ್ ಆಗಿ ಮಾಡ್ತಾ ಹೋಗ್ತೀರಾ? ಹಲೋ, ಮ್ಯೂಟ್ ಮಾಡಿದೀನಿ ಬಿಡಿ, ನೀವು ಮಾತಾಡಕ್ಕಾಗಲ್ಲ. ಸೊ ಆಟೋಮೆಟಿಕ್ ಆಗಿ ಮಾಡ್ತೀರಾ, ಇಸಂಟ್ ಇಟ್? ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಆ ಕೆಲಸ. ಓಕೆ, ಹಾಗೆ ಯಾವ ವಿಚಾರಗಳು, ಯಾವ ಕೆಲಸ ಅಥವಾ ಯಾವುದೇ ಒಂದು ಗುರಿಗಳಾಗ್ಲಿ, ಕನಸುಗಳಾಗ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಆಗ್ಬಿಡುತ್ತೆ, ಅದು ಈಸಿಯಾಗಿ ಅಚೀವ್ ಆಗ್ಬಿಡುತ್ತೆ. ಬಿಕಾಸ್ ಸಬ್ ಕಾನ್ಶಿಯಸ್ ಮೈಂಡ್ ಅದ್ರ ಮೇಲೆ ಕೆಲಸ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ ಅದು. ಬಟ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮಾತ್ರ ಇದ್ರೆ ಏನಾಗುತ್ತೆ,
ನಾವು ನೆನಪಿಸ್ಕೊಂಡಾಗ ಮಾತ್ರ ನಾನು ಈ ಗುರಿಗೋಸ್ಕರ ಕೆಲಸ ಮಾಡ್ಬೇಕು, ನಾನು ಇದಕ್ಕೋಸ್ಕರ ಮಾಡ್ಬೇಕು ಅನ್ನೋದು ಸಬ್ ಮೈಂಡ್, ಕಾನ್ಶಿಯಸ್ ಮೈಂಡ್ ಮಾತ್ರ ಇದ್ರೆ ಅಷ್ಟು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಯಾವಾಗ ನಮ್ಮ ಗೋಲ್ಸ್ ಅಂಡ್ ಡ್ರೀಮ್ಸ್ ಸಬ್ ಕಾನ್ಶಿಯಸ್ ಕೆಲಸ ಆಗ್ಬಿಡುತ್ತೆ, ಈಸಿಯಾಗಿ ನಾವು ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್, ಹೇಗೆ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇಸ್ಂಟ್ ಇಟ್? ಸೊ ನೋಡಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಿಲೀವ್ಸ್, ವ್ಯಾಲ್ಯೂಸ್, ಇಮೋಷನ್ಸ್, ಹ್ಯಾಬಿಟ್ಸ್, ಇಮ್ಯಾಜಿನೇಷನ್, ಇಂಟ್ಯೂಷನ್, ಇದೆಲ್ಲ ಸಬ್ ಕಾನ್ಶಿಯಸ್ ನ ಕೆಲಸ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಡೀಪ್ ಆಗಿ ಉಸಿರಾಡಿ ಒಂದ್ಸರಿ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್, ಬ್ರೀತ್ ಇನ್, breathe out. Okay, come back. ನೀವು ಉಸಿರಾಡಿ ನಿಮ್ಗೆ ಗೊತ್ತಾಯ್ತಾ? ಗಾಳಿ ಫೀಲ್ ಆಯ್ತಾ? ಬಟ್ ಇದಕ್ಕಿಂತ ಮೊದಲು ಉಸಿರಾಡ್ತಾ ಇದ್ರಲ್ವಾ, ಅದು ನಿಮ್ಗೆ ಗೊತ್ತಿತ್ತಾ? ಇಲ್ಲ, ಆಟೋಮೆಟಿಕ್ ಆಗಿ ಉಸಿರಾಡ್ತಾ ಇದ್ರಿ. ಹೇಗ್ ಸಾಧ್ಯ? ಅದು ಸಬ್ ಕಾನ್ಶಿಯಸ್ ಮೈಂಡ್ ನ ಕೆಲಸ. ಅದು ಉಸಿರಾಟ ಅಥವಾ ನಮ್ಮ ಹೃದಯ ಬಡಿತ, ನಮ್ಮ ಇಂಟರ್ನಲ್ ಆರ್ಗನ್ಸ್, ಅದೆಲ್ಲ ಏನಿದೆಯಪ್ಪ ಅಂದ್ರೆ ಅದೆಲ್ಲ ಯಾರು ಕಂಟ್ರೋಲ್ ಮಾಡುವಂಥದ್ದು? ಸಬ್ ಕಾನ್ಶಿಯಸ್ ಮೈಂಡ್ ಕಂಟ್ರೋಲ್ ಮಾಡುವಂಥದ್ದು. ರೈಟ್? ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಈ ಒಂದು ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಪ್ಪ ಅಂತ ಹೇಳಿದ್ರೆ, ಕಾನ್ಶಿಯಸ್ ಮೈಂಡ್, ಲೆಟ್ಸ್ ಸೇ ಎಕ್ಸಾಂಪಲ್, ನಮ್ಮ ಮೊಬೈಲ್ ಒಂದು ಪ್ರೊಸೆಸರ್ ಸ್ಪೀಡ್ ಇರುತ್ತೆ ಗೊತ್ತಾ? ಮೊಬೈಲ್ ಆಗಲಿ, ಕಂಪ್ಯೂಟರ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಅದಕ್ಕೊಂದು CPU ಇರುತ್ತೆ, ಅದರಲ್ಲಿ ಒಂದು ಪ್ರೊಸೆಸರ್ ಇರುತ್ತೆ, ಅದರದ್ದೊಂದು ಸ್ಪೀಡ್ ಇರುತ್ತೆ ಗೊತ್ತಾ? ರೈಟ್? ಹಾಗೆ ನಮ್ಮ ಮೈಂಡ್ ಕೂಡ ಅಷ್ಟೇ. ಸೊ ದೇ ಹ್ಯಾವ್ ಡನ್, ಸೈಂಟಿಸ್ಟ್ ಎಲ್ಲ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇರೋದಲ್ಲ. ಸೊ ಸೈಂಟಿಸ್ಟ್ ಎಲ್ಲ ರಿಸರ್ಚ್, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಸೊ ನಾನು ಅದನ್ನೇ ತೋರಿಸ್ತಾ ಇರೋದು ನಿಮ್ಗೆ. ಸೊ ಕಾನ್ಶಿಯಸ್ ಮೈಂಡ್ ಪರ್ ಸೆಕೆಂಡ್ಗೆ 2000 ಬಿಟ್ಸ್ ಫಾಸ್ಟ್ ಅಲ್ಲಿ ಪ್ರೊಸೆಸರ್ ತರ ವರ್ಕ್ ಮಾಡಿದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ 400 ಬಿಲಿಯನ್ ಬಿಟ್ಸ್ ಪರ್ ಸೆಕೆಂಡ್ ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ 5 lakh ಟೈಮ್ಸ್ ಫಾಸ್ಟರ್. ಎಷ್ಟು? 5 lakh ಟೈಮ್ಸ್ ಫಾಸ್ಟರ್. ಅಷ್ಟು ಪವರ್ಫುಲ್ ಇದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಈಗ ಒಂದು ಕ್ಷಣದಲ್ಲಿ ನಾವು ಇಲ್ಲಿ ಕೂತ್ಕೊಂಡಿರೋರು, ಒಂದು ಕ್ಷಣದಲ್ಲಿ ನಾವು ಸಿಂಗಾಪುರ್ಗೆ ಹೋಗ್ಬೇಕಂದ್ರೆ ಸಿಂಗಾಪುರ್ಗೆ ಹೋಗಿ ಬರಬಹುದು. ಆರ್ 1 ಸೆಕೆಂಡ್ ಅಲ್ಲಿ ನೀವು ಎಲ್ಲಿಗೆ ಇಮ್ಯಾಜಿನ್ ಮಾಡ್ತೀರೋ ಅಲ್ಲಿಗೆ ಹೋಗಿ ಬರ್ಬೋದು. ಅಷ್ಟು ಪವರ್ಫುಲ್ ಇದೆ ಮೈಂಡ್, isn't it? ಓಕೆ, ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ಹೆಲ್ಪ್ಸ್ ಇನ್ ಅಚೀವ್ ಅವರ್ ಡ್ರೀಮ್ಸ್ ಅಂಡ್ ಗೋಲ್ಸ್. ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ಏನಪ್ಪಾ ಅಂದ್ರೆ ನಮ್ಮ ಗುರಿಗಳು ಮತ್ತೆ ಕನಸನ್ನ ಅಚೀವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಕಂಟ್ರೋಲ್ಸ್ 90% ಆಫ್ ಅವರ್ ಲೈಫ್. ಆಸ್ ಐ ಟೋಲ್ಡ್, ಅವಾಗಲೇ ಹೇಳ್ದಂಗೆ ನಾನು, ನಮ್ಮ ಎಂಟೈರ್ ಲೈಫ್ ಹೇಗೆ ಜೀವನ ಮಾಡ್ತೀವಿ ಅನ್ನೋದು ನಿರ್ಧಾರ ಆಗಿರೋದೇ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಕಂಡೀಷನಿಂಗ್ ಇಂದ. ಹೇಗೆ ಪ್ರೋಗ್ರಾಮ್ ಆಗಿದೆ ಅದ್ರ ಮೇಲೆ ನಮ್ಮ ಲೈಫ್ ಇರುತ್ತೆ, isn't it? ಸೊ ಯಾರೋ ರಿಚ್ ಬಿಲೇನಿಯರ್ ಫ್ಯಾಮಿಲಿಲಿ ಹುಟ್ಟಿರೋ ಮಕ್ಕಳು ಅಥವಾ ಅವರ ಪ್ರೋಗ್ರಾಮಿಂಗ್ ಹಿಂಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಹಾಗೆ ಇರುತ್ತೆ. ಬಟ್ ಆರ್ಡಿನರಿ ಆಗಿ ನಾವು ನಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಆಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಹಾಗೆ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಅನ್ನೋದು ಪ್ರೋಗ್ರಾಮ್ ಆಗಿರುತ್ತೆ, ಅದ್ರ ಮೇಲೆ ನಮ್ಮ ಲೈಫ್ 90% ಡಿಪೆಂಡ್ ಆಗಿರುತ್ತೆ. ಸೊ ಸಬ್ ಕಾನ್ಶಿಯಸ್ ಇಸ್ ಮೋರ್ ಪವರ್ಫುಲ್ ಅಂಡ್ ಹೈಯರ್ ಸ್ಪೀಡ್ ದ್ಯಾನ್ ಅ ಸೂಪರ್ ಕಂಪ್ಯೂಟರ್ ಪ್ರೊಸೆಸರ್. ಅದು ಹೇಗಪ್ಪ ಅಂತ ಹೇಳಿದ್ರೆ, ಪ್ರಪಂಚದ ಮಾಮೂಲಿ ಕಂಪ್ಯೂಟರ್ ಅಲ್ಲ, ಸೂಪರ್ ಕಂಪ್ಯೂಟರ್ನ ಪ್ರೊಸೆಸರ್ಗಿನ ತುಂಬಾನೇ ಪಟ್ಟು ಹೈ ಸ್ಪೀಡ್ ಅದು, ಮತ್ತೆ ಮೋರ್ ಪವರ್ಫುಲ್, ಅಷ್ಟು ಸ್ಟ್ರಾಂಗ್ ಇರೋಂಥದ್ದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಸಬ್ ಕಾನ್ಶಿಯಸ್ ವರ್ಕ್ಸ್ ಇನ್ ಅ ಮಲ್ಟಿಪಲ್ ಅಟ್ ಅ ಸಿಂಗಲ್ ಟೈಮ್. ಒಂದೇ ಏಟಿಗೆ ಎಷ್ಟೋ ಕೆಲಸಗಳು ಮಾಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ನೀವು ಉಸಿರಾಡ್ತಾ ಇದೀವಿ, ಹೃದಯ ಬಡಿತ ಆಗ್ತಾ ಇದೆ, ಏನೋ ತಿಂದಿದ್ದೀರಾ ಇವಾಗ, ಡೈಜೆಷನ್ ಆಗ್ತಾ ಇರುತ್ತೆ. ಸೊ ಸಬ್ ಕಾನ್ಶಿಯಸ್ ಹೇಗಪ್ಪ ಅಂದ್ರೆ ಮಲ್ಟಿಪಲ್ ಟಾಸ್ಕ್ ಮಾಡುತ್ತೆ. ವೆರನ್ ಕಾನ್ಶಿಯಸ್ ಆಗಿ ನಾವು ಏನೋ ಒಂದು ಮಾಡ್ತಾ ಇದೀವಿ, ಈ ಕಡೆ ನೋಡ್ತಾ ಇದೀವಿ ಅಂದ್ರೆ ಈ ಕಡೆ ಕೇಳಿಸ್ಕೊಳಕ್ಕಾಗಲ್ಲ, ಅಥವಾ ನೋಡ್ತಾ ಇದೀವಿ ಅಂದ್ರೆ ಬರೆಯಕ್ಕಾಗಲ್ಲ. ಕಾನ್ಶಿಯಸ್ ಮೈಂಡ್ ಲಿಮಿಟೆಡ್ ಅದು. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ಫುಲ್, ಮಲ್ಟಿಪಲ್ ಟಾಸ್ಕ್ ಮಾಡುತ್ತೆ ಅದು. ಸೊ ಪವರ್ಫುಲ್ ಸಬ್ ಕಾನ್ಶಿಯಸ್ ಮೈಂಡ್. It controls our future, happiness, health, success, money, growth. So ನಮ್ಮ ಫ್ಯೂಚರ್ ಎಲ್ಲ, ಹ್ಯಾಪಿನೆಸ್, ಹೆಲ್ತ್, ಸಕ್ಸಸ್, ಗ್ರೋತ್ ಎಲ್ಲನೂ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರೋಂಥದ್ದು? ನಮ್ಮ ಒಂದು ಸಬ್ ಕಾನ್ಶಿಯಸ್ ನ ಕಂಟ್ರೋಲ್ ಇರೋಂಥದ್ದು, ಅದ್ರ ಮೇಲೆ ಡಿಪೆಂಡ್ ಆಗಿರೋಂಥದ್ದು, isn't it? ಸೊ ಲೆಟ್ ಅಸ್ ಮೂವ್ ಅಹೆಡ್. ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಡೀಪ್ ಆಗಿ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೋಡಿ, there is no difference or limit. ಒಂದು ಕಾಫಿನ ಟೀನ ಅಟ್ರಾಕ್ಟ್ ಮಾಡೋಕ್ಕೂ
ಒಂದು ಮರ್ಸಿಡೀಸ್ ಬೆನ್ಸ್ ಅಥವಾ BMW ನ ಅಟ್ರಾಕ್ಟ್ ಮಾಡೋಕ್ಕೂ ಅದಕ್ಕೆ ಎರಡಕ್ಕೂ ಒಂದೇ ಸಮ. ನಾವು ಕಾನ್ಶಿಯಸ್ಲಿ ಥಿಂಕ್ ಮಾಡ್ತೀವಿ, ಓಹ್ ನನ್ನ ಕೈಯಲ್ಲಿ BMW ತೊಗೊಳಕ್ ಆಗತ್ತಾ ಅಂತ. ನಾವು ಕಾನ್ಶಿಯಸ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಅನ್ಕೊಳ್ತೀವಿ, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವುದು ಆಗದೆ ಇರೋಂಥದ್ದಲ್ಲ, ಲಿಮಿಟೇ ಇಲ್ಲ. ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟಿ ಆರ್ ಅ ಬಿಗ್ ಪ್ರಾಪರ್ಟಿ ಆರ್ ಅ ಬಿಗ್ ಕಾರ್ ಆರ್ ಅ ಹೈ ರಿಚ್ನೆಸ್, ವಾಟ್ ಎವರ್, ಇಟ್ಸ್ ಆಲ್ ಈಕ್ವಲ್. ಇಟ್ಸ್ ಆಲ್ ಈಕ್ವಲ್. ಸಬ್ ಕಾನ್ಶಿಯಸ್ ಮೈಂಡ್ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ, ಇದಾಗುತ್ತೆ ಇದಾಗಲ್ಲ ಅನ್ನೋದು ಇಲ್ವೇ ಇಲ್ಲ, ರೈಟ್? ಅಂಡ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡ್ರೀಮ್ ಅಂಡ್ ರಿಯಾಲಿಟಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಓಕೆ, ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡ್ರೀಮ್ ಅಂಡ್ ರಿಯಾಲಿಟಿ. ಎಷ್ಟು ಜನ ಮೂವೀಸ್ ನೋಡ್ತೀರಾ? ಬಾಹುಬಲಿ ಆರ್ ಎಷ್ಟೊಂದು ಮೂವೀಸ್ ನೋಡಿದೀರಾ ನೀವು, ಅಥವಾ ಸೀರಿಯಲ್ ನೋಡ್ತೀರಾ? ನೋಡ್ಬೇಕಾದ್ರೆ ಎಷ್ಟು ಜನ ಆ ಕ್ಯಾರೆಕ್ಟರ್ ಒಳಗಡೆ ಮುಳುಗೋಗ್ತೀರಾ? ಫಾರ್ ಎಕ್ಸಾಂಪಲ್, ಈಗ ಕ್ರಿಕೆಟ್ ನಡೀತಾ ಇರುತ್ತೆ. ಕ್ರಿಕೆಟ್ ನಡಿಬೇಕಾದ್ರೆ ವಿರಾಟ್ ಕೊಹ್ಲಿ ಅಥವಾ ಧೋನಿ 6 ಹೊಡಿತಾ ಇರ್ತಾರೆ, ಇನ್ನೇನು ಚೇಸಿಂಗ್ ಅಲ್ಲಿ ವಿನ್ ಆಗ್ಬೇಕು ಮ್ಯಾಚ್. ಆ ಟೈಮಲ್ಲಿ ಕವರ್ ನಾವೇ ಆಡ್ತಾ ಇದೀವಿ ಅನ್ನೋ ರೀತಿ ಏನ್ ಮಾಡುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ಒಂದು ಫೀಲಿಂಗ್ ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ, ಅಂದ್ರೆ ರಿಯಾಲಿಟಿ ಮಾಡ್ಕೊಳ್ಳುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನಸು ಮತ್ತೆ ರಿಯಾಲಿಟಿ, ಡ್ರೀಮ್ ಅಂಡ್ ರಿಯಾಲಿಟಿ ಎರಡೂ ಒಂದೇ, ಯಾವುದೇ ಡಿಫ್ರೆನ್ಸ್ ಇಲ್ಲ. ಓಕೆ, ನಾವೆಲ್ಲರೂ ಥಾಟ್ಸ್ ನ ರಿಲೀಸ್ ಮಾಡ್ತೀವಿ, ಡಿಸೈರ್ಸ್ ನ ರಿಲೀಸ್ ಮಾಡ್ತೀವಿ, ಗೋಲ್ಸ್ ನ ಇಟ್ಕೊಳ್ತೀವಿ, ಡ್ರೀಮ್ಸ್ ನ ಇಟ್ಕೊಳ್ತೀವಿ. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಯಾವುದು ಇನ್ಕಂಪ್ಲೀಟ್ ಬಿಡಕ್ ಸಾಧ್ಯನೇ ಇಲ್ಲ. ಇಟ್ ವಿಲ್ ಕಂಪ್ಲೀಟ್ ಬೈ ಇಟ್ಸ್ ಓನ್. ನಾವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಏನ್ ಮಾಡುತ್ತೆ ಗೊತ್ತಾ? ಅದು ರಾತ್ರಿ ಹೊತ್ತು ಕನ್ಸು ಎಷ್ಟು ಜನಕ್ಕೆ ಬರುತ್ತೆ? ಎಲ್ರಿಗೂ ಬರುತ್ತಾ? ಆ ಕನ್ಸಲ್ಲಿ ಏನ್ ಮಾಡುತ್ತೆ ಗೊತ್ತಾ? ಅದು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ನೀವು ಬೆಳಗ್ಗೆ ಎದ್ದಾಗ ಅಥವಾ ಏನೋ ಯೋಚನೆ ಕನ್ಸು ಈ ತರ ಬಂದಿತ್ತಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ತುಂಬಾ ದಿನದಿಂದ ಆಸೆ ಪಟ್ಟಿರ್ತೀರಾ ಗೋಬಿ ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಈಗ ಲಾಕ್ ಡೌನ್ ಆಗೇ ಇರೋದಿಲ್ಲ. ಬಟ್ ಯಾವತ್ತೋ ಒಂದಿನ ರಾತ್ರಿ ಅಚಾನಕ್ ಆಗಿ ನೀವು ಫ್ರೆಂಡ್ಸ್ ಜೊತೆ ಹೋಗಿ ಪಾನಿಪುರಿ ಚಾಟ್ಸ್ ತಿನ್ನೋ ತರ ಕನ್ಸು ಬೀಳುತ್ತೆ. ಏನಾದ್ರ ಅರ್ಥ? ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಗುರಿಗಳು ಅಥವಾ ನಿಮ್ಮ ಆಸೆನ ಏನ್ ಮಾಡ್ತು? ಕಂಪ್ಲೀಟ್ ಮಾಡ್ಕೊಳ್ತು. ನೀವು ಆಕ್ಷನ್ ತಗೊಂಡಿಲ್ಲ, ನಿಜ ಮಾಡಿಲ್ಲ, ಅದರಿಂದ ಏನಾಯ್ತದು? ಸಬ್ ಕಾನ್ಶಿಯಸ್ ಮೈಂಡ್ ಕನಸಿನಲ್ಲಿ ರಿಯಾಲಿಟಿ ಮಾಡ್ಕೊಳ್ತು. ಸೊ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವುದೇ ರೀತಿ ಇನ್ಕಂಪ್ಲೀಟ್ ಸೈಕಲ್ ಉಳಿಸ್ಕೊಳ್ಳಲ್ಲ, ಅದು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಬೈ ಆನ್ ಇಟ್ಸ್ ಓನ್. ಐದರ್ ಕನಸಿನ ಮುಖಾಂತರ, ರಾತ್ರಿ ಕನಸಿನ ಮುಖಾಂತರ, ಆರ್ ಇಮ್ಯಾಜಿನೇಷನ್ ಮುಖಾಂತರ. ಈಗ ನೀವು ಟಿವಿ ನೋಡ್ತಾ ಇರ್ತೀರಾ, ಮೂವಿ ನೋಡ್ತಾ ಇರ್ತೀರಾ, ಆ ಕ್ಯಾರೆಕ್ಟರ್ ಒಳಗಡೆ ನಾನೇ ಅಚೀವ್ ಮಾಡ್ತಾ ಇದೀನೇನೋ, ನಾನೇ ವಿನ್ನರ್ ಆಗ್ತಾ ಇದೀನಿ ಅನ್ನೋ ಒಂದು ಫೀಲಿಂಗ್ ನ ಬರುತ್ತಾರಲ್ಲ, ಅದು ಸಬ್ ಕಾನ್ಶಿಯಸ್ ಮೈಂಡ್ ತರಿಸ್ಕೊಳ್ಳುತ್ತೆ. ನಾನೇ ವಿನ್ ಆದೆ ಅನ್ನೋ ರೀತಿ ಫೀಲಿಂಗ್ ತರಿಸಿ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದ ರಿಯಾಲಿಟಿ ಆಫ್ ದ ಸಬ್ ಕಾನ್ಶಿಯಸ್ ಮೈಂಡ್, ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಮೇಕ್ ಶೋರ್ ದಟ್ ನಾವು ಡ್ರೀಮ್ ಇಟ್ಕೊಂಡಿದ್ದೇವೆ ಅಂದ್ರೆ ಅದಕ್ಕೆ ಆಕ್ಷನ್ ತಗೊಳ್ಬೇಕು, ಅವಾಗ ಅದು ನಿಜವಾಗ್ಲೂ ರಿಯಲ್ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ಒಂದು ಬೇರೆ ಮೂವೀಸು ಅಥವಾ ಸೀರಿಯಲ್ಲು, ಬೇರೆ ಲೈಫ್ ನೋಡ್ಕೊಂಡು ಏನ್ ಮಾಡ್ತೀವಿ, ವಾವ್ ಅವ್ರು ಅಚೀವ್ ಮಾಡಿದ್ರು ನಾನು ಅಚೀವ್ ಮಾಡ್ದೆ ಅನ್ನೋ ರೀತಿ ಫೀಲ್ ಆಗಿ ಸುಮ್ಮನೆ ಆಗ್ತೀವಿ, ಕಂಪ್ಲೀಟ್ ಮಾಡ್ಕೊಂಡಂಗಾಗತ್ತೆ. ಅದರ್ವೈಸ್ ರಾತ್ರಿ ಹೊತ್ತು ಕನ್ಸು ಬಂದು ಏನಾಗುತ್ತೆ, ಕಂಪ್ಲೀಟ್ ಆದಂಗಾಗತ್ತೆ. ಇನ್ ರಿಯಾಲಿಟಿ ನಾವೇನು ಆಗಿರಲ್ಲ, ಹಾಗೆ ಇರ್ತೀವಿ. isn't it? So subconscious ಮೈಂಡ್ಗೆ ಡ್ರೀಮ್ ಮತ್ತೆ ರಿಯಾಲಿಟಿ ಡಿಫ್ರೆನ್ಸ್ ಇಲ್ವೇ ಇಲ್ಲ. ಇದು ಅರ್ಥ ಆಯ್ತಾ? ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದ ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಓಕೆ, ಥ್ಯಾಂಕ್ ಯು. ಲೆಟ್ಸ್ ಮೂವ್ ಆನ್. There is nothing as no. There is nothing as no. Maybe ಸುಮಾರು ಒಂದು ಲೆಟ್ಸ್ ಸೇ 200 ವರ್ಷದಿಂದಗಡೆ ಅನ್ಕೊಂಡಿರ್ಬೋದು ನಾವು, ಏನಂತ ಮನುಷ್ಯ ಹಿಂದಿನವರು ಅನ್ಕೊಂಡಿರ್ಬೋದು, ನಾವು ಚಂದ್ರಕ್ಕೆ ಹೋಗಕ್ ಆಗಲ್ಲ, ಚಂದ್ರನ ಮೇಲೆ ಕಾಲಿಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವುದು ಅಸಾಧ್ಯವಾದದಿಲ್ಲ. ಇವತ್ತು ರಿಯಾಲಿಟಿ ಆಗಿದೆಯಾ? ಚಂದ್ರನ ಮೇಲೆ ಕಾಲಿಟ್ಟಿದಾರ? ಡೆಫಿನೆಟ್ಲಿ ಇಟ್ಟಿದ್ದಾರೆ. ಹೆಂಗ್ ಸಾಧ್ಯ? ಇಟ್ ಇಸ್ ಅ ಸಬ್ ಕಾನ್ಶಿಯಸ್ ವರ್ಕ್. ಯಾವುದೇ ರೀತಿ ಸಬ್ ಕಾನ್ಶಿಯಸ್ಗೆ ಅಸಾಧ್ಯವಾದದ್ದು ಇಲ್ಲವೇ ಇಲ್ಲ. ಅದೇ ನಾವು ಒಂದು 200-300 ವರ್ಷದಿಂದಗಡೆ ಹೋದ್ರೆ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಇಂಥ ಒಂದು ಇನ್ವೆನ್ಷನ್ಸ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ರಾಕೆಟ್ಸ್ ಇರಲಿಲ್ಲ. ಇದೆಲ್ಲ ಹೆಂಗ್ ಇನ್ವೆನ್ಷನ್ ಆಯ್ತು? ನಾವು 200-300 ವರ್ಷದ ಹಿಂದೆಗಡೆ ಯೋಚನೆ ಮಾಡಿದ್ರೆ ಇದೆಲ್ಲ ಆಗುತ್ತಾ ಅಂತ ಥಿಂಕ್ ಮಾಡ್ಬೇಕಾಗಿತ್ತು. ಬಟ್ ಅದೆಲ್ಲ ರಿಯಾಲಿಟಿ ಹೆಂಗಾಗಿದೆ? ಬಿಕಾಸ್ ದೇರ್ ಇಸ್ ನಥಿಂಗ್ ಆಸ್ ನೋ ಫಾರ್ ಸಬ್ ಕಾನ್ಶಿಯಸ್ ಮೈಂಡ್. ಅಂಡ್ ಡೆಫಿನೆಟ್ಲಿ ಇನ್ 50 years ಅಲ್ಲಿ ಇನ್ನೇನೇನ್ ಬರುತ್ತೋ, ಯಾಕೆ? ಸಬ್ ಕಾನ್ಶಿಯಸ್ ಪವರ್ ಇಂದಾನೇ ಅದೆಲ್ಲ ಆವಿಷ್ಕಾರಗಳಾಗಂಥದ್ದು. ಅಂದ್ರೆ ನಮ್ಮ ಮೈಂಡಲ್ಲೂ ಆ ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ಅದ್ ನಾವು ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಜಾಗೃತ ಮಾಡ್ಕೊಳ್ಬೇಕು. ನಾಟ್ ಓನ್ಲಿ ಸೈಂಟಿಸ್ಟ್ ಅಥವಾ ಯಾರೋ ಕೆಲವರು ಮಾತ್ರ ಅಲ್ಲ ಸಾಧ್ಯ, ನಮಗೂ ಸಾಧ್ಯ. ಅದನ್ನ ಜಾಗೃತ ಮಾಡ್ಕೊಳ್ಬೇಕಷ್ಟೇ ನಾವು. ಸೊ ಯಾವುದೇ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಇಟ್ ಈಸ್ ಲೈಕ್ ಅನ್ ಇನ್ನೋಸೆಂಟ್ ಚೈಲ್ಡ್.
ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಒಂದು ಇನ್ನೋಸೆಂಟ್ ಚೈಲ್ಡ್ ತರ. ಈಗ ಮಕ್ಕಳಿಗೆ ಹೇಗೆ ನೀವೆಲ್ಲ ನೋಡಿದಿರ, ಮಕ್ಕಳು ಅವ್ರಿಗೆ ಯಾವ್ದಾದ್ರು ಆಗಲ್ಲ ಅನ್ನೋದು ಇರುತ್ತಾ? 5 years 6 years ಹೋಗಿ ಅನ್ಸ್ತಾ ಕೇಳ್ಬಿಡ್ತಾರೆ, ಅಂಕಲ್ ಅದು ಕೊಡಿ, ನನಗೆ ಬೇಕು, ನನಗೆ ಮಾತಾಡ್ಬೇಕಾ, ಹೋಗಿ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತಾರೆ. ಸ್ಟೇಜ್ ಮೇಲೆ ಹೋಗಕ್ಕೆ ಯಾವುದೇ ರೀತಿ ಭಯ ಇರೋದಿಲ್ಲ. ಇದು ಬೇಕು ಅಷ್ಟೇ, ಸಿಕ್ಬಿಡುತ್ತೆ ಅವ್ರಿಗೆ. ಅದು ಹೊಸದ ಬಟ್ಟೆ ಬೇಕಾ, ಟಾಯ್ ಬೇಕಾ, ಸಿಗೋವರೆಗೂ ಅದು ಬಿಡೋದಿಲ್ಲ ಮಕ್ಕಳು. ಸೇಮ್ ಲೈಕ್ ದಟ್ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಅಷ್ಟೇ, ಇನ್ನೋಸೆಂಟ್ ಚೈಲ್ಡ್ ತರ. ಅದಕ್ಕೆ ಯಾವುದೇ ರೀತಿ ನಿರ್ಬಂಧನೆಗಳಿಲ್ಲ. ಕಾನ್ಶಿಯಸ್ ಮೈಂಡ್ಗೆ ಅಷ್ಟೇ ಇರೋದು, ಇದು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ನೆವರ್ ಟೇಕ್ ರೆಸ್ಟ್. ಸಬ್ ಕಾನ್ಶಿಯಸ್ ಮೈಂಡ್ ಯಾವತ್ತೂ ರೆಸ್ಟ್ ತಗೊಳ್ಳಲ್ಲ. ಹುಟ್ಟಿದಾಗಿಂದ ಅನ್ನೋಕ್ಕಿಂತ ವೆನ್ ವಿ ಆರ್ ಇನ್ ದ ಅಲ್ಲಿಂದಾನೇ ಶುರು ಆದಂತ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಎಂಡ್ ಆಗೋವರೆಗೂ ಯಾವುದೇ ರೀತಿ ಬ್ರೇಕ್ ತಗೊಳ್ಳೋದಿಲ್ಲ. ನಮ್ಮ ಹೃದಯ ಬಡಿತ ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ, ಉಸಿರಾಟ ಆಗ್ತಾನೆ ಇರುತ್ತೆ, ಡೈಜೆಷನ್ ಆಗ್ತಾನೆ ಇರುತ್ತೆ, ಕಿಡ್ನಿ ವರ್ಕ್ ಆಗ್ತಾನೆ ಇರುತ್ತೆ. ರಾತ್ರಿ ಮಲಗಿರ್ಬೇಕಾದ್ರೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅವೇಕ್ ಆಗಿರುತ್ತೆ, ಎಚ್ಚರ ಆಗಿರುತ್ತೆ. ಓಕೆ, ಸೊ ಇಟ್ ನೆವರ್ ಟೇಕ್ ರೆಸ್ಟ್. ರೆಸ್ಟ್ ತಗೊಂಡಿದ್ರೆ ಅಂದ್ರೆ ಅರ್ಥ ನಾವು ಎಂಡ್ ಆಗಿದೀವಿ ಅಂತ ಅರ್ಥ. ಸಿಂಪಲ್. ಇಟ್ ವರ್ಕ್ಸ್ ಇನ್ ಅ ಪ್ಯಾಟರ್ನ್ ಕಂಡೀಷನಿಂಗ್, ರೈಟ್? ಸೊ ಹೇಗಪ್ಪ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಲೆಟ್ಸ್ ಸೇ ಹುಟ್ಟಾಗ ಮಗುಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕಂಡೀಷನಿಂಗ್ ಆಗಿರೋದಿಲ್ಲ, ಪ್ಯಾಟರ್ನ್ಸ್ ಇರೋದಿಲ್ಲ. ಓಕೆ, ಬಟ್ ಒಂದೊಂದೇ ಅನುಭವ. ಫಾರ್ ಎಕ್ಸಾಂಪಲ್, ಮಗು ಏನ್ ಮಾಡ್ತು, ಹೋಗಿ ಬಿಸಿ ಹಿಡ್ಕೊಂಡ್ಬಿಡ್ತು, ಬಿಸಿ ಗ್ಲಾಸು ಅಥವಾ ಬಿಸಿ ತಟ್ಟೆನೋ ಏನೋ ಹಿಡ್ಕೊಳ್ತು. ಅದು ಮುಟ್ಟಿದ ತಕ್ಷಣ ಅದು ಬಿಸಿ ಫೀಲ್ ಆಯ್ತು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಥವಾ ಮೆಮೊರಿಲಿ ಹೋಗಿ ಏನಾಯ್ತು, ಒಂದು ಪ್ಯಾಟ್ರನ್ ಕ್ರಿಯೇಟ್ ಆಯ್ತು. ಏನು, ಬಿಸಿ ಮುಟ್ಟಿದ್ರೆ ನನಗೆ ಪೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಮತ್ತಿನ್ನೊಂದ್ಸರಿ ಯಾವಾಗ್ಲೂ ಹಾಗೆ ಆಯ್ತು, ಅದೇ ಜಾಗಕ್ಕೆ ಹೋಗಿ ಮತ್ತೆ ಅಲ್ಲಿ ಏನಾಯ್ತು, ಪ್ಯಾಟ್ರನ್ ಸ್ವಲ್ಪ ದೊಡ್ಡದಾಯ್ತು. ಮತ್ತೆ ಹೋಗಿ ಇನ್ನೊಂದ್ಸರಿ ಅದೇ ತರ ಆದಾಗ ಮತ್ತೆ ಪ್ಯಾಟ್ರನ್. ಸೊ ಬಿಸಿ ಇರೋದನ್ನ ನೋಡಿದಾಗ ಅದ್ ನೆನಪು ಬರುತ್ತೆ, ಓಕೆ ಅದು ಮುಟ್ಟಿದ್ರೆ ನನಗೆ ಬಿಸಿ ಆಗುತ್ತೆ, ಪೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಹೌ ಮೆಮೊರಿ ವರ್ಕ್ಸ್, ದಿಸ್ ಇಸ್ ಹೌ ಪ್ಯಾಟ್ರನ್ ವರ್ಕ್ಸ್. ಸೊ ಸೇಮ್ ವೇ, ಯಾವುದೋ ಒಂದು ಕಾರಣಕ್ಕೆ ನಮ್ಮಲ್ಲಿ ಸ್ಟೇಜ್ ಫಿಯರ್, 4 ಜನ ಮುಂದೆ ಮಾತಾಡಕ್ಕೆ, ಧೈರ್ಯವಾಗಿ ಮಾತಾಡಕ್ಕೆ ಯಾವುದೋ ಒಂದು ಕಾರಣದಲ್ಲಿ ಏನಾಗಿರುತ್ತೆ, ಒಂದ್ಸರಿ ಸ್ಟೇಜ್ ಮೇಲೆ ಹೋದಾಗ ಭಯ ಪಟ್ಬಿಟ್ಟಿರ್ತೀವಿ, ನಕ್ಬಿಟ್ಟಿರ್ತಾರೆ, ಓ ನನ್ನ ಕೈಲಿ ಆಗಲ್ವೇನೋ ಅನ್ನೋದೊಂದು ಆ ಫೀಲಿಂಗ್ ಏನಾಗುತ್ತೆ, ಹೋಗಿ ರಿಜಿಸ್ಟರ್ ಆಗುತ್ತೆ, ಕಂಡೀಷನಿಂಗ್ ಆಗುತ್ತೆ. ಇನ್ನೊಂದ್ಸರಿ ಅದೇ ತರ ಆಗುತ್ತೆ, ಅದಾಗಿ ಅದೇನಾಗುತ್ತೆ, ದೊಡ್ಡದಾಗುತ್ತೆ. ಅಂಡ್ 4 ಜನ ನೋಡಿದ್ರೆ, ಗುಂಪು ನೋಡಿದ್ರೆ, ಸ್ಟೇಜ್ ನೋಡಿದ್ರೆ ಅದು ವಾಪಸ್ ಬರುತ್ತೆ, ನನ್ನ ಕೈಲಿ ಆಗಲ್ಲ ಅನ್ಸ್ಬಿಡುತ್ತೆ. ದಟ್ಸ್ ಹೌ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ಸ್ ಇನ್ ಅ ಪ್ಯಾಟರ್ನ್. ಅದನ್ನ ರೀಪ್ರೋಗ್ರಾಮ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಎಷ್ಟೋ ವಿಚಾರಗಳಲ್ಲಿ ನಮ್ಗೆ ಪ್ರೋಗ್ರಾಮಿಂಗ್ ನೆಗೆಟಿವ್ ಆಗಿ ಆಗ್ಬಿಟ್ಟಿರುತ್ತೆ, ಕೆಲವು ಕಡೆ ಪಾಸಿಟಿವ್ ಆಗು ಆಗಿರುತ್ತೆ. ಓಕೆ, ಸೊ ಫೈನಲಿ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇನ್ಪುಟ್ ನಾವು ಕಂಟಿನ್ಯೂಸ್ ಆಗಿ ಇನ್ಪುಟ್ ಪ್ಲಸ್ ರಿಪೀಟೆಡ್ಲಿ ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಆಗಿ ಇನ್ಪುಟ್ ಏನ್ ಕೊಡ್ತಾ ಹೋಗ್ತೀವಿ ಅದೇ ನಮ್ಮ ರಿಯಾಲಿಟಿ ಆಗಂತ. ಎಸ್ ಆರ್ ನೋ? ಪ್ರತಿದಿನ ರಾತ್ರಿ ಏನ್ ಮಾಡ್ತಾ ಇದೀವಿ, ಬೆಳಗ್ಗೆ ಏನ್ ಮಾಡ್ತಾ ಇದೀವಿ, ದಿನದಲ್ಲಿ ಏನ್ ಮಾಡ್ತಾ ಇದೀವಿ, ಯಾರ ಜೊತೆ ಸೇರ್ತಾ ಇದೀವಿ, ಏನ್ ವಿಚಾರಗಳು ಯೋಚನೆ ಮಾಡ್ತೀವಿ, ಏನ್ ವಿಚಾರಗಳು ಮಾತಾಡ್ತೀವಿ, ಏನ್ ವಿಚಾರಗಳು ನೋಡ್ತೀವಿ, ರಿಪೀಟೆಡ್ ಆಗಿ ಏನ್ ಮಾಡ್ತಾ ಹೋಗ್ತೀವೋ ಅದೇ ರಿಯಾಲಿಟಿ ಆಗಂತದ್ದು. ಸೊ ನಾವು ನೆಗೆಟಿವ್ನ ಮಾಡ್ತಾ ಇದೀವಿ, ನೆಗೆಟಿವ್ನ ನೋಡ್ತಾ ಇದೀವಿ, ನೆಗೆಟಿವ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ರಿಪೀಟೆಡ್ಲಿ, ದಟ್ ಈಸ್ ವಾಟ್ ವಿ ಬಿಕಮ್. ಡೋಂಟ್ ಥಿಂಕ್ ದಟ್ ನಾನು ಯಾಕೆ ಹಿಂಗಿದ್ದೀನಿ, ನಾನು ಯಾಕೆ ಹಿಂಗ್ ಲೈಫ್ ನಾನು ಹಿಂಗಿದೆ ಹಂಗಿದೆ ಅಂತೇಳಿ. ಯಾಕೆ? ಕಾರಣ ಯಾರು? ನಾವೇ ಅದಕ್ಕೆ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಬಿಕಾಸ್ ನಾವು ಮಾಡ್ತಾ ಇರೋದು ಇನ್ಪುಟ್ ಅದೇ ಕೊಡ್ತಾ ಇರೋದು, ಔಟ್ಪುಟ್ ಅದೇ ಬರೋಂಥದ್ದು. ಸೊ ಯು ವಾಂಟ್ ಟು ಚೇಂಜ್ ದ ಔಟ್ಪುಟ್. ರಿಯಾಲಿಟಿ ಚೇಂಜ್ ಮಾಡ್ಬೇಕಾ, ನಮ್ಮ ಇನ್ಪುಟ್ ನ ಚೇಂಜ್ ಮಾಡಬೇಕು, ರಿಪೀಟೆಡ್ ಆಗಿ ಚೇಂಜ್ ಮಾಡ್ತಾ ಬರಬೇಕು, ರೈಟ್? ಸೊ ದೇರ್ ಇಸ್ ಅ ಫೇಮಸ್ ಪರ್ಸನ್, ಹೆನ್ರಿ ಫೋರ್ಡ್, ಏನಪ್ಪ ಹೇಳಿದಾರೆ ಅಂದ್ರೆ, ವೆದರ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಕಾಂಟ್, ಯು ಆರ್ ರೈಟ್. ಎರಡೂ ರೀತಿ ನೀವು ಸರಿನೇ. ಯಾಕಂತ ಹೇಳಿದ್ರೆ, ನೀವು ನಿಮ್ ಕೈಲಿ ಆಗುತ್ತೆ ಅನ್ಕೊಂಡ್ರೆ ಅದು ನಿಜ, ನನ್ನ ಕೈಲಿ ಆಗಲ್ಲ ಅನ್ಕೊಂಡ್ರೆ ಅದು ನಿಜ. ಎಸ್, ಯು ಆರ್ ರೈಟ್. ಯಾಕಂದ್ರೆ ನಿಮ್ ಮನ್ಸಲ್ಲಿ ನೀವು ಆಲ್ರೆಡಿ ಆಗಲ್ಲ ಅನ್ಕೊಂಡ್ರೆ ಆಗಲ್ಲ ಅಂತಾನೆ ಅರ್ಥ, ಆಗತ್ತೆ ಅನ್ಕೊಂಡ್ರೆ ಆಗತ್ತೆ ಅಂತಾನೆ ಅರ್ಥ. ದಟ್ ಈಸ್ ದ ರಿಯಾಲಿಟಿ, ರೈಟ್? ಸೊ ಹೇಗೆ ಒಂದು ಪ್ರೋಗ್ರಾಮಿಂಗ್ ಆಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವರ್ಡ್ಸ್ ಪ್ರೋಗ್ರಾಮಿಂಗ್ ಆಗುತ್ತೆ. ಏನು ವರ್ಡ್ಸ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ, ನಮ್ಮ ಪದಗಳು ಮಾತುಗಳಿಂದ ಏನಾಗುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್. ಚಿಕ್ಕವರಿಂದ ವಾಟ್ ಎವರ್ ಯು ಆರ್ ಹರ್ಡ್, ಚಿಕ್ಕವರಿಂದ ನಾವೇನೆಲ್ಲ ಕೇಳಿಸ್ಕೊಂಡಿದೀವಿ ಅಥವಾ ಪ್ರೆಸೆಂಟ್ ಅಲ್ಲಿ ಏನ್ ಕೇಳಿಸ್ಕೊಳ್ತಾ ಇದೀವಿ, ಏನ್ ಮಾತುಗಳು ಆಡ್ತಾ ಇದೀವಿ, ಅದರಿಂದ ಏನಾಗುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಆಗುತ್ತೆ, ರೈಟ್? ಚಿಕ್ಕವರಿಂದ ಏನ್ ಕೇಳಿರ್ತೀವಿ ಯೂಶಲಿ, ನಿನ್ ಕೈಲಿ ಆಗಲ್ಲ, ನಾಲಾಯಕ್ ನೀನು, ದಡ್ಡ ನೀನು, ನೀನ್ ಏನ್ ಮಾಡಾಕ್ತೀಯ, ನಿನ್ ಕೈಲಿ ಆಗುತ್ತಾ ಇದೆಲ್ಲ ಅಂತ ಹೇಳಿ ಕೇಳಿ ಏನಾಗಿರುತ್ತೆ, ನನ್ ಕೈಲಿ ಆಗಲ್ಲ ಅಂದ್ಬಿಟ್ಟು ಪ್ರೋಗ್ರಾಮಿಂಗ್ ಆಗುತ್ತೆ. ಇಸಂಟ್ ಇಟ್?
ದೊಡ್ಡದಾಗಿ ಬೆಳಿಬೇಕು, ಏನಕ್ಕೆಲ್ಲ ಆಗುತ್ತಾ, ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಬಿಸ್ನೆಸ್ ಎಲ್ಲ ನಮ್ ಸೂಟ್ ಆಗಲ್ಲ, ಬಿಸ್ನೆಸ್ ನಮ್ ಫ್ಯಾಮಿಲಿಗೆ ಬರೋಂಥದ್ದಲ್ಲ, ಅದೆಲ್ಲ ನಾವೆಲ್ಲ ಏನಿದ್ರು ಜಾಬ್ ಮಾಡೋಂಥವ್ರು. ಸೊ ಈ ತರ ಕಂಡೀಷನಿಂಗ್ ಆಗ್ಬಿರುತ್ತೆ. ಸೊ ವರ್ಡ್ಸ್ ಪ್ರೋಗ್ರಾಮಿಂಗ್ ಚಿಕ್ಕವರಿಂದ ಏನು ಮಾತಾಡಿ ಕೇಳಿಸ್ಕೊಂಡು ಅದೇ ಪ್ರೋಗ್ರಾಮಿಂಗ್ ಆಗ್ತಾ ಬಂದಿರುತ್ತೆ. ಹಾಗೆ ಇನ್ನೊಂದರ ಯಾವ ತರ ಪ್ರೋಗ್ರಾಮಿಂಗ್ ಆಗುತ್ತೆ, ಇಮಿಟೇಷನ್, ಅನುಕರಣೆ, ಅನುಸರಣೆ. ನಾವು ಏನನ್ನ ನೋಡ್ತೀವಿ, ನಮ್ಮ ಫ್ಯಾಮಿಲಿಲಿ ಏನ್ ನೋಡ್ತೀವಿ, ಕಷ್ಟ ಕಷ್ಟ ಕಷ್ಟ, ಸೊ ನಮ್ಮ ಮೈಂಡಲ್ಲೂ ಅದೇ ತರ ಪ್ರೋಗ್ರಾಮ್ ಆಗಿರುತ್ತೆ. ಪ್ರತಿದಿನ ದುಡ್ಡಿಗೆ ಕಷ್ಟಪಡೋದು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಮೈಂಡ್ ಅದೇ ತರ ಪ್ರೋಗ್ರಾಮಿಂಗ್ ಆಗುತ್ತೆ. ಓಕೆ, ಜಗಳ, ಮನೆಯಲ್ಲಿ ಜಗಳ, ಅಕ್ಕಪಕ್ಕ ಜಗಳ. ಸೊ ನನ್ ಪರಿಸ್ಥಿತಿನೂ ಹಾಗೆ ಇತ್ತು. ನಮ್ಮ ಇದ್ದಿದ್ದ ಒಂದರ ಸ್ಲಮ್ ಏರಿಯಾ ಇದ್ದಿದ್ದು ನಾವು ಮೊದಲು. ಓಕೆ, ಅಲ್ಲೂ ಅಷ್ಟೇ ಅಕ್ಕಪಕ್ಕ ದಿನ ರಾತ್ರಿ ಆದ್ರೆ ಕುಡ್ಕೊಂಬರು ಜಗಳ ಆಡೋರು. ಸೊ ಮೈಂಡ್ ಅದೇ ತರ ಪ್ರೋಗ್ರಾಮಿಂಗ್ ಆಗ್ಬಿಡಿತ್ತು. ಬಟ್ ವೆನ್ ಐ ರಿಯಲೈಸ್, ಈ ತರ ನಾನು ಏನೋ ಒಂದು ಸೆಷನ್ ಅಲ್ಲಿ ಕಲ್ತ್ಕೊಂಡು ನನ್ನ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ತಿಳ್ಕೊಂಡ್ಮೇಲಿಂದ ಐ ಸ್ಟಾರ್ಟೆಡ್ ಪ್ರೋಗ್ರಾಮಿಂಗ್ ಮೈ ಮೈಂಡ್, ರೈಟ್. ಸೊ ನಾವು ಏನನ್ನ ನೋಡ್ತೀವಿ, ಪ್ರತಿದಿನ ಅನುಕರಣೆ ಮಾಡ್ತೀವಿ, ನೋಡ್ತಾ ಬರ್ತೀವಿ, ದಟ್ ಈಸ್ ವಾಟ್ ವಿ ಬಿಕಮ್. ಪ್ರೋಗ್ರಾಮಿಂಗ್ ಅದೇ ಆಗಂತದ್ದು. ಹಾಗೆ ಒಂದು ಮೇಜರ್ ಏನಾದ್ರೂ ಒಂದು ಇನ್ಸಿಡೆಂಟ್ಸ್ ಆದಾಗ, ಫಾರ್ ಎಕ್ಸಾಂಪಲ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಯಾವತ್ತೋ ಒಂದಿನ ಅಚಾನಕ್ ಆಗಿ ಸಡನ್ ಆಗಿ ಬಂದು ಅಂಕಲ್ಲೋ ಅಥವಾ ಅಪ್ಪನೋ ಬಂದು ಸರಿಗ್ ಬೈದ್ ಬಿಟ್ಟಿದ್ದಾರೆ, ಸದ್ದಿಗ್ ಹೊಡೆದು ಬಿಟ್ಟಿದ್ದಾರೆ ಹಾಕೊಂಡು. ಅವಾಗ ಏನಾಗುತ್ತೆ, ಆ ಭಯ ಕುತ್ಕೊಂಡ್ಬಿಡ್ತು. ಅಲ್ಲಿಂದ ಏನಾಯ್ತು, ಮೇಜರ್ ಇನ್ಸಿಡೆಂಟ್ಸ್, ಅಪ್ಪ ಕಂಡ್ರೆ ಭಯ. ಯಾಕೆ, ಆ ಮೇಜರ್ ಇನ್ಸಿಡೆಂಟ್ಸ್ ಇಂದ. ಅಥವಾ ಸಡನ್ ಆಗಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಸಡನ್ ಆಗಿ ಏನೋ ಒಂದು ಮೇಜರ್ ಇನ್ಸಿಡೆಂಟ್ ಆಯ್ತು, ಅಲ್ಲೇನಾಯ್ತು, ರೋಡ್ ಅಂದ್ರೆ ಭಯ, ಹುಷಾರಿರ್ಬೇಕು, ಅಥವಾ ಪ್ರಾಬ್ಲಮ್ ಅಪ್ಪ. ಸೊ ಮೇಜರ್ ಇನ್ಸಿಡೆಂಟ್ಸ್. ಸೇಮ್ ವೇ ಲೈಕ್ ಸ್ಟೇಜ್ ಫಿಯರ್, ಯಾವುದೋ ಮೇಜರ್ ಇನ್ಸಿಡೆಂಟ್ಸ್ ಆಗಿರುತ್ತೆ. ಅಥವಾ ಮೇಜರ್ ಇನ್ಸಿಡೆಂಟ್ಸ್ ಚಿಕ್ಕವರಿದ್ದಾಗ ನೋಡಿರ್ತೀವಿ, ಯಾರ್ದೋ ಒಂದು ಮದ್ವೆ ಆದ್ಮೇಲೆ ಪ್ರಾಬ್ಲಮ್ ಆಗಿರುತ್ತೆ, ಡೈವರ್ಸ್ ಆಗಿರುತ್ತೆ, ಅಥವಾ ಇನ್ನೊಂದೇನೋ ದೊಡ್ಡ ಇದಾಗಿರುತ್ತೆ. ಅದು ಡೀಪ್ ಆಗಿ ಕುತ್ಕೊಂಡ್ಬಿಟ್ಟಿದಾಗ ಏನಾಗಿರುತ್ತೆ, ಫ್ಯಾಮಿಲಿ ಲೈಫ್ ಅಂದ್ರೆ ಇಷ್ಟೇನೆ, ಮದ್ವೆ ಅಂದ್ರೆ ಇಷ್ಟೇನೆ, ಅದೇ ಥಾಟಲ್ಲಿ ಕುತ್ಕೊಂಡಿರುತ್ತೆ, ಅದೇ ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ. ಸೊ ದಟ್ಸ್ ಹೌ ಇಟ್ ಗೆಟ್ಸ್ ಪ್ರೋಗ್ರಾಮ್. ಒಂದು ವರ್ಡ್ಸ್, ಒಂದು ಇಮಿಟೇಷನ್ ಏನ್ ನೋಡ್ತೀವಿ, ಅನುಕರಣೆ ಮಾಡ್ತೀವಿ, ಇನ್ನೊಂದು ಏನಾದ್ರೂ ಮೇಜರ್ ಇನ್ಸಿಡೆಂಟ್ಸ್ ಇಂದ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ ಇಲ್ಲಿವರೆಗೂ? ಓಕೆ, ಲೆಟ್ಸ್ ಮೂವ್ ಆನ್. ಸೊ ಸಬ್ ಕಾನ್ಶಿಯಸ್ ಮೈಂಡ್ ನ ಹೇಗೆ ರೀಪ್ರೋಗ್ರಾಮ್ ಮಾಡ್ಕೋಬೇಕಂತ ಹೇಳಿದ್ರೆ, ಅದು ಎರಡು ಅವಸ್ಥೆ, ಎರಡು ಸ್ಥಿತಿಯಲ್ಲಿ ಅವೇಕ್ ಆಗಿರುತ್ತೆ, ಎಚ್ಚರ ಆಗಿರುತ್ತೆ. ಆಕ್ಚುಲಿ ಎನಿ ಟೈಮ್ ಎಚ್ಚರ ಆಗಿರುತ್ತೆ, ಬಟ್ ತುಂಬಾ ಜಾಗೃತವಾಗಿ ಯಾವಾಗ ಗೊತ್ತಾ ಇರುತ್ತೆ, ಓಕೆ, ಮೋರ್ ರೆಸ್ಪಾಂಡ್ ಟು ದ ರೀಪ್ರೋಗ್ರಾಮಿಂಗ್ ಯಾವಾಗಪ್ಪ ಅಂತ ಹೇಳಿದ್ರೆ, ಎರಡು ಸ್ಥಿತಿನಲ್ಲಿ. ಒಂದು, ವೆನ್ ವಿ ಆರ್ ಇನ್ ಡೀಪ್ ಸ್ಲೀಪ್ ಸ್ಟೇಟ್, ಡೀಪ್ ನಿದ್ದೆ ಮಾಡ್ತಿರ್ಬೇಕಾದ್ರೆ. ಹಿಪ್ನೋಟಿಸಮ್ ಎಲ್ಲ ಮಾಡ್ತಾರೆ, ಕರೆಕ್ಟಾ? ಹಿಪ್ನಟೈಸ್ ಎಲ್ಲ ಮಾಡ್ತಾರಲ್ವಾ, ಅವರೆಲ್ಲ ಏನಪ್ಪಾ ಅಂದ್ರೆ ಡೀಪ್ ನಿದ್ರಾವಸ್ಥೆ ಕರ್ಕೊಂಡೋಗಿ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಜಾಗೃತ ಆಗಿರುತ್ತೆ, ಹೈ ವೈಬ್ರೇಷನ್ ಇರುತ್ತೆ, ಅಲ್ಲಿ ರೀಪ್ರೋಗ್ರಾಮಿಂಗ್ ಮಾಡ್ತಾರೆ. ಸೊ ಪ್ರತಿದಿನ ನಾವು ರಾತ್ರಿ ಮಲಗಿದಾಗ ತುಂಬಾ ಕನ್ಸುಗಳು ಬರ್ತಾ ಇದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರೋದಿಲ್ಲ. ಓಕೆ, ಬಟ್ ಕೆಲವು ಸರಿ ಡೀಪ್ ನಿದ್ದೆ ಮಾಡಿರ್ತೀವಲ್ಲ, ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಓಕೆ, ಸೊ ಒಂದು ಸ್ಥಿತಿ ಏನಪ್ಪಾ ಅಂದ್ರೆ, ನಾವು ರಾತ್ರಿ ಮಲಗಿದಾಗ ಡೀಪ್ ಸ್ಲೀಪ್ ಅಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಸೊ ಇನ್ನೊಂದು ಸ್ಥಿತಿ ಯಾವ್ದಪ್ಪ ಅಂತ ಹೇಳಿದ್ರೆ, ಡೀಪ್ ಮೆಡಿಟೇಷನ್ ಸ್ಟೇಟ್. ಸೊ ಫ್ರೆಂಡ್ಸ್, ಡೀಪ್ ಮೆಡಿಟೇಷನ್ ಸ್ಟೇಟ್ ಇದೆಯಲ್ವಾ, ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಜನ ಮೆಡಿಟೇಷನ್ ಬಗ್ಗೆ ಕೇಳಿದ್ದೀರಾ? ಗೊತ್ತು, ಬಟ್ ಎಷ್ಟು ಜನ ಮಾಡ್ತಿದ್ದೀವಿ? ಓಕೆ, ಗುಡ್, ಕೆಲವರು ಮಾಡ್ತಾ ಇದ್ದೀರಾ, ವೆರಿ ನೈಸ್. ಸೊ ಡೀಪ್ ಮೆಡಿಟೇಷನ್, ಲೆಟ್ ಮಿ ಗಿವ್ ಯು, ಅರ್ಥ ಮಾಡಿಸ್ತೀನಿ ನಾನು. ಓಕೆ, ಎರಡೇ ಅವಸ್ಥೆ, ಒಂದು ನಿದ್ರೆ ಮಾಡಿರ್ತೀವಿ, ಇಲ್ಲ ಎಚ್ಚರ ಇರ್ತೀವಿ. ನಿದ್ರೆ ಮಾಡಿದ್ದಾಗ ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅವೇಕ್ ಆಗಿರುತ್ತೆ. ಏನ್ ಯೂಸು, ನಮ್ಗೇನು ಗೊತ್ತಿರೋದಿಲ್ಲ ಅವಾಗ. ಸೊ ಏನು ಯೂಸ್ ಇಲ್ಲ ಅವಾಗ ಆಕ್ಚುಲಿ. ಸೊ ಮೆಡಿಟೇಷನ್ ಅಂತ ಹೇಳಿದ್ರೆ, ನಾವು ಎಚ್ಚರ ಆಗಿರ್ಬೇಕಾದ್ರೆ ವೆನ್ ವಿ ಕ್ಲೋಸ್ ಅವರ್ ಐಸ್, ವಿ ಆರ್ ಸ್ಟಾಪಿಂಗ್ ಅವರ್ ಥಾಟ್ಸ್. ಮ್ಯಾಕ್ಸಿಮಮ್ ಥಾಟ್ಸ್ ನ ಕಂಟ್ರೋಲ್ ಮಾಡ್ತಾ ಇದೀವಿ, ಸ್ಟಾಪ್ ಮಾಡ್ತಾ ಇದೀವಿ. ಪ್ಲಸ್ ನಮ್ಮ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಹೋಗ್ತಾ ಹೋಗ್ತಾ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಆಲ್ ದ ಸೆನ್ಸಸ್ ಆರ್ಗನ್ಸ್ ಏನ್ ಮಾಡ್ತಾ ಇದೀವಿ, ಕಟ್ ಡೌನ್ ಮಾಡ್ತಾ ಇದೀವಿ. ನೋಡೋದು, ಕೇಳಿಸ್ಕೊಳ್ಳೋದೆಲ್ಲ ಕಟ್ ಡೌನ್ ಮಾಡ್ತಾ ಇದೀವಿ. ಸೊ ಆಟೋಮೆಟಿಕ್ ಆಗಿ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ, ಸ್ಲೋಲಿ ಡೌನ್ ಆಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಸ್ಲೋಲಿ ಆಕ್ಟಿವೇಟ್ ಆಗುತ್ತೆ. ಸೊ ದೀಸ್ ಆರ್ ದ ಟೂ ಸ್ಟೇಟ್ಸ್ ವೇರ್ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ಬಿ ಮೋರ್
awake, active. Done? Clear? So all the successful people are aware of these secrets. So ಎಲ್ಲ ಸಕ್ಸಸ್ಫುಲ್ ಪೀಪಲ್ ಅವ್ರಿಗೆಲ್ಲ ಈ ಒಂದು ಸೀಕ್ರೆಟ್ಸ್ ಗೊತ್ತು ಅವ್ರಿಗೆ, ಅದಕ್ಕೆ ಅವರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ. ಯಾಕಂದ್ರೆ ಅವರು ಸಬ್ ಕಾನ್ಶಿಯಸ್ ಮೈಂಡ್ ನ ಯೂಸ್ ಮಾಡ್ಕೊಂಡಿದ್ದಾರೆ, ರೀಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ನೀವೆಲ್ಲ ಅನ್ಕೊಳ್ಬೋದು ಹೇಗೆ ಅವ್ರು ಮಾತ್ರ ಯಶಸ್ಸು ಪಡೆದ್ರು, ಹೇಗೆ ಅವ್ರು ಮಾತ್ರ ಬೆಳೆದ್ರು, ಹೆಂಗಪ್ಪ ಅಂತ ಹೇಳಿ. ಬಿಕಾಸ್ ವೆರಿ ಸಿಂಪಲ್, ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ನ ಯೂಸ್ ಮಾಡಿದ್ರು ಅವರು, ಅದನ್ನ ಬಳಸ್ಕೊಂಡ್ರು, ಆಕ್ಟಿವೇಟ್ ಮಾಡ್ಕೊಂಡ್ರು ಅಥವಾ ರೀಪ್ರೋಗ್ರಾಮ್ ಮಾಡ್ಕೊಂಡ್ರು. ಸೊ ದ ಸೀಕ್ರೆಟ್ಸ್, 5 ಸೀಕ್ರೆಟ್ಸ್. ಫಸ್ಟ್ ಸೀಕ್ರೆಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಮೆಡಿಟೇಟ್. ಆರ್ ಯು ಆಲ್ ರೆಡಿ? ಸೀಕ್ರೆಟ್ಸ್ ನ ಅರ್ಥ ಮಾಡ್ಕೊಳ್ಳಕ್ಕೆ, ಹೇಗೆ ನೀವು ರೀಪ್ರೋಗ್ರಾಮ್, ಇಲ್ಲಿಂದ ನೀವು ರೀಪ್ರೋಗ್ರಾಮ್ ಮಾಡ್ಕೊಳ್ಳಕ್ಕೆ ಕಲ್ತ್ಕೊಳ್ತೀರಿ ಇವಾಗ. ಸೊ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಮೆಡಿಟೇಟ್, ಸೈಲೆನ್ಸ್. ಸೊ ಕೆಲವರು ನನಗೆ ಕ್ವಶನ್ ಕೇಳ್ತಾರೆ, ಸರ್ ಮೆಡಿಟೇಷನ್ ಅಂದ್ರೆ ಏನ್ ಸರ್, ನನ್ಗೆ ಗೊತ್ತಿಲ್ಲ, ನನ್ಗೆ ಬರಲ್ಲ, ನನಗೆ ಧ್ಯಾನ ಮಾಡಕ್ಕೆಲ್ಲ ಬರಲ್ಲ ಸರ್ ಅಂತ ಹೇಳ್ಬಿಟ್ಟು. ತುಂಬಾ ಸಿಂಪಲ್. ಓಕೆ, ನನ್ನ ಜೊತೆ ಮಾಡಕ್ ರೆಡಿ ಇದ್ದೀರಾ? ಜಾಸ್ತಿ ಹೊತ್ತಿಲ್ಲ, ಜಸ್ಟ್ ಐ ವಿಲ್ ಮೇಕ್ ಯು ಡೂ ಇಟ್ ಫಾರ್ 2 to 3 minutes ಅಷ್ಟೇ. ರಿಲ್ಯಾಕ್ಸ್. ಚೇರ್ ಮೇಲೆ ಕೂತಿದ್ರೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಬೆನ್ನು ನೇರ ಇರಲಿ. ನೆಲ ಮೇಲೆ ಕೂತಿದ್ರು ಪರವಾಗಿಲ್ಲ, ಬೆನ್ನು ನೇರ ಇರಲಿ. ಮೆಡಿಟೇಷನ್ ಅಂದ್ರೆ ವೆರಿ ಸಿಂಪಲ್. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ದೀರ್ಘವಾಗಿ ಉಸಿರಾಟ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಫೀಲ್ ದ ಏರ್. ನಿಮ್ಮ ಮೂಗಿಂದ ಉಸಿರು ಒಳಗಡೆ ತಗೊಳ್ತಾ ಇರೋದು, ಹಾಗೆ ಹೊರಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ. ಅಬ್ಸರ್ವ್ ಯುವರ್ ಬ್ರೀದಿಂಗ್. ಥಾಟ್ಸ್ ಏನೇ ಬರಲಿ, ಡೋಂಟ್ ವರಿ, ನಿಮ್ಮ ಫೋಕಸ್ನ ನೀವು ಬ್ರೀತಿಂಗ್ ಮೇಲೆ ತಗೊಂಡು ಬನ್ನಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಮ್ಮ ಉಸಿರಾಟ ಸ್ವಲ್ಪ ಜೋರಾಗಿ ದೀರ್ಘವಾಗಿ ಮಾಡಿ, ಶಬ್ದಯುತವಾಗಿ ಉಸಿರಾಟ ಮಾಡಿ. ಸೊ ದಟ್ ನಿಮ್ಮ ಗಾಳಿ ಫೀಲ್ ಮಾಡೋದ್ರ ಜೊತೆಗೆ ನೀವು ಅದನ್ನ ಕೇಳಿಸ್ಕೊಳ್ಳಬಹುದು. ಸ್ವಲ್ಪ ಜೋರಾಗಿ ಉಸಿರಾಟ ಮಾಡಿ. ಅಬ್ಸರ್ವ್ ಯುವರ್ ಬ್ರೀತಿಂಗ್. ಬ್ರೀತ್ ಇನ್, ಬ್ರೀತ್ ಔಟ್. ಸ್ಲೋಲಿ ನಿಮ್ಮ ಥಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ನಿಮ್ಮ ಗಮನ ಪೂರ್ತಿ ನಿಮ್ಮ ಉಸಿರಾಟದ ಮೇಲಿದೆ. ಬ್ರೀತ್ ಇನ್, ಬ್ರೀತ್ ಔಟ್. Focus on your breathing. Observe your breathing. ನಿಮ್ಮ ಗಮನ ಪೂರ್ತಿ ನಿಮ್ಮ ಉಸಿರಾಟದ ಮೇಲೆ ತಗೊಂಡು ಬನ್ನಿ. Relax and gently open your eyes. Slowly and gently open your eyes. How are you feeling? Just 2 minutes ಅಷ್ಟೇ ನಾನು ಮಾಡಿಸಿದ್ದು. ಓಕೆ, ಏನು ಮೆಡಿಟೇಷನ್ ಅರ್ಥಪ್ಪ ಅಂತ ಹೇಳಿದ್ರೆ ಏನೋ ಅಲ್ಲ. ಮೆಡಿಟೇಷನ್ ಅಂದ್ರೆ ವೆರಿ ಸಿಂಪಲ್. ಎಲ್ಲಾ ಸೆನ್ಸಸ್, ಎಲ್ಲಾ ಇನ್ಪುಟ್ಸ್ ನ ಬ್ಲಾಕ್ ಮಾಡೋಂಥದ್ದು, ಅವೇರ್ನೆಸ್ ಇಂದ ಧ್ಯಾನ ಮಾಡೋಂಥದ್ದು. ಧ್ಯಾನ ಅಂದ್ರೆ ನಮ್ಮ ಉಸಿರಾಟದ ಮೇಲೆ ಗಮನ ತಗೊಂಡ್ ಬರೋಂಥದ್ದು. ಸೋ ಮೆನಿ ಥಾಟ್ಸ್ ಇಂದ ಒನ್ ಥಾಟ್ಗೆ ಬರಬೇಕು, ಒನ್ ಥಾಟ್ ಇಂದ ನನ್ ಥಾಟ್ ಲೆಸ್ನೆಸ್ಗೆ ಹೋಗ್ಬೇಕು. ಆ ಥಾಟ್ ಲೆಸ್ನೆಸ್ಗೆ ಹೋಗ್ಲಿಕ್ಕೆ ಮೇ ಬಿ ತಿಂಗಳನ್ಗಟ್ಲೆ ಬೇಕು, ವರ್ಷನ್ಗಟ್ಲೆ ಬೇಕಾಗತ್ತೆ. ಸೊ ಸಾಧುರು, ಸಂತರು,
ಯೋಗ ಪುರುಷರೆಲ್ಲ ಅವರೆಲ್ಲ ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಧ್ಯಾನ ಮಾಡಿ ಆ ಲೆವೆಲ್ಗೆ ಹೋಗಿರ್ತಾರೆ. ನಾವು ಆ ಲೆವೆಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಟೈಮ್ ಬೇಕಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಆಗಿ ಮಾಡ್ಬೇಕಾಗತ್ತೆ. ಸೊ ವೆರಿ ಸಿಂಪಲ್, ಸೋ ಮೆನಿ ಥಾಟ್ಸ್ ಇಂದ ಒನ್ ಥಾಟ್ ಬರಬೇಕು. ಒನ್ ಥಾಟ್ ಅಂದ್ರೆ ಫೋಕಸ್ ಆನ್ ಯುವರ್ ಬ್ರೀತಿಂಗ್ ಆರ್ ಫೋಕಸ್ ಆನ್ ದ ಥರ್ಡ್ ಐ. ಅಲ್ಲಿಂದ ಮಾಡ್ತಾ 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 ಥಾಟ್ಲೆಸ್ನೆಸ್ ಸ್ಟೇಟ್ಗೆ ಹೋಗ್ಬೇಕು. ದಟ್ ಟೇಕ್ಸ್ ಟೈಮ್. ಓಕೆ, ಸೊ ಇದು ಮಾಡಿದಾಗ ಏನಪ್ಪಾ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಆ ಟೈಮಲ್ಲಿ ನಾವೇನು ಗುರಿಗಳು ಕನಸನ್ನ ಬೀಜ ಬಿತ್ತುತ್ತೀವಿ, ದಟ್ ಬಿಕಮ್ಸ್ ದ ವರ್ಕ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಎಫರ್ಟ್ಲೆಸ್ ಆಗಿ ನಮ್ಮ ಗುರಿಗಳು ಅಚೀವ್ ಆಗುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್. ಕ್ಲಿಯರ್? ಸೊ ಲೆಟ್ಸ್ ಮೂವ್. All the successful people are readers and learners. So I say readers are leaders ಅಂತ ಹೇಳ್ತೀನಿ ನಾನು. ಓಕೆ, ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳು ಯಾರೇ ಸ್ಪೋರ್ಟ್ಸ್ ಮನ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಆರ್ ಬಿಸ್ನೆಸ್ ಪೀಪಲ್ ಆಗಿರ್ಬೋದು, ಟ್ರೈನರ್ಗಳು ಯಾರೇ ಆಗಿರ್ಬೋದು, ಅವರೆಲ್ಲ ಒಂದು ಒಳ್ಳೆ ಒಂದು ಹವ್ಯಾಸ, ಒಂದು ಹ್ಯಾಬಿಟ್ ನ ಬೆಳೆಸ್ಕೊಡ್ದೇನಪ್ಪ ಅಂದ್ರೆ ದೇ ಆರ್ ಆಲ್ ಗ್ರೇಟ್ ರೀಡರ್ಸ್. ಎಸ್ ಸರ್, ನಾವು ಓದ್ತಿದ್ವಿ ಸರ್, ಯಾವಾಗ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಿದ್ವಿ, ಯಾವಾಗ್ಲೂ ಓದ್ತಿದ್ವೋ ಇಲ್ಲ ಗೊತ್ತಿಲ್ಲ. ಬಟ್ ಬುಕ್ಸ್ ಇದೆ ಸರ್, ಬಟ್ ಓದ್ತಾ ಇಲ್ಲ, ಅಥವಾ ಬುಕ್ಸ್ ಇಲ್ಲ, ಅಭ್ಯಾಸ ಇಲ್ಲ. ಎಷ್ಟು ಜನ ಬುಕ್ ಓದೋ ಅಭ್ಯಾಸ ಇಟ್ಕೊಂಡಿದ್ದೀರಾ? ರೈಟ್? ಸೊ ಹ್ಯಾವ್ ಲೈಕ್ ಶೋ ಯು ಲೈಕ್ ಸೋ ಮೆನಿ ಬುಕ್ಸ್. ಐ ಹ್ಯಾವ್ ಮೆನಿ, ಕೌಂಟ್ಲೆಸ್, ಸೋ ಮೆನಿ ಬುಕ್ಸ್ ಹ್ಯಾವ್. ಲೈಕ್ ಐ ನೋ ದಟ್ ರೀಡರ್ಸ್ ಆರ್ ಲೀಡರ್ಸ್. ಯಾವಾಗ ನಾವು ಓದ್ತೀವಿ, ಓದೋ ಒಂದು ಅಭ್ಯಾಸ ಇಟ್ಕೊಳ್ತೀವಿ, ಪ್ರತಿದಿನ ಓದಿದಾಗ ಏನ್ ಇನ್ಪುಟ್ ಕೊಡ್ತೀವೋ, ನಾಲೆಜ್ ಕೊಡ್ತೀವೋ, ಇನ್ಸ್ಪಿರೇಷನ್ ಕೊಡ್ತೀವೋ, ವರ್ಡ್ಸ್ ಕೊಡ್ತೀವೋ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದೇ ಆಗುತ್ತೆ, ರೀಪ್ರೋಗ್ರಾಮಿಂಗ್ ಆಗುತ್ತೆ. isn't it? So that is what I do. 30 days challenge ಅಲ್ಲಿ I make you to read actually every day. ನನ್ನ ಜೊತೆ ಲೈವ್ ಅಲ್ಲಿ ಕೂತ್ಕೊಂಡು ಓದಿಸ್ತೀನಿ ನಾನು actually. That is what is 30 days challenge. Night ritual ಅಂತ ಹೇಳಿದ್ರೆ there are some rituals ಹೇಳ್ತೀನಿ ನಾನು, ಆಮೇಲೆ ತೋರಿಸ್ತೀನಿ ನಿಮಗೆ. Okay, so decide that yes, I am going to take up that challenge ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಏನಪ್ಪಾ ಅಂದ್ರೆ ಸೆಕೆಂಡ್ ಸೀಕ್ರೆಟ್, ಬುಕ್ ರೀಡಿಂಗ್. ಎಷ್ಟು ನೀವು ಬುಕ್ ಓದ್ತೀರಾ ಗೊತ್ತು, ಬುಕ್ ಓದ್ಬೇಕನ್ನೋದು ಗೊತ್ತು, ಬಟ್ ಓದ್ತಾ ಇರೋದಿಲ್ಲ. ಏನ್ ಮಾಡ್ತೀವಿ? ಬೇಡದಿರೋದ್ರ ಬಗ್ಗೆ ಟೈಮ್ ಕೊಡ್ತೀವಿ. ಮೊಬೈಲ್ ನೋಡು, ಟಿವಿ ನೋಡು, ನ್ಯೂಸ್ ನೋಡು, ಬೇಡದಿರೋದ್ರ ಬಗ್ಗೆ ಡಿಸ್ಕಸ್ ಮಾಡು, ಚಾಟ್ ಮಾಡು, ಆರ್ ಗಾಸಿಪ್ ಮಾಡು, ಕಂಪ್ಲೇಂಟ್ಸ್ ಮಾಡು, ಹರಟೆ ಹೊಡಿ, ಏನೆಲ್ಲ ಮಾಡ್ತೀವಿ. ಬಟ್ ಬುಕ್ ಓದ್ತೀವ? ಓದಲ್ಲ. ಬಟ್ ಬುಕ್ ಓದೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ. Isn't it? So that is the second secret. Let's move on. Journaling, writing diary. ಎಷ್ಟು ಜನರ ಹತ್ರ ಬುಕ್ ಬರೆಯೋ ಅಭ್ಯಾಸ ಇದೆ, ಡೈರಿ ಬರೆಯೋ ಅಭ್ಯಾಸ ಇದೆ ಪ್ರತಿದಿನ? Right? Write every day. ಏನ್ ಬರಿಬೇಕು ಸರ್ ಹಾಗಾದ್ರೆ? ಲೈಕ್ ವೆರಿ ಸಿಂಪಲ್, ಗ್ರಾಟಿಟ್ಯೂಡ್ ನ ಬರೆಯುವಂಥದ್ದು ಎವ್ರಿ ಡೇ, ಗೋಲ್ಸ್ ಬರೆಯುವಂಥದ್ದು. ಗೋಲ್ಸ್ ಒಂದ್ಸರಿ ಬರೆದ್ರೆ ಸಾಲ್ವಾ? ಕೆಲವರು ಬರೆಯೋದು ಇಲ್ಲ ಗೋಲ್, ಬಟ್ ಒಂದ್ಸರಿ ಬರೆದ್ರೆ ಸಾಲಲ್ವಾ? ಎವ್ರಿ ಡೇ ಗೋಲ್ ಬರಿಬೇಕು. ಡೈಲಿ ಆಕ್ಷನ್ ಟಾಸ್ಕ್ ಬರೆಯುವಂಥದ್ದು. ಲೈಕ್ ಏನ್ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಜರ್ನಲಿಂಗ್ ಅನ್ನೋದು ಇಟ್ಸ್ ಅ ವೆರಿ ವೆರಿ ಗ್ರೇಟ್ ಹ್ಯಾಬಿಟ್. ಅದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಥಾಟ್ಸ್ ನಾವು ಕಂಟ್ರೋಲ್ ತರ್ತೀವಿ, ಇನ್ಪುಟ್ಸ್ ನ ರೈಟ್ ವೇನಲ್ಲಿ ತರ್ತೀವಿ, ಅಂಡ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಮಾಂಡ್ ಕೊಡ್ತಾ ಇದೀವಿ, ರೀಪ್ರೋಗ್ರಾಮಿಂಗ್ ಮಾಡ್ತಾ ಇದೀವಿ. ನಾಟ್ ಒನ್ ಡೇ, ಎವ್ರಿ ಡೇ ಡೈರಿ ಬರೆಯೋ ಅಭ್ಯಾಸದಿಂದ. ರೈಟ್? ಹ್ಯಾವ್ ಸೀನ್ ನಮ್ಮ ತಾಯಿ ಅಮ್ಮ ಡೈರಿ ಬರೀತಾ ಇದ್ರು. ಎಷ್ಟು ಚೆನ್ನಾಗಿ ಬರ್ದಿದ್ರು ಗೊತ್ತಾ? ನಾನು ಇವತ್ತು ಇದನ್ನ ಮಾಡಿದೆ, ಅದನ್ನ ಮಾಡಿದೆ, ಅದ್ ಮಾಡಿದೆ, ನಮ್ಮ ಮಗ ಹಿಂಗೆ ಸಿಕ್ಕಿದ, ಕರ್ಕೊಂಡೋದ, ದೇವಸ್ಥಾನಕ್ಕೆ ಹೋಗಿದ್ವಿ, ಬರೀತಾ ಇದ್ರು. ಸೂಪರ್, ಇಟ್ ವಾಸ್ ಆಸಮ್ ಆಕ್ಚುಲಿ ಟು ಸೇ. ರೈಟ್? ಅದ್ ನಾನು ನೋಡಿದ್ದೀನಿ ನಾನು ಆಕ್ಚುಲಿ. ಸೊ ದಟ್ಸ್ ಹೌ ಐ ಆಲ್ಸೋ ಡೂ. ಲೈಕ್ ಹಾಗೆ ಅಂತೆಲ್ಲ ಕಲ್ತಿದ್ದೀನಿ ನಾನು, ಲರ್ನ್ ಫ್ರಮ್ ಟ್ರೈನರ್ಸ್. ರೈಟಿಂಗ್, ಜರ್ನಲಿಂಗ್, ಬರೆಯಂತ ಅಭ್ಯಾಸ. ರೈಟ್? ಓಕೆ, ಲೆಟ್ಸ್ ಮೂವ್ ಆನ್. ಸೊ ದಟ್ ಈಸ್ ಅ ಥರ್ಡ್ ಸೀಕ್ರೆಟ್, ಬುಕ್ ಬರೆಯಂತ ಒಂದು ಅಭ್ಯಾಸ. So the most important is positive self-affirmations. ಹೇಗೆ ನಮ್ಮ ಒಂದು ನೆಗೆಟಿವ್ ಪ್ರೋಗ್ರಾಮಿಂಗ್ ನ ಹೇಗೆ ರೀಪ್ರೋಗ್ರಾಮ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ವೆರಿ ಪವರ್ಫುಲ್ ಟೂಲ್ ಯಾವ್ದಪ್ಪ ಅಂದ್ರೆ ಸೆಲ್ಫ್ ಅಫರ್ಮೇಷನ್ಸ್. ದೃಢತೆ ವಾಕ್ಯಗಳು, ಪಾಸಿಟಿವ್ಸ್, ಧನಾತ್ಮಕ ವಾಕ್ಯಗಳು. ಓಕೆ, ಸೊ ಆಲ್ ಆಫ್ ಯು, ನಾನು ಇವಾಗ ಒಂದು ಆಕ್ಟಿವಿಟಿ ಮಾಡಿಸ್ತೀನಿ, ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ. ನೀವು ಜೋರಾಗಿ ಬೇಕಾದ್ರೂ ಹೇಳ್ಬೋದು, ಮನ್ಸಲ್ಲಿ ಬೇಕಾದ್ರೂ ಹೇಳ್ಕೋಬಹುದು, ಬಟ್ ನನ್ನ ಜೊತೆ ನೀವು ರಿಪೀಟ್ ಮಾಡಬೇಕು. ರೆಡಿ?
ಓಕೆ, ಸೊ ಇದು ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಇಂಗ್ಲಿಷ್ ಅಫರ್ಮೇಷನ್ಸ್ ನಾನು ಕನ್ನಡಕ್ಕೆ ಮಾಡಿದ್ದೀನಿ. ತುಂಬಾ ಜನ ಕನ್ನಡದಲ್ಲಿ ಕೊಡಿ ಸರ್ ಅಂತ ಕೇಳ್ತಾ ಇದ್ರು ನನಗೆ. ಓಕೆ, ನನ್ನ ಉದ್ದೇಶ ಇಷ್ಟೇನೆ. ಇಂಗ್ಲಿಷಲ್ಲಿ, ಹಿಂದಿನಲ್ಲಿ ತುಂಬಾ ಜನ ಟ್ರೈನರ್ಸ್ ಇದ್ದಾರೆ, ತುಂಬಾ ಮೋಟಿವೇಟರ್ಸ್ ಇದ್ದಾರೆ, ರೈಟ್. ವೆರಸ್ ಕನ್ನಡದಲ್ಲಿ ತುಂಬಾ ಕಡಿಮೆ ಜನ ಇರೋಂಥದ್ದು. ಸೊ ನಮ್ಮ ಕನ್ನಡ ಪೀಪಲ್ಗೆ, ಕರ್ನಾಟಕದವ್ರಿಗೆ ಹೆಲ್ಪ್ ಆಗ್ಬೇಕನ್ನೋ ನನ್ನ ಉದ್ದೇಶ. ಸೊ ಆದಷ್ಟು ನಾನು ಕನ್ನಡದಲ್ಲಿ ಸೆಷನ್ಸ್ ತಗೊಳ್ತೀನಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ರೈಟ್. ಸೊ ಲೆಟ್ಸ್ ಡೂ ದಿಸ್ ಅಫರ್ಮೇಷನ್. ನನ್ನ ಜೊತೆ ನೀವು ರಿಪೀಟ್ ಮಾಡಿ. ಓಕೆ, ಕಣ್ಣು ಮುಚ್ಕೊಳ್ಬೇಕಾದ್ರೂ ಮಾಡಿ, ಕಣ್ಣು ಓಪನ್ ಇಟ್ಕೊಳ್ಬೇಕಾದ್ರೂ ನೀವು ನನ್ನ ಜೊತೆ ಮಾಡ್ಬೋದು. ರೆಡಿ ಇದ್ದೀರಾ? ರೆಡಿ, ಲೆಟ್ಸ್ ಸ್ಟಾರ್ಟ್. ಓಕೆ, ಇಂಟೆನ್ಸಿಟಿ ಬೇಕು. ನೀವೇನೇ ಮಾಡಿದ್ರು ಎನರ್ಜಿ ಬೇಕು, ಎಂಥೂಸಿಯಾಸಮ್ ಬೇಕು. ರೆಡಿ? ಆರ್ ಯು ಆಲ್ ವಿತ್ ಮೀ? ಸೇ ಯಸ್. ಓಕೆ, ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್. ನಾನು ಸರ್ವೋತ್ತಮನು. ಐ ಆಮ್ ದ ಬೆಸ್ಟ್. ನನ್ನಲ್ಲಿ ಅದ್ಭುತವಾದ ಮತ್ತು ಅಗಾಧವಾದ ಶಕ್ತಿ ಇದೆ. ಫೀಲ್ ದಟ್, ಫೀಲ್ ಮಾಡ್ಕೊಂಡು ಹೇಳಿ. ಎನರ್ಜಿ, ಬಾಡಿ ಲ್ಯಾಂಗ್ವೇಜ್ ಬೇಕಾದ್ರೆ ಯೂಸ್ ಮಾಡಿ. ಐ ಹ್ಯಾವ್ ಅನ್ ಅಮೇಝಿಂಗ್ ಪವರ್ ಇನ್ ಮೀ. ನನ್ನಲ್ಲಿ ಅದ್ಭುತವಾದ ಶಕ್ತಿಗಳಿದೆ. ಅನ್ಲಿಮಿಟೆಡ್ ಪವರ್ ಇನ್ ಮೀ. ನನ್ನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಐ ಬಿಲೀವ್ ಇನ್ ಮೈ ಸೆಲ್ಫ್. ನಾನು ಅತಿ ಧೈರ್ಯವಂತ. ನಾನು ಎಂದಿಗೂ ಹಿಡಿದ ಕೆಲಸ ಸಾಧಿಸಿಯೇ ತೀರುತ್ತೇನೆ. ಐ ಆಲ್ವೇಸ್ ಕಂಪ್ಲೀಟ್ ಮೈ ವರ್ಕ್ಸ್. ನಾನು ತುಂಬಾ ಆರೋಗ್ಯದಿಂದಿದ್ದೇನೆ. ಐ ಆಮ್ ವೆರಿ ಹೆಲ್ತಿ ಅಂಡ್ ಫಿಟ್. ನನ್ನನ್ನು ನಾನು ತುಂಬಾ ಪ್ರೀತಿಸುತ್ತೇನೆ. ಐ ಲವ್ ಮೈ ಸೆಲ್ಫ್. ನನ್ನ ಕುಟುಂಬದವರನ್ನು ನಾನು ತುಂಬಾ ಇಷ್ಟಪಡ್ತೇನೆ. ಐ ಲವ್ ಮೈ ಫ್ಯಾಮಿಲಿ. ನನ್ನನ್ನು ಎಲ್ಲರೂ ತುಂಬಾ ಇಷ್ಟಪಡುತ್ತಾರೆ. ಪೀಪಲ್ ಲವ್ ಮೀ ಸೋ ಮಚ್. ನಾನು ಮಾಡುವ ಕೆಲಸ ತುಂಬಾ ಇಷ್ಟಪಟ್ಟು ಮಾಡುತ್ತೇನೆ. ಐ ಲವ್ ವಾಟ್ ಐ ಡೂ. ನಾನು ಗೆಲುವಿನ ಮತ್ತು ಬೆಳವಣಿಗೆ ಹಾದಿಯಲ್ಲಿದ್ದೇನೆ. ನಾನು ನನ್ನ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದೇನೆ. ನಾನು ಸುಲಭವಾಗಿ ಅಪಾರವಾದ ಹಣ, ಸಂಪತ್ತನ್ನು ಆಕರ್ಷಿಸುತ್ತಿದ್ದೇನೆ. ಐ ಆಮ್ ಅಟ್ರಾಕ್ಟಿಂಗ್ ಅಬೆಂಡೆನ್ಸ್ ಮನಿ. ನನ್ನ ಜೀವನದಲ್ಲಿ ಎಲ್ಲವೂ ತುಂಬಾ ಒಳ್ಳೆಯದಾಗುತ್ತಿದೆ. ನನ್ನ ಜೀವನ ಅದ್ಭುತವಾದ ಅವಕಾಶಗಳಿಂದ ತುಂಬಿದೆ. ಮೈ ಲೈಫ್ ಇಸ್ ವಿತ್ ಫುಲ್ ಆಫ್ ಆಪರ್ಚುನಿಟೀಸ್. ನನ್ನ ಭಾವನೆಗಳು ನನ್ನ ಹಿಡಿತದಲ್ಲಿದೆ. ಐ ಕಂಟ್ರೋಲ್ ಮೈ ಫೀಲಿಂಗ್ಸ್, ಇಮೋಷನ್ಸ್. ನನ್ನ ಆಲೋಚನೆಗಳು ಎಂದಿಗೂ ಸಕಾರಾತ್ಮಕ ಆಲೋಚನೆಗಳು. ಐ ಆಲ್ವೇಸ್ ಥಿಂಕ್ ಪಾಸಿಟಿವ್. ನನಗೆ ನನ್ನ ಹಿರಿಯರ ಮತ್ತು ದೇವರ ಆಶೀರ್ವಾದ, ಶಕ್ತಿ ನನ್ನ ಜೊತೆ ಇದೆ. ಐ ಆಮ್ ಬ್ಲೆಸ್ಡ್ ಬೈ ಎಲ್ಡರ್ಸ್ ಅಂಡ್ ಗಾಡ್. ಐ ಲವ್ ಮೈ ಸೆಲ್ಫ್. ಅನ್ನು ನಾನು ತುಂಬಾ ಇಷ್ಟಪಡ್ತೀನಿ. ಮೈ ಲೈಫ್ ಇಸ್ ಬ್ಯೂಟಿಫುಲ್. ಐ ಆಮ್ ದಿ ಬೆಸ್ಟ್. ಐ ಆಮ್ ಆಸಮ್. ಐ ಆಮ್ ಅಮೇಝಿಂಗ್. I love myself. I love myself. Thank you. Open your eyes. ಎಲ್ಲರೂ ಮಾಡಿದ್ರಾ ನನ್ನ ಜೊತೆ? How are you feeling? Great. Awesome. So ಒಂದು ಸರಿ ಮಾಡಿದಾಗ ಹೀಗಾದ್ರೆ ಪ್ರತಿದಿನ 30 days or 90 days ಮಾಡಿದ್ರೆ ಹೇಗಿರುತ್ತೆ, ಹೇಗೆ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ ಇಮ್ಯಾಜಿನ್ ಮಾಡಿ. ಸೊ ಹೇಗೆ ನೆಗೆಟಿವ್ ನ ರೀಪ್ರೋಗ್ರಾಮ್ ಮಾಡ್ಕೊಳ್ಬೇಕಂದ್ರೆ, ಬಿಕಾಸ್ ವಿತ್ ದ ಹೆಲ್ಪ್ ಆಫ್ ಸೆಲ್ಫ್ ಅಫರ್ಮೇಷನ್ಸ್, ಪಾಸಿಟಿವ್ ಸೆಲ್ಫ್ ಅಫರ್ಮೇಷನ್. ವೆರಿ ಸಿಂಪಲ್. ಧೈರ್ಯ ಕಡಿಮೆ ಇದ್ದಾಗ ಅಥವಾ ಭಯ ಇದ್ದಾಗ ಐ ಆಮ್ ವೆರಿ ಪವರ್ಫುಲ್, ಐ ಆಮ್ ವೆರಿ ಕರೇಜಿಯಸ್ ಅಂತ ಹೇಳ್ಕೊಂಡಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ರೀಪ್ರೋಗ್ರಾಮ್ ಮಾಡ್ಕೊಳ್ತೀವಿ. ಭಯ ಇಲ್ಲ, ನನಗೆ ಧೈರ್ಯ ತುಂಬಾ ಇದೆ ಅಂತ ಹೇಳಿ. ವೆರಿ ಸಿಂಪಲ್. ಏನಿದೆ ಆಕ್ಚುಲಿ ಅದನ್ನ ಉಲ್ಟಾ ನಾವೇನ್ ಮಾಡ್ಬೇಕು, ರೀಪ್ರೋಗ್ರಾಮ್ ಮಾಡ್ಕೊಳ್ಬೇಕು. ರೈಟ್? ಹಾಗೆ. ಸೊ ಲೆಟ್ಸ್ ಮೂವ್ ಆನ್. ಸೊ 5ನೇ ಸೀಕ್ರೆಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ವೆರಿ ವೆರಿ ಇಂಪಾರ್ಟೆಂಟ್, ಕ್ರಿಯೇಟಿವ್ ವಿಜುವಲೈಸೇಷನ್. ಕ್ರಿಯೇಟಿವ್
ವಿಜುವಲೈಸೇಷನ್. ಓಕೆ, ಪ್ರತಿದಿನ ರಾತ್ರಿ ನಾವು ಮಲಗಕ್ಕಿಂತ ಮೊದಲು ವಿಜುವಲೈಸೇಷನ್, ನಮ್ಮ ಲೈಫ್ ಹೇಗಿರಬೇಕು, ಏನಾಗಬೇಕು, ನಮ್ಮ ಗುರಿಗಳು, ಕನಸುಗಳು, ಇಸಂಟ್ ಇಟ್, ಅದನ್ನ ನಾವು ವಿಜುವಲೈಸ್ ಮಾಡ್ತಾ 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 ಬಂದ್ರೆ ಏನು ನಾವು ಕಲ್ಪನೆ ಮಾಡ್ತೀವಿ, ಇಮ್ಯಾಜಿನ್ ಮಾಡ್ತೀವೋ, ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಗೆಟ್ ಅಟ್ರಾಕ್ಟೆಡ್. ಅದನ್ನೇ ನಾವು ಅಟ್ರಾಕ್ಟ್ ಮಾಡೋಂಥದ್ದು. ರೈಟ್? ಸೊ ರೆಡಿ ಟು ಡೂ ವಿಜುವಲೈಸೇಷನ್? ರೆಡಿ ಇದೀರಲ್ಲ? ಆಸ್ ಐ ಟೋಲ್ಡ್, ನಾನೆಲ್ಲ ಸುಮ್ಮನೆ ಹೇಳ್ಕೊಡಲ್ಲ, ಆಕ್ಟಿವಿಟಿ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಸೊ ದಟ್ಸ್ ವಾಟ್ ಐ ಆಮ್ ಡೂಯಿಂಗ್. ಆಕ್ಟಿವಿಟಿ ಮಾಡಿಸ್ತಾ ಇದ್ದೀನಿ ಎಲ್ಲರ ಕೈಯಲ್ಲಿ. ಸೊ ಎಲ್ಲರೂ ಸಿಟ್ ಇನ್ ಯುವರ್ ಪ್ಲೇಸ್, ಆರಾಮಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ, ಸಿಟ್ ಸ್ಟ್ರೈಟ್. ಜಸ್ಟ್ ರಿಮೆಂಬರ್ ಯುವರ್ ಗೋಲ್ಸ್ ಅಂಡ್ ಡ್ರೀಮ್ಸ್. ನಿಮ್ಮ ಕನಸು ಏನಿದೆ ಅಥವಾ ಗುರಿ ಏನಿದೆ ಅದನ್ನ ನೀವು ನೆನಪಿಸ್ಕೊಳ್ಳಿ ಇವಾಗ. ಸೊ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಸೆಷನ್ ಅಲ್ಲಿ ನೀವೇನೇನೆಲ್ಲ ಕಲ್ತಿದ್ದೀರಾ, ಈಗ ಅಟೆಂಡ್ ಮಾಡ್ತಾ ಇದ್ದೀರಾ, ಇಲ್ಲಿಂದ ನೀವು ಚಾಲೆಂಜ್ ತಗೊಳ್ತಾ ಇದ್ದೀರಾ, ಡಿಸಿಷನ್ ತಗೊಳ್ತಾ ಇದ್ದೀರಾ ಜಾಯಿನ್ ಆಗೋದಕ್ಕೆ. ಅಂಡ್ ಅದೇ ತರ ಜಾಯಿನ್ ಆಗಿ ನಿಮ್ಮ ಲೈಫ್ನ ಒಂದು ಗ್ರೇಟ್ ಸ್ಟೆಪ್ಸ್ನ ತಗೊಂಡಿದ್ದೀರಾ. ಹಾಗೆ ನಾಳೆಯಿಂದ ಆ ಚಾಲೆಂಜ್ ಶುರು ಆಗ್ತಾ ಇದೆ. ಸೊ ನಿಮ್ಮ ದಿನ, ನಾಳೆ ದಿನ, ಇಟ್ಸ್ ಅಮೇಝಿಂಗ್, ಎಂಟೈರ್ಲಿ ನ್ಯೂ ಡೇ, ನ್ಯೂ ಥಾಟ್. ಬಿಕಾಸ್ ಆಲ್ರೆಡಿ ಇವತ್ತು ಸೆಷನ್ ಅಲ್ಲಿ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ನಾಳೆ ನೀವು ಎದ್ದು ಹೇಳ್ತಾ ನಿಮ್ಮ ಮೈಂಡಲ್ಲಿ ಏನೋ ಪರಿವರ್ತನೆ ಆಗಿದೆ, ನನ್ನ ಲೈಫ್ ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ಹೇಳಿ. ಸೊ ಯು ಆರ್ ಸೋ ಪಾಸಿಟಿವ್, ಸೋ ಹ್ಯಾಪಿ, ಸೋ ಆಕ್ಷನ್ ಓರಿಯೆಂಟೆಡ್. ಇಮ್ಯಾಜಿನ್ ಮಾಡಿ ನಾಳೆ ದಿನ ಹೇಗಿದೆ ನಿಮ್ದು, ಹೇಗೆ ದಿನ ಪೂರ್ತಿ ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ, ಖುಷಿಯಾಗಿದ್ದೀರಾ, ಎಕ್ಸೈಟ್ ಆಗಿದ್ದೀರಾ, ನೀವು ಅನ್ಕೊಂಡಿದ್ದ ಕೆಲಸಗಳನ್ನೆಲ್ಲ ಹೇಗೆ ಮಾಡಿ ಮುಗಿಸ್ತಾ ಇದ್ದೀರಾ, ವಿಜುವಲೈಸ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಯು ಆರ್ ಗಿವಿಂಗ್ ಲಿಟಲ್ ಮೋರ್ ಎಕ್ಸ್ಟ್ರಾ. ಯಾಕಂದ್ರೆ ನೀವು ಎಕ್ಸ್ಟ್ರಾ ಕೊಡೋದ್ರಿಂದ ಅದು ಡೆಫಿನೆಟ್ಲಿ ಇನ್ನು ಎಕ್ಸ್ಟ್ರಾ ರಿಸಲ್ಟ್ಸ್ ಕೊಡುತ್ತೆ. ಹೋಲ್ ಡೇ ಹ್ಯಾಪಿ ಆಗಿದ್ದೀರಾ, ತುಂಬಾ ಸ್ಮೈಲಿಂಗ್ ಅಲ್ಲಿದ್ದೀರಾ. ಎಂಥ ಸಿಚುಯೇಷನ್ ಬಂದರೂ ಕೂಡ ನೀವು ಇಮೋಷನ್ ಬದಲಾವಣೆ ಆಗಲ್ಲ. ಯಾಕಂದ್ರೆ ನಿಮ್ಮ ಇಮೋಷನ್ ನಿಮ್ಮ ಹಿಡಿತದಲ್ಲಿದೆ. ನಿಮ್ಮ ಒಂದು ಎಕ್ಸೈಟ್ಮೆಂಟು, ಹ್ಯಾಪಿನೆಸ್ನ ನೋಡಿ ಬೇರೆಯವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ತುಂಬಾ ಖುಷಿ ಆಗ್ತದೆ. ಅರೆ ಏನು ವ್ಯತ್ಯಾಸ ನಿನ್ನಲ್ಲಿ, ಇವತ್ತು ಇಷ್ಟು ಖುಷಿಯಾಗಿದೆ ಅಂತ ನಿಮ್ಮನ್ನ ಕೇಳ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಅಟ್ ದ ಎಂಡ್ ಆಫ್ ದ ಡೇ, ನಾಳೆ ರಾತ್ರಿ ನೈಟ್ ರಿಚುವಲ್ನ ನೀವು ಮಾಡಿ ಮುಗಿಸಿದ್ಮೇಲಿಂದ ನಿಮ್ಮಲ್ಲೇ ಒಂದು ಅಮೇಝಿಂಗ್ ಫೀಲಿಂಗ್ ಬಂದಿದೆ. ಯು ಆರ್ ಸ್ಟ್ರಾಂಗ್, ಯು ಆರ್ ಪವರ್ಫುಲ್, ಯು ಆರ್ ಯುನೀಕ್, ಯು ಆರ್ ದ ಬೆಸ್ಟ್ ಅನ್ನೋ ಫೀಲಿಂಗ್ ಬಂದಿದೆ. ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಈ ಭೂಮಿ ಮೇಲೆ ಅನ್ನೋ ಒಂದು ಧೈರ್ಯ ಬಂದಿದೆ, ಕಾನ್ಫಿಡೆನ್ಸ್ ಬಂದಿದೆ. ಅಂಡ್ ನಿಮ್ಮ ದಿನ ದಿ ಬೆಸ್ಟ್ ಡೇ ಆಗಿದೆ. ನೈಟ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ. ಅಂಡ್ ಅದೇ ಫೀಲಿಂಗ್ ಅಲ್ಲಿ ಯು ಆರ್ ಸ್ಲೀಪಿಂಗ್ ಅಗೇನ್. ಹಾಗೆ ಇಲ್ಲಿಂದ ಒಂದು ವಾರ, 10 days, 15 days, 30 days ಅಲ್ಲಿ ಹೇಗೆ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ ಇಮ್ಯಾಜಿನ್ ಮಾಡಿ. ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಫಿಟ್ ಆಗ್ತಾ ಇದ್ದೀರಾ, ಹೆಲ್ತಿ ಆಗ್ತಾ ಇದ್ದೀರಾ, ವೆಯ್ಟ್ ರಿಡ್ಯೂಸ್ ಮಾಡ್ಬೇಕಾದ್ರೆ ರಿಡ್ಯೂಸ್ ಮಾಡ್ತಾ ಇದ್ದೀರಾ, ಮುಖದಲ್ಲಿ ತುಂಬಾ ಕಳೆ ಬರ್ತಾ ಇದೆ, ಚಾಮ್ನೆಸ್ ಬರ್ತಾ ಇದೆ, ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಹೋಗ್ತಾ ಇದೆ, ತುಂಬಾ ಹ್ಯಾಪಿ ಆಗ್ತಾ ಇದ್ದೀರಾ. ಪೀಪಲ್ ಆರ್ ರೆಕಗ್ನೈಸಿಂಗ್, ಅರೆ ವಾ ಏನ್ ಚೇಂಜಸ್ ನಿನ್ನಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯು ಆರ್ ಬಿಕಮಿಂಗ್ ಸೋ ಹೆಲ್ತಿ ಬಿಕಾಸ್ ಯು ಆರ್ ಅಟೆಂಡಿಂಗ್ ಆಲ್ ಫ್ರೀ ಮಾಸ್ಟರ್ ಕ್ಲಾಸ್. ಎಷ್ಟೊಂದು ಕಲಿತಾ ಇದ್ದೀರಾ, ಎಷ್ಟೊಂದು ತಿಳ್ಕೊಳ್ತಾ ಇದ್ದೀರಾ. ಹಾಗೆ ನಿಮ್ಮ ಪ್ರೊಫೆಷನ್ ಲೈಫಲ್ಲಿ, ಕೆರಿಯರ್ ಲೈಫಲ್ಲಿ, ಬಿಸ್ನೆಸ್ ಲೈಫಲ್ಲಿ ಕೂಡ ತುಂಬಾ ಬೆಳೀತಾ ಇದ್ದೀರಾ. ಯಾಕಂದ್ರೆ ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸ್ತಾ ಇದ್ದೀರಾ. ನಿಮ್ಮ ಪ್ರಮೋಷನ್,
increments, growth, profit level ಅಲ್ಲಿ increase, branch opening ಎಲ್ಲಾನು ಅಚೀವ್ ಆಗ್ತಾ ಇದೆ. 1 month ಇಂದ 3 months ಅಲ್ಲಿ ಏನೇನೆಲ್ಲ ಬೈ ಮಾಡ್ಬೇಕಂತಿದ್ದೀರಾ, ಮೊಬೈಲ್ ಹೊಸ ತಗೊಳ್ಬೇಕು, ಬೈಕ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಮನೆ, ಸೈಟು, ಅಥವಾ ಏನೋ ಒಂದು ಗೋಲ್ಡ್ ತಗೊಳ್ಬೇಕು, ಚೈನ್ ತಗೊಳ್ಬೇಕು, ರಿಂಗ್ ತಗೊಳ್ಬೇಕು, ಏನೆಲ್ಲ ಅನ್ಕೊಳ್ತಾ ಇದ್ರೋ ಈಸಿಯಾಗಿ ಅಚೀವ್ ಆಗ್ತಾ ಇದೆ. ಬಿಕಾಸ್ ಸಬ್ ಕಾನ್ಶಿಯಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ. ಯು ಆರ್ ಫೀಲಿಂಗ್ ಅಮೇಜಿಂಗ್ ಅಬೌಟ್ ಯುವರ್ ಸೆಲ್ಫ್. 6 months ಅಲ್ಲಿ ನಿಮ್ಮ ಲೈಫ್ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ. 1 year ಅಲ್ಲಿ ಇಲ್ಲಿಂದ ನೆಕ್ಸ್ಟ್ ಜೂನ್ ಎಂಡಿಂಗ್, ಜುಲೈ 1st 2022 ನೀವೇನಾ ಅನ್ನೋ ರೀತಿ ನಿಮ್ಮಲ್ಲಿ ಬದಲಾವಣೆ ಆಗಿದೆ. ಯು ಆರ್ ಸೋ ಪಾಸಿಟಿವ್ ಪರ್ಸನ್, so growth oriented person, so happy person, so enthusiastic person ಆಗಿರ್ತೀರಾ, so attractive personality ಆಗಿರ್ತೀರಾ. ಪೀಪಲ್ ಸ್ಟಾರ್ಟ್ ಲವಿಂಗ್ ಯು, ನಿಮ್ ಜೊತೆ ಇರಕ್ಕೆ ಇಷ್ಟಪಡ್ತಾ ಇದಾರೆ. ಅನ್ಕೊಂಡಿದ್ ಗುರಿಗಳೆಲ್ಲ ಅಚೀವ್ ಮಾಡ್ತಾ ಇದ್ದೀರಾ ನೀವು. 1 year ಅಲ್ಲಿ ಎಂಟೈರ್ಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಬಿಕಾಸ್ ಎಲ್ಲ ನೆಗೆಟಿವಿಟಿಗೆ ನೀವು ಕಟ್ ಔಟ್ ಮಾಡಿದ್ದೀರಾ, ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ, ನೋ ಹೇಳಿದ್ದೀರಾ. ನಿಮ್ಮ ರಿಲೇಶನ್ಶಿಪ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮ್ಮ ಫ್ಯಾಮಿಲಿ, ಲವ್ಡ್ ಒನ್ಸ್ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಬಿಕಾಸ್ ಯು ಆರ್ ಚೇಂಜ್ಡ್. ನೀವು ಅವ್ರ ಜೊತೆ ಮಾತಾಡೋವೇ, ಅವ್ರ ಜೊತೆ ನಡ್ಕೊಳ್ಳೋವೇ ಎಲ್ಲ ಚೇಂಜ್ ಆಗಿದೆ. ಕೋಪ ಅನ್ನೋದೇ ಇಲ್ಲ ಇವಾಗ, ಬೇಜಾರು ಅನ್ನೋದೇ ಇಲ್ಲ, ಜಗಳ ಅನ್ನೋದೇ ಇಲ್ಲ. ಹ್ಯಾಪಿ ಆಗಿದ್ದೀರಾ, ಲವಿಂಗ್ ಫುಲ್ ಆಗಿದ್ದೀರಾ. ಬಿಕಾಸ್ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಫೀಲಿಂಗ್ಸ್. ಫೈನಾನ್ಷಿಯಲಿ ನೀವು ಏನೆಲ್ಲ ಗುರಿಗಳು ಇಟ್ಕೊಂಡಿದ್ದೀರಾ, 4 digit ಇಂದ 5 digit ಸ್ಯಾಲ್ರಿ ತಗೊಳ್ಬೇಕು, 1 ಲಕ್ಷದಿಂದ 2 ಲಕ್ಷ ಪ್ರಾಫಿಟ್ ಮಾಡಬೇಕು, 2 ಲಕ್ಷದಿಂದ 5 ಲಕ್ಷ ಪ್ರಾಫಿಟ್ ಮಾಡಬೇಕು, ಪ್ರತಿಯೊಂದು 1 ವರ್ಷದಲ್ಲಿ ಅಚೀವ್ ಮಾಡ್ತಾ ಇದ್ದೀರಾ. ಯು ಆರ್ ಫೀಲಿಂಗ್ ಅಮೇಜಿಂಗ್ ಅಬೌಟ್ ಯುವರ್ ಸೆಲ್ಫ್. Take a deep breath. ದೀರ್ಘವಾಗಿ ಉಸಿರಾಟ ಮಾಡಿ. ಎಕ್ಸ್ಪೀರಿಯನ್ಸ್ ದ ಬ್ಲಿಸ್ನೆಸ್. ಇಮ್ಯಾಜಿನ್ ಮಾಡಿ ಆ ಟೈಮಲ್ಲಿ ನೀವು ಹೇಗೆ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಹೇಗೆ ಖುಷಿ ಪಡಿಸ್ತಾ ಇದ್ದೀರಾ, ಬೇರೆಯವ್ರು ನಿಮ್ಗೆ ಹೇಗೆ ವಿಶ್ ಮಾಡ್ತಾ ಇದ್ದಾರೆ, ನಿಮ್ಮ ಸಕ್ಸಸ್ ಬಗ್ಗೆ, ಗ್ರೋತ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. It's a beautiful feeling, awesome feeling. Slowly, gently, ಎರಡೂ ಕೈನ ರಬ್ ಮಾಡಿ, ಹಸ್ತಗಳನ್ನ ಪರಸ್ಪರ ಉಜ್ಜಿ, ನಿಮ್ಮ ಕಣ್ಣು ಮತ್ತೆ ಮುಖಕ್ಕೆ ಶಾಖ ಕೊಟ್ಕೊಳ್ತಾ slowly, gently, please open your eyes. How are you feeling? Amazing, awesome, beautiful. Thank you so much. So this is what is visualization, but ಇದನ್ನು ನಾನು ಬೇಸಿಕ್ ಲೆವೆಲ್ ಅಲ್ಲಿ ಮಾಡಿಸಿದ್ದು. ಇನ್ನ ತುಂಬಾ ಡಿಫ್ರೆಂಟ್ ಆಗಿ ಮಾಡಿಸ್ತೀನಿ. ಹೆಲ್ತ್ ಗಾಗಿರ್ಬೋದು, ಮನಿಗಾಗಿರ್ಬೋದು, ರೈಟ್? ದೇರ್ ಆರ್ ಸಮ್ 4-5 ಏರಿಯಾಸ್ ಇನ್ ಲೈಫ್. ಪ್ರತಿಯೊಂದಕ್ಕೂ ಬೇರೆ ತರ ವಿಜುವಲೈಸೇಷನ್ಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಬಿಫೋರ್ ಸ್ಲೀಪ್. ಮಲಗಕ್ಕಿಂತ ಮೊದಲು ಅಥವಾ ನೈಟ್ ರಿಚುವಲ್ ನಲ್ಲಿ ಅದನ್ನೇ ನಾವು ಮಾಡೋಂಥದ್ದು. ಓಕೆ, ಸೊ ದೀಸ್ ಆರ್ ದ 5 ಸೀಕ್ರೆಟ್ಸ್. ಯಾವ್ದ್ಯಾವ್ದು? ಮೆಡಿಟೇಷನ್, ಬುಕ್ ರೀಡಿಂಗ್, ದೆನ್ ಜರ್ನಲಿಂಗ್, ಬುಕ್ ಬರೆಯುವಂಥದ್ದು, ಡೈರಿ ಬರೆಯುವಂಥದ್ದು, ದೆನ್
affirmations, visualizations. So these are the 5 secrets. So I wanted to teach you or get you the knowledge about this. ಹೇಗೆ subconscious mind ಕೆಲಸ ಮಾಡುತ್ತೆ, ಹೇಗೆ reprogram ಮಾಡ್ಕೊಳ್ಬೇಕು ಅನ್ನೋದು ಸೆಷನ್ ಹೇಳ್ಕೊಡ್ಬೇಕಂತಿದ್ದೆ. That is what we have done today. So ಇಲ್ಲಿಂದ ನಾನು ಕಲ್ತಿದ್ದೀನಿ ಅಂತ ಹೇಳಿ ಅನ್ಕೊಳ್ಳೋರು ಸೆಷನ್ನ ಮುಗಿಸ್ದೆ ಹೋಗ್ಬೇಕು ಅನ್ನೋರು ಬೇಕಾದ್ರೆ ಹೋಗ್ಬೋದು. ಬಟ್ ಇಲ್ಲಿಂದ ಯಾರು ನೈಟ್ ರಿಚುವಲ್ಗೆ ಚಾಲೆಂಜ್ ತಗೊಳಕ್ ರೆಡಿ ಇದ್ದೀರಾ ಅಂಥವ್ರು ಮಾತ್ರ ಸ್ಟೇ ಮಾಡಿ. ಯಾರು ಆಕ್ಷನ್ ಟೇಕರ್ಸ್ ಆಗಿದ್ದೀರಾ ಅಂಥವ್ರು ಮಾತ್ರ ಸ್ಟೇ ಮಾಡಿ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಬ್ಯೂಟಿಫುಲ್ ಆಪರ್ಚುನಿಟಿ ಟುಗೆದರ್. ಒಟ್ಟಿಗೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಕೆಲಸ ಮಾಡೋಣ, ಚಾಲೆಂಜ್ ತಗೊಳ್ಳೋಣ. ಐಲ್ ಬಿ ದೇರ್ ವಿತ್ ಯು. ಆಲ್ರೆಡಿ ಮೊನ್ನೆ ಇದೇ ಸೆಷನ್ನ ನಾನು ತಗೊಂಡಿದ್ದೆ 2 days ಬ್ಯಾಕ್. ತುಂಬಾ ಜನ ಸೇರ್ಕೊಂಡ್ರು. ಸೊ ಆನ್ ರಿಕ್ವೆಸ್ಟ್ ಆನ್ ಡಿಮ್ಯಾಂಡ್ ಸರ್ ಇನ್ನ ಸೇರಕ್ ರೆಡಿ ಇದಾರೆ ಸರ್, ಅಥವಾ ಅವ್ರು ಅಟೆಂಡ್ ಮಾಡಿಲ್ಲ, ದಯವಿಟ್ಟು ಇನ್ನೊಂದು ಸೆಷನ್ ತಗೊಂಡಿದ್ದಕ್ಕೆ ಇವತ್ತು ತಗೊಂಡಿದ್ದು ನಾನು. ನಾಳೆಯಿಂದ ಶುರು ಮಾಡ್ತಾ ಇದೀವಿ 1ನೇ ತಾರೀಕಿಂದ. ಸೊ ಆಕ್ಷನ್ ಟೇಕರ್ಸ್, ಡಿಸಿಷನ್ ಮೇಕರ್ಸ್ ಇದ್ರೆ ಜಸ್ಟ್ ಕಂಟಿನ್ಯೂ ವಿತ್ ದ ಸೆಷನ್. ಓಕೆ, ಸೊ I invite you, welcome you to be the part of this 30 days or 90 days challenge. Okay, night ritual community to reprogram our subconscious mind for our health, happiness, money and relationship and success growth ಗೆ subconscious mind ಕೆಲಸ ಮಾಡ್ಲಿಕ್ಕೆ reprogram ಮಾಡ್ಕೊಳ್ಳೋಕೆ 30 days challenge ಅಥವಾ 90. ಯಾಕೆ 90 days ಹೇಳ್ತಾ ಇದ್ದೀನಿ ಅಂದ್ರೆ, I tell you 24 hours ಅಲ್ಲಿ ನಾವು ಏನಾದ್ರು ಕಲ್ತಿರೋದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಜೊತೆ ಉಳ್ಕೊಳ್ಳುತ್ತೆ. 24 hours ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. 24 hours ಇಂಪ್ಲಿಮೆಂಟ್ ಮಾಡಿಲ್ವಾ ಅದನ್ನ ಮಾತ್ರ ಉಳ್ಕೊಳ್ಳಲ್ಲ, ವಿಲ್ ಲೂಸ್ ಇಟ್. ಹಾಗೆ 21 days ಕಂಟಿನ್ಯೂಸ್ ಆಗಿ ಆ ಒಂದು ಅಭ್ಯಾಸ, ಒಂದು ಆಕ್ಟಿವಿಟಿನ ಮಾಡಿದ್ರೆ ದಟ್ ವಿಲ್ ಬಿಕಮ್ ಹ್ಯಾಬಿಟ್, ಅಭ್ಯಾಸ ಆಗ್ಬಿಡುತ್ತೆ. 90 days ಮಾಡೋದ್ರಿಂದ ಅಂದ್ರೆ 3 months to 150 days ಮಾಡೋದ್ರಿಂದ, 90 to 150 days ಮಾಡೋದ್ರಿಂದ ದಟ್ ಬಿಕಮ್ಸ್ ಅವರ್ ಲೈಫ್ ಸ್ಟೈಲ್. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದೇಳೋದು ಅಭ್ಯಾಸ ಫಸ್ಟ್ ಎಫರ್ಟ್ ಹಾಕಿ ಮಾಡ್ಬೇಕಾಗತ್ತೆ. ಮಾಡ್ತಾ ಮಾಡ್ತಾ 21 days ಆದ್ಮೇಲಿಂದ ಹ್ಯಾಬಿಟ್ ಆಗ್ಬಿಡುತ್ತೆ. ಈಗ ನಾನು ಕಷ್ಟಪಟ್ಟು ಎದ್ದೇಳೋ ಅವಶ್ಯಕತೆ ಇಲ್ಲ. ನಾನು ಬೆಳಗ್ಗೆ 4-4:15 ಆಗಿದ ತಕ್ಷಣ ಟಕ್ ಅಂತ ಎಚ್ಚರ ಆಗ್ಬಿಡುತ್ತೆ. ನೋ ಅಲಾರ್ಮ್, ನೋ ಮೊಬೈಲ್, ನಥಿಂಗ್ ಇಸ್ ರಿಕ್ವೈರ್ಡ್. ಮೈಂಡ್ ವಿಲ್ ವೇಕ್ ಅಪ್ ಆಟೋಮೆಟಿಕ್ ಬಿಕಾಸ್ ಇಟ್ ಹಸ್ ಬಿಕಮ್ ಅ ಹ್ಯಾಬಿಟ್ ಫಾರ್ ಮೀ. ಸೊ 90 to 150 days ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅ ಲೈಫ್ ಸ್ಟೈಲ್ ಫಾರ್ ಮೀ. So that is what is a life, challenge, 30 or 90 days challenge. Okay, so ಏನೇನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, these are the things we are going to do in night ritual community ನಲ್ಲಿ. ಎವ್ರಿ ಡೇ ನೈಟ್ ಲೈವ್ ಅಲ್ಲಿ ಇದೇ ತರ ಜಾಯಿನ್ ಆಗ್ತೀವಿ. ಬುಕ್ ರೀಡಿಂಗ್, ಪ್ರತಿಯೊಬ್ಬರ ಕೈಲಿ ಬುಕ್ ರೀಡಿಂಗ್ ಮಾಡಿಸ್ತೀನಿ. ಓಕೆ, ಮೆಡಿಟೇಷನ್ ಮಾಡಿಸ್ತೀನಿ ಫೋಕಸ್ ತರಿಸ್ಲಿಕ್ಕೆ, ಸೆಲ್ಫ್ ಅನಾಲಿಸಿಸ್ ಮಾಡಿಸ್ತೀನಿ, ಗ್ರಾಟಿಟ್ಯೂಡ್ ಬರೆಸ್ತೀನಿ ನಿಮ್ಮ ಕೈಲಿ. ಹಾಗೆ ಗೋಲ್ ರೈಟಿಂಗ್, ಹೇಗೆ ಗೋಲ್ ಬರಿಬೇಕನ್ನ ಫಸ್ಟ್ ಹೇಳ್ಕೊಡ್ತೀನಿ, ಆಮೇಲೆ ಗೋಲ್ ರೈಟಿಂಗ್ ಮಾಡಿಸ್ತೀನಿ. ಟು ಡೂ ಲಿಸ್ಟ್, ನಾಳೆ ದಿನ ಇಂಪಾರ್ಟೆಂಟ್ ಆಗಿ ಏನು 2 ಕೆಲಸ 3 ಕೆಲಸ ಮಾಡೋದಿದೆ ಅದನ್ನ ಬರೆದು ಪ್ರಿಪೇರ್ ಆಗಿರ್ತೀರಾ. ಹಾಗೆ ಸೆಲ್ಫ್ ಅಫರ್ಮೇಷನ್ ಮಾಡ್ಕೊಳ್ತೀವಿ ನಾವೆಲ್ಲರೂ. ಹಾಗೆ ಕ್ರಿಯೇಟಿವ್ ವಿಜುವಲೈಸೇಷನ್ ಮಾಡ್ತೀವಿ. ಪ್ಲಸ್ ಎವ್ರಿ ಡೇ ಸಮಥಿಂಗ್ ಆರ್ ದಿ ಅದರ್ ನ್ಯೂ ಡೈಲಿ ಪ್ರೋಗ್ರಾಮಿಂಗ್ ಟಾಸ್ಕ್ ಕೊಡ್ತೀನಿ ನಾನು. ಓಕೆ, 24 hours ಇವತ್ತಿನ ದಿನ ನಾನು ಏನೋ ಒಂದು ಹೇಳ್ತೀನಿ, ನಾಳೆ ಇದನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, no coffee, tea, or no sugar, or let's say no junk food, no oily food, only vegetables, something or the other. ಏನೋ ಒಂದು ಚಾಲೆಂಜಸ್ ಇರುತ್ತೆ ಎವ್ರಿ ಡೇ. ಡೈಲಿ ರೀಪ್ರೋಗ್ರಾಮಿಂಗ್ ಟಾಸ್ಕ್, ಏನೋ ಒಂದು ರೀಪ್ರೋಗ್ರಾಮಿಂಗ್ ಟಾಸ್ಕ್ ಇರುತ್ತೆ. ಆರ್ ಸಮಥಿಂಗ್ ಲೈಕ್ ಯಾರಿಗಾದ್ರೂ ಒಂದು ಅಪ್ರಿಷಿಯೇಟ್ ಮಾಡಿ, ಡೂ ಸಮಥಿಂಗ್, ಏನೋ ಒಂದು ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಇನ್ಹಿಬಿಷನ್ ಬ್ರೇಕ್ ಮಾಡ್ಲಿಕ್ಕೆ ಅಥವಾ ನಮ್ಮ ಕಂಫರ್ಟ್ ಝೋನ್ ಬ್ರೇಕ್ ಮಾಡ್ಲಿಕ್ಕೆ ಏನೇನೆಲ್ಲ ಮಾಡಬೇಕು ಒಂದೊಂದು ದಿನ ಒಂದೊಂದೆಲ್ಲ ಮಾಡ್ತಾ ಹೋಗ್ತೀವಿ. ಡೈಲಿ ರೀಪ್ರೋಗ್ರಾಮಿಂಗ್ ಟಾಸ್ಕ್ ಕೊಡ್ತೀನಿ. ಹಾಗೆ ಡೈಲಿ ವಿನ್ಸ್ ಇರುತ್ತೆ, ಸ್ಮಾಲ್ ವಿನ್ಸ್ ನ ನೀವು ಶೇರ್ ಮಾಡ್ತಾ ಬರ್ಬೋದು. ಯು ಕ್ಯಾನ್ ಫೀಲ್ ದಟ್ ಯು ಆರ್ ಸಕ್ಸಸ್ಫುಲ್ ಅಂತ ಹೇಳಿ ಶೇರ್ ಮಾಡ್ತಾ ಬರ್ಬೋದು. ಸೊ ದೀಸ್ ಆರ್ ಲೈಕ್ ದ ರಿಚುವಲ್ಸ್ ವೇರ್ ಐ ಆಮ್ ಗೋಯಿಂಗ್ ಟು ಡೂ ಟುಗೆದರ್ ಇನ್ ಅವರ್ ರಿಚುವಲ್ಸ್. ಓಕೆ, ನೈಟ್ ರಿಚುವಲ್ಸ್ ಅಲ್ಲಿ ಒಟ್ಟಿಗೆ ನಾವು ಮಾಡ್ತೀವಿ. ಓಕೆ, ಸೊ ಮಂಡೇ ಟು ಫ್ರೈಡೇ ಇರುತ್ತೆ 30 days, 9:30 to 10:15 ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀರಾ, ಊಟ ಮುಗಿಸ್ಕೊಂಡಿರ್ತೀರಾ. 9:30 to 10:15 45 minutes ನಾವು ಜಾಯಿನ್ ಆಗ್ತೀವಿ. ತುಂಬಾ ಹೊತ್ತು ತಗೊಳ್ಳಲ್ಲ ನಾನು, ಹಾಗನ್ಬಿಟ್ಟು 15-20 ನಿಮಿಷನೂ ಸಾಲಲ್ಲ. ಸೊ 40-45 minutes ಬೇಕಾಗತ್ತೆ ಎವ್ರಿ ಡೇ, ಮಂಡೇ ಟು ಫ್ರೈಡೇ. ಸ್ಯಾಟರ್ಡೇ ಮಾಸ್ಟರ್ ಮೈಂಡ್ ಇರುತ್ತೆ, 1 hour or 40 minutes ಜೊತೆಗೆ ಸೇರ್ತೀವಿ, ಡಿಸ್ಕಸ್ ಮಾಡಿ ರಿಚುವಲ್ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಮ್ಯಾಕ್ಸಿಮಮ್ ಏನಿರುತ್ತೆ, ಮಾಸ್ಟರ್ ಮೈಂಡ್ ಡಿಸ್ಕಷನ್ಸ್ ಇರುತ್ತೆ, ಕ್ವಶನ್ ಆನ್ಸರ್ ಇರುತ್ತೆ, ಡೌಟ್ಸ್ ಕೇಳ್ಬೋದು, ಶೇರ್ ಮಾಡ್ಬೋದು. ವಿ ಕ್ಯಾನ್ ಹ್ಯಾವ್ ಮಾಸ್ಟರ್ ಮೈಂಡ್ ಬ್ರೈನ್ ಸ್ಟ್ರಾಮಿಂಗ್. ಹಾಗೆ ಸಂಡೇ ಇಸ್ ಅ ಸೆಲ್ಫ್ ಡೇ, ಬ್ರೇಕ್ ಅಲ್ಲ, ಸೆಲ್ಫ್ ಡೇ.
ನಾವೇ ಮಾಡ್ತೀವಿ, ನೀವೇ ಮಾಡ್ತೀರಾ, ಮನೇಲಿ ಒಟ್ಟಿನಲ್ಲಿ ನೀವು ಮಾಡ್ತೀರಾ, ಸೆಲ್ಫ್ ಡೇ ನೀವೇ ಮಾಡ್ತೀರಾ. ಓಕೆ, ಜೊತೆಗೆ ಲೈವ್ ಅಲ್ಲಿ ಸೇರೋದಿಲ್ಲ, ಬಟ್ ನೀವೇ ಮಾಡ್ತೀರಾ. ಮಾಡಿ ಎಸ್ ಅಂತ ಹಾಕ್ತೀರಾ ಗ್ರೂಪ್ ಅಲ್ಲಿ. ಓಕೆ, ಸೊ ನಾಳೆ ಜುಲೈ 1 ಇಂದ ನಾಳೆಯಿಂದ ಶುರು ಆಗ್ತದೆ, ಥರ್ಸ್ಡೇ 1 ಇಂದ, ರೈಟ್? ಸೊ ಆಸ್ ಐ ಟೋಲ್ಡ್ 24 hours, 21 days, 90 days. ಸೊ 21 days ಮಾಡಿದ್ರೆ ಒಂದು ಹ್ಯಾಬಿಟ್ ಆಗುತ್ತೆ. 30 days ಅಲ್ಲಿ ನೀವು ಚಾಲೆಂಜ್ ತಗೊಂಡು ಒಂದು ಹ್ಯಾಬಿಟ್ ಆಗುತ್ತೆ. ಬಟ್ ಲೈಫ್ ಸ್ಟೈಲ್ ಮಾಡ್ಕೋಬೇಕಂದ್ರೆ 90 days ನನ್ನ ಜೊತೆ ಇದ್ರೆ 90 days ನಿಮಗೆ ಲೈಫ್ ಸ್ಟೈಲ್ ಆಗುತ್ತೆ. ಡನ್? ಕ್ಲಿಯರ್? ಓಕೆ, ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನೀವು? ಈ ಒಂದು ನೈಟ್ ರಿಚುವಲ್ ಕಮ್ಯುನಿಟಿಗೆ ಸರ್ ನಂಗೆಲ್ಲ ಅರ್ಥ ಆಯ್ತು, ಈಗ ನಾನು ಸೇರ್ಬೇಕು, ನಾನು ಬರ್ಬೇಕು ನಿಮ್ ಜೊತೆ, ಅಥವಾ ಚಾಲೆಂಜ್ ತಗೊಳಕ್ ರೆಡಿ ಇದೀನಿ ಅವ್ರು ಎಷ್ಟು ಜನ ಇದ್ದೀರಾ? ಓಕೆ, ಸೊ ದ ಆಕ್ಚುಯಲ್ ವ್ಯಾಲ್ಯೂ ಈ ಒಂದು ನೈಟ್ ರಿಚುವಲ್ ಕಮ್ಯುನಿಟಿ ನಾನು ಜನರಲ್ ಆಗಿ ಮಾಡ್ತಿದ್ದೆ ಅನ್ನೋದಾದ್ರೆ ಅದರ ವ್ಯಾಲ್ಯೂ 4,999 ಇರುತ್ತೆ. ಬಟ್ ಐ ಅಂಡರ್ಸ್ಟ್ಯಾಂಡ್ ಈ ಒಂದು ಪ್ಯಾಂಡಮಿಕ್ ಅಥವಾ ಒಂದು ಆನ್ಲೈನ್ ಅಲ್ಲಿ ಇರೋದ್ರಿಂದ, ಮನೆಯಿಂದಾನೇ ಮಾಡ್ತೀವಿ ಅನ್ನೋದ್ರಿಂದ, ರೈಟ್, ಗ್ರೂಪ್ ಅಲ್ಲಿ ಮಾಡ್ತೀವಿ ಅನ್ನೋದ್ರಿಂದ ದಟ್ ವಿಲ್ ಬಿ ನಾಟ್ ದ ಪ್ರೈಸ್. ಐ ಆಮ್ ಲಾಂಚಿಂಗ್ ಇಟ್. ಸೊ ಲಾಂಚ್ ಮಾಡ್ತಾ ಇರೋದ್ರಿಂದ ಐ ವಿಲ್ ಬಿ ಆಫರಿಂಗ್ ಅಟ್ 1,999ಗೆ ನಾನು ಆಫರ್ನ ಕೊಡ್ತಾ ಇರೋಂಥದ್ದು. ಸೊ ಅಲಾಂಗ್ ವಿತ್ ದಟ್ ಐ ವಿಲ್ ಬಿ ಗಿವಿಂಗ್ ಸೋ ಮೆನಿ ಫ್ರೀ ಗಿಫ್ಟ್ಸ್. ನಿಮ್ಗೆಲ್ಲ ಎಕ್ಸ್ಟ್ರೋನ್ ಬೋನಸ್ಗಳು ಕೊಡ್ತೀನಿ. ಯಾರಿಗೆಲ್ಲ ಬೇಕು ಗಿಫ್ಟ್ಸ್, ಬೋನಸಸ್? ಓಕೆ, ಲೈವ್ ಅಫರ್ಮೇಶನ್ ಫಾರ್ಮುಲಾ, ಅಫರ್ಮೇಶನ್ ಹೇಗೆ ಸೆಟ್ ಮಾಡ್ಕೊಳ್ಬೇಕಂತ ಹೇಳಿ ಲೈವ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ. ಸೊ ದಟ್ ವಿಲ್ ಬಿ 2,999, ವಿಚ್ ಇಸ್ ಫ್ರೀ. ಅಲಾಂಗ್ ವಿತ್ ದಟ್ ಫ್ರೀ ಬುಕ್ ರೀಡಿಂಗ್ ಚಾಲೆಂಜ್. ಈಗ ಕೆಲವರು ನನ್ನ ಹತ್ರ ಬುಕ್ ಇಲ್ಲ ಸರ್ ಅಂತ ಹೇಳ್ಬೋದು. 10 ಬುಕ್ ಕೊಡ್ತೀನಿ ನಾನು, ಈ ಬುಕ್ಸ್ ಕೊಡ್ತೀನಿ, ಅದನ್ನ ಪ್ರಿಂಟ್ ಮಾಡಿ ನೀವು ಇಟ್ಕೊಳ್ಬೋದು, ಆರ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇಂದಾನೆ ನೀವು ರೀಡ್ ಮಾಡ್ಬೋದು. 10 ಇ ಬುಕ್ಸ್ ಕೊಡ್ತೀನಿ, ಪಾಸಿಟಿವ್ ಸೆಲ್ಫ್ ಗ್ರೋತ್ ಇ ಬುಕ್ಸ್ ಕೊಡ್ತೀನಿ, ವಿಚ್ ಇಸ್ ವರ್ತ್ ಆಲ್ಮೋಸ್ಟ್ 2,500 ವರ್ತ್, ಅದು ಫ್ರೀ ಸಿಗುತ್ತೆ. ಲೈವ್ ಗೋಲ್ ಸೆಟ್ಟಿಂಗ್ ಫಾರ್ಮುಲಾ, ಹೇಗೆ ಗೋಲ್ಸ್ ನ ಫಿಕ್ಸ್ ಮಾಡ್ಕೊಳ್ಬೇಕು. ಇನ್ಫ್ಯಾಕ್ಟ್ ಗೋಲ್ ಸೆಟ್ ಮಾಡ್ಕೊಳ್ಳೋದೇ ಕರೆಕ್ಟ್ ಆಗಿ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ, ಹೇಗೆ ಇಟ್ಕೊಳ್ಬೇಕು ಗೋಲ್ ಅನ್ನೋದನ್ನ ಹೇಳ್ಕೊಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ ಅದಕ್ಕೂ. ದಟ್ ಈಸ್ ವರ್ತ್ 2,999, ವಿಚ್ ಇಸ್ ಫ್ರೀ ಅಲಾಂಗ್ ವಿತ್ ದಿಸ್. ಹಾಗೆ 10x ಪ್ರೊಡಕ್ಟಿವಿಟಿಗೆ ದೇರ್ ಇಸ್ ಅ ಫಾರ್ಮುಲಾ. ಹೇಗೆ ಟೈಮ್ ನ ನಾವು ಶೆಡ್ಯೂಲ್ ಮಾಡ್ಕೋಬೇಕು, ಹೇಗೆ 80-20% ರೂಲ್ ನ ಫಾಲೋ ಮಾಡಬೇಕು, ಅದಕ್ಕೆಲ್ಲ ಒಂದು ಪ್ರೊಡಕ್ಟಿವಿಟಿ ಫಾರ್ಮುಲಾ ಇದೆ, which will be I will sharing with you, and you can use that and utilize your time and easily can grow, which is worth 2,999. It's also free along with that. ಹಾಗೆ in any case ಯಾರಿಗಾದ್ರೂ 1-to-1 ಮೆಂಟರಿಂಗ್ ಬೇಕು, ಡಿಸ್ಕಷನ್ ಮಾಡಬೇಕು, ಕೌನ್ಸಿಲಿಂಗ್ ಬೇಕು, ಅಥವಾ ಏನಾದರೂ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕಂಡ್ಕೋಬೇಕಂದ್ರೆ ಡೆಫಿನೆಟ್ಲಿ ಐ ಆಮ್ ದೇರ್. 1-to-1 ಅಲ್ಲಿ ಒಂದು ಝೂಮ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ನಾವು ಏನ್ ಮಾಡ್ಬೋದು, ಮೆಂಟರಿಂಗ್ ಮಾಡ್ಬೋದು. ನಾನು ಇನ್ ಕೇಸ್ ನಾನು ಹೊರಗಡೆ ಯಾರಿಗಾದ್ರು ಕಾರ್ಪೊರೇಟ್ ಲೆವೆಲ್ ಅಲ್ಲಿ 1-to-1 ಕೋಚಿಂಗ್ ಮಾಡ್ತೀನಿ ಅನ್ನೋದಾದ್ರೆ ಒಂದು ಸೆಷನ್ಗೆ where I'll be charging thousands together. So 4,999 worth. It will be a free. ಯಾರು ಸೇರಿರ್ತಾರೋ ಅವ್ರಿಗೆ ಇನ್ ಕೇಸ್ 1-to-1 ಬೇಕಂದ್ರೆ ಅದು ಕೂಡ ನಾನು 1-to-1 ಫ್ರೀ ಕೊಡ್ತೀನಿ, ರೈಟ್? ಸೊ ಇನ್ ಟೋಟಲ್ ವ್ಯಾಲ್ಯೂ 4,999 is a ritual and 16,496 is a free gifts. So total 21,495 rupees ಆಗಂತದ್ದು. ನೋ, ಅಷ್ಟೊಂದು ಪೇ ಮಾಡಬೇಡಿ ನೀವು. ಲಾಂಚ್ ಆಫರ್ 1,999, 1 ಮಂತ್ಗೆ 30 days ಚಾಲೆಂಜ್ 1,999, ರೈಟ್? ಕೆಲವರೆಲ್ಲ ಅನ್ಕೋಬಹುದು ಸರ್ ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು, ರೈಟ್? ಐ ಅಂಡರ್ಸ್ಟ್ಯಾಂಡ್. ಓಕೆ, ಸಿನ್ಸ್ ಈ ಒಂದು ಲೈವ್ ಸೆಷನ್ ಇರೋದ್ರಿಂದ, ಅದರಲ್ಲೂ ಈ ಒಂದು ನನ್ನ ಫಸ್ಟ್ ಸರ್ಕಲ್ ಅಲ್ಲಿ ಫ್ರೀ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ತಿರೋರಿಗೆ ಎಲ್ಲರಿಗೂ ನಾನೊಂದು ಐ ಆಮ್ ಗಿವಿಂಗ್ ಇವನ್ ನಾಟ್ ದಿಸ್ ಪ್ರೈಸ್, ಐ ಆಮ್ ಗಿವಿಂಗ್ ಅ ಗ್ರೇಟ್ ಆಫರ್, ಗ್ರೇಟ್ ಅನ್ಬಿಲಿಯಬಲ್. ನೀವು ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಆಫರ್ ಕೊಡ್ತೀನಿ. ಎಷ್ಟು ಜನಕ್ಕೆ ಬೇಕು? 15 ನಿಮಿಷ ಇಲ್ಲಿಂದ ನಾನು ಟೈಮರ್ ಲೆಕ್ಕ ಹಾಕ್ತೀನಿ. 15 ನಿಮಿಷ ಯಾರು ರೆಡಿ ಇದ್ದೀರಾ? ಡೋಂಟ್ ಪೇ 1,999 ಪೇ ಮಾಡಬೇಡಿ. ಜಸ್ಟ್ ಗಿವ್ ಮಿ 599. ಯಾಕೆ ಅಂತ ಹೇಳಿದ್ರೆ, ಆಕ್ಚುಲಿ ನಾನು ಫ್ರೀ ಆಗಿ ಮಾಡ್ಬೋದು, ಬಟ್ ಫ್ರೀ ಮಾಡಿದ್ರೆ ವ್ಯಾಲ್ಯೂ ಇರೋದಿಲ್ಲ ಅದಕ್ಕೆ. ಇದು ನೀವು ಪೇ ಮಾಡೋಂಥದ್ದು ನಿಮ್ಮ ಕಮಿಟ್ಮೆಂಟ್ಗೋಸ್ಕರ ಅಷ್ಟೇ. ಓಕೆ, ಒಂದಿನಕ್ಕೆ ನಾವು ಹೊರಗಡೆ ಹೋಗಿ ಏನಾದ್ರು ಒಂದು ಇಡ್ಲಿ ತಗೊಳ್ತೀವಿ ಅಂತ ಹೇಳಿದ್ರು, ಇಡ್ಲಿ ವಡೆ ತಗೊಳ್ತೀವಿ ಅಂದ್ರು 30-35 ರೂಪಾಯಿ ಆಗುತ್ತೆ. ಇಂಟು 30 days ಅಂದ್ರೆ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಅಥವಾ ಒಂದು ಜಿಮ್ಗೆ ಸೇರ್ತೀವಿ ಅಂತ ಹೇಳಿದ್ರೆ 1,500-2,000 ಒಂದು ತಿಂಗಳು ಕಟ್ತೀವಿ. ವೇರಿನ್ ಮೈಂಡ್ ಜಿಮ್, ಸಬ್ ಕಾನ್ಶಿಯಸ್ ಮೈಂಡ್ ಜಿಮ್ ಇದು, ಮೈಂಡ್ ಜಿಮ್ ಇದು. ಸೊ ಮೈಂಡ್ ಜಿಮ್ಗೆ ನಾವು ಇಫ್ ಯು ಡೋಂಟ್ ಇನ್ವೆಸ್ಟ್ ಆನ್ ಅವರ್ ಸೆಲ್ಫ್,
ಡೋಂಟ್ ಥಿಂಕ್ ಅಬೌಟ್ ನಾನು ಏನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಮೌಂಟು ಏನು ಸಿಗುತ್ತೆ, ಇದರಿಂದ ನನ್ನ ಲೈಫ್ ಏನಾಗ್ಬೋದು, ಏನು ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದು, ಏನು ಪಡ್ಕೋಬೋದು ಅಂತ ಥಿಂಕ್ ಮಾಡಿ. ದಿಸ್ 599 ಇಸ್ ನಾಟ್ ಫಾರ್ ಮೇಕಿಂಗ್ ಮನಿ, ನಾನೇನು ದುಡ್ಡು ಮಾಡ್ಬೇಕು ಅನ್ನೋಕ್ಕೋಸ್ಕರ ಇಡ್ತಾ ಇರೋದಲ್ಲ. ಇಟ್ ಈಸ್ ಫಾರ್ ಯುವರ್ ಕಮಿಟ್ಮೆಂಟ್. ಒಂದು ನೀವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಾವು ಚಿಕ್ಕವರಿದ್ದಾಗ ಫ್ರೀಯಾಗಿ ಸಿಗ್ತಾ ಇತ್ತು ಪೆನ್ಸಿಲು, ಸ್ಕೇಲು ಅಥವಾ ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ಬೇಕಾದ್ರೆ ನಾವು ಅದನ್ನ ಹುಷಾರಾಗಿ ಇಟ್ಕೊಳ್ತಾ ಇದ್ವಾ, ಕಳ್ಕೊಳ್ತಾ ಇದ್ವಾ? ಕಳ್ಕೊಂಡ್ಬಿಡ್ತಾ ಇದ್ವಿ. ಯಾಕೆ? ನಾವು ಅದನ್ನ ಪೇ ಮಾಡಿ ದುಡ್ಡು ಕೊಟ್ಟು ತಗೊಂಡಿರ್ಲಿಲ್ಲ. ಅಪ್ಪ ಅಮ್ಮ ಕೊಡಿಸ್ತಾ ಇದ್ರು, ಅಂಕಲ್ ಕೊಡಿಸ್ತಾ ಇದ್ರು, ಅವ್ರು ಕೊಡಿಸ್ತಾ ಇದ್ರು, ಕೇರ್ಲೆಸ್ ಆಗಿ ಕಳ್ಕೊಳ್ತಾ ಇದ್ವಿ. ಬಟ್ ಅದೇ ಇವಾಗ ದೊಡ್ಡವರಾದ್ಮೇಲಿಂದ ನೀವೇನಾದ್ರೂ ಪರ್ಚೇಸ್ ಮಾಡಿದಿರಾ ಅಂತ ಹೇಳಿದ್ರೆ ಅದನ್ನ ಕಳ್ಕೊಳ್ತೀರಾ, ಹಾಳು ಮಾಡ್ಕೊಳ್ತೀರಾ? ಇಲ್ಲ. ಹೇಗೆ ಇಟ್ಕೊಳ್ತೀವಿ? ಹುಷಾರಾಗಿ ಇಟ್ಕೊಳ್ತೀವಿ. ಯಾಕೆ? ಬಿಕಾಸ್ ನಮ್ಗೆ ಇವಾಗ ದುಡ್ಡಿನ ಬೆಲೆ ಗೊತ್ತು. ಪೇ ಮಾಡಿದೀವಿ, ಪೇ ಮಾಡಿದಾಗ ಅದಕ್ಕೆ ಬೆಲೆ ಕೊಡ್ತೀವಿ. ಸೊ ವೆನ್ ಯು ಪೇ ಫಾರ್ ದಿಸ್ ರಿಚುವಲ್ಸ್, ಯು ನೋ ದ ವ್ಯಾಲ್ಯೂ. ಓಕೆ, ನಾನು ಪೇ ಮಾಡಿದ್ದೀನಿ, ನನಗಿದು ಹೆಲ್ಪ್ ಆಗುತ್ತೆ, ನಾನು ಕಮಿಟೆಡ್ ಆಗಿ ಜಾಯಿನ್ ಆಗಬೇಕು ಅಂತ ಹೇಳಿ. ಸೊ 15 minutes is a time. 8:27 ಇವಾಗ, ಇಲ್ಲಿಂದ 15 minutes 28 ಇವಾಗ, ಇಲ್ಲಿಂದ 15 minutes ಲೆಕ್ಕ ಇಟ್ಕೊಳ್ಳಿ. ಓಕೆ, ಸೊ ಯು ಹ್ಯಾವ್ ಅ ಗೂಗಲ್ ಪೇ ನಂಬರ್, ಪೇಟಿಎಂ ನಂಬರ್, ಫೋನ್ ಪೇ ನಂಬರ್. ನನ್ನ ನಂಬರ್ ಇಲ್ಲಿ ಕೊಟ್ಟಿದ್ದೆ ನೋಡಿ, 9845972833. ಇಲ್ಲಿಂದ 15 minutes ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ. ಯು ಕ್ಯಾನ್ ಡಿಸ್ಕಸ್ ವಿತ್ ಮೀ, ಆಸ್ಕ್ ಕ್ವಶನ್ಸ್. ಅಂಡ್ ಮೀನ್ ವೈಲ್ ಯಾರೆಲ್ಲ ಆಕ್ಷನ್ ಟೇಕರ್ಸ್ ಇದ್ದೀರಾ, ಡಿಸಿಷನ್ ತಗೊಂಡಿದ್ದೀರಾ, ಎಸ್ ಐ ವಾಂಟ್ ಟು ಚೇಂಜ್ ಮೈ ಲೈಫ್, ಐ ವಾಂಟ್ ಟು ಚೇಂಜ್ ಮೈ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅನ್ಕೊಂಡಿದ್ದೀರಾ, ಅಕೌಂಟ್ ನಂಬರ್ ಕೂಡ ಇದೆ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್, ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು, ಆರ್ ಗೂಗಲ್ ಪೇ, ಫೋನ್ ಪೇ ಮಾಡ್ಬೋದು. ಮಾಡಿ ನೀವು ಸ್ಕ್ರೀನ್ ಶಾಟ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ನೀವೆಲ್ಲ ಜಾಯ್ನ್ ಆಗಿ ಐ ಆಮ್ ರೆಡಿ ಅಂತ ಹಾಕಿದ್ರಲ್ವಾ, ಆ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ನ ಕಳಿಸಿ, ಪೇಮೆಂಟ್ ಆಗಿರೋಂಥದ್ದು ಅಂಡ್ ನಿಮ್ಮ ನೇಮ್, ಸಿಟಿ ಅಂಡ್ ನಂಬರ್ ಇಷ್ಟು ನೀವು ಶೇರ್ ಮಾಡಿದ್ರೆ ನಾಳೆ ಅಷ್ಟರೊಳಗಡೆ ನಿಮಗೆ VIP ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ನಾನು. ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್. 15 minutes ಇಂದ ಕೌಂಟ್ ಮಾಡ್ತೀನಿ. ಹಾಗೆ ಕ್ವಶನ್ ಆನ್ಸರ್ ಸೆಷನ್. ಯಾರಿಗೆಲ್ಲ ಕ್ವಶನ್ ಇದೆ ಅನ್ಮ್ಯೂಟ್ ಮಾಡ್ಕೊಳ್ಬೋದು, ನನ್ನ ಜೊತೆ ಮಾತಾಡಿ, ಡಿಸ್ಕಸ್ ಮಾಡಿ. I'll give the solution, answers. Hope all are ready, sir. Yes, maybe all are ready. Right, let's see. ಎಷ್ಟು ಜನ ರೆಡಿ ಇದ್ದಾರೆ. ಸೊ ಕ್ವಶನ್ ಆನ್ಸರ್ ಸೆಷನ್. ಒಂದು ನಿಮಿಷ ನಾನು ಆಪ್ಷನ್ ಕೊಡ್ತೀನಿ, ಅನ್ಮ್ಯೂಟ್ ಮಾಡಕ್ಕೆ ಆಪ್ಷನ್ ಕೊಡ್ತೀನಿ. ಓಕೆ, ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ಸ್, ಅನ್ಮ್ಯೂಟ್ ಮಾಡಿಕೊಂಡು ಆನ್ಸರ್ ಮಾಡಿ, ಕೇಳಿ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ಐ ವಿಲ್ ಕೀಪ್ ದಿಸ್ ಸ್ಲೈಡ್ ಸೊ ದಟ್ ನಂಬರ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಯು ಕ್ಯಾನ್ ಡೋಂಟ್ ಪೇ 1999, ಜಸ್ಟ್ ಪೇ 599. ಇನ್ ಕೇಸ್ ಯಾರಾದ್ರೂ ಸರ್ ನಾನು 90 days ಚಾಲೆಂಜ್ ತಗೊಳ್ತೀನಿ ಅನ್ನೋದಾದ್ರೆ, ಐ ಬಿಲೀವ್ ಯು, ಐ ಟ್ರಸ್ಟ್ ಯು, ನಾನು ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ, ಲೆಟ್ ಮೀ ಚೇಂಜ್ ಲೈಫ್ ಸ್ಟೈಲ್ ನಾಟ್ ಓನ್ಲಿ ಹ್ಯಾಬಿಟ್ ಅನ್ನ ಡಿಸೈಡ್ ಮಾಡೋದಾದ್ರೆ, ಒಟ್ಟಿಗೆ ಪೇ ಮಾಡ್ತೀರಾ ಅಂದ್ರೆ ಡೋಂಟ್ ಪೇ 1800. 3 ತಿಂಗಳು ನೀವು ಪೇ ಮಾಡಿದ್ರೆ 1800 ಆಗುತ್ತೆ. ಅದರಲ್ಲೂ ನಾನು ಅಲ್ಲಿ ಗಿವ್ ಅ ಬೆನಿಫಿಟ್ 1499, 1500 ಪೇ ಮಾಡಿ ಒಟ್ಟಿಗೆ 90 days ಚಾಲೆಂಜ್ ತಗೊಳ್ಬೋದು ನೀವು. ಯು ಕ್ಯಾನ್ ಬಿ ವಿತ್ ಮೀ ಫಾರ್ ದಿಸ್ 90 days ಚಾಲೆಂಜ್. ಕ್ಲಿಯರ್? Okay, so here is like ಯಾರಿಗೆ ಡೌಟ್ಸ್ ಇದೆ, ಕ್ವಶನ್ಸ್ ಇದೆ, ಯು ಕ್ಯಾನ್ ಆಸ್ಕ್. ಜೊತೆಗೆ ಯಾರು ಆಕ್ಷನ್ ಟೇಕರ್ಸ್ ಇದ್ದೀರಾ, ಗೋ ಟು ದ ಗೂಗಲ್ ಪೇ, ಫೋನ್ ಪೇ, ಮೇಕ್ ದ ಪೇಮೆಂಟ್, ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಪೋಸ್ಟ್ ಇಟ್ ಇನ್ ದ ಗ್ರೂಪ್. ಎಸ್, ಯಾರಿಗೆ ಡೌಟ್ಸ್ ಇದೆ? ಎನಿ ಡೌಟ್ಸ್ ಈಗ ಸೆಷನ್ ಅಲ್ಲಿ, ಅಥವಾ ಎನಿ ಯಾವ್ದಾದ್ರು ಒಂದು ಡೌಟ್ಸ್ ಇದ್ರೆ, ಕ್ಲಾರಿಟಿ ಬೇಕಂದ್ರೆ ಕೇಳ್ಬೋದು. ಎನಿಬಡಿ? No doubts? All clear? Okay, beautiful. ಹಾಗಾದ್ರೆ ಸೊ ನೋಟ್ ಡೌನ್, ಈ ಒಂದು ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ರೂ ಕೂಡ ಅಕೌಂಟ್ ನಂಬರ್ನ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಬೈ ವಿತಿನ್ 15 minutes. ಆರ್ ಎಸ್, ಏನೋ ಒಂದು ಪೇಮೆಂಟ್ ಸ್ಟ್ರಕ್ ಆಯಿತು, ಏನೋ ಪ್ರಾಬ್ಲಮ್ ಆಗ್ತಿದ್ರು, ಯು ಟೆಲ್ ಮಿ, ಎಸ್ ಐ ಆಮ್ ರೆಡಿ ಸರ್, ಡೆಫಿನೆಟ್ಲಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ, ಬೈ ಟು ನೈಟ್ ಆರ್ ಬೈ ಮಾರ್ನಿಂಗ್ ಇಫ್ ಯು ಮೇಕ್ ಅ ಪೇಮೆಂಟ್ ಅಂಡ್ ಟ್ರಾನ್ಸ್ಫರ್ ಮಿ, ಡೆಫಿನೆಟ್ಲಿ ನಾನು ನಾಳೆ ಸಂಜೆ ಒಳಗಡೆ ನಿಮ್ಮನ್ನ ಜಾಯಿನ್ ಮಾಡಿಸ್ತೀನಿ. ಬಿಕಾಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ರೆಡಿ? ಓಕೆ, ಸೊ ಹಾಗಾದ್ರೆ ಮೂವ್ ಆಗೋಣ. ಫೈನಲಿ, ಲೈಕ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್ ಟು ದ ಸೆಷನ್. Like, I believe we have to help others selflessly. The whole universe will support us universally, I mean endlessly. So that is what I believe. So give more, help more, so that you will receive more ಅಂತ ಹೇಳಿ. And share your learnings. ಹೇಗಿತ್ತು ಇವತ್ತು, ಏನು ಕಲ್ತ್ಕೊಂಡ್ರಿ, ಏನು
ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಇತ್ತು ಗ್ರೂಪಲ್ಲಿ ಶೇರ್ ಮಾಡಿ. ಹಾಗೆ ಐ ಬಿ ಟೇಕಿಂಗ್ ಒಂದು ಪಿಕ್ ತಗೊಳ್ತೀನಿ. 1 second. Okay, all of you come to the screen. Camera on ಮಾಡಿ. Give a smile, show thumbs up. Smile, show thumbs up. Awesome, beautiful. Okay. Somebody has unmuted. Any doubts idea? Hello. Yes, Bharati madam. Sir, ನಿಮ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀರಾ? Okay, chat ಅಲ್ಲಿ share ಮಾಡ್ತೀನಿ ನೋಡಿ. Okay, I will call you after this session. Yes, definitely. Are you free? Yes, you can call me. ಆಮೇಲೆ ಮಾತಾಡೋಣ. Okay, sir. 2833. Okay, I have shared you. Okay, so save ಮಾಡ್ಕೊಳ್ಳಿ. ಹಾಗೆ ಸೊ ರೆಗ್ಯುಲರ್ ಆಗಿ ನಾನು ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರ್ತೀನಿ ಅಬೌಟ್ ಮನಿ, ಲೀಡರ್ಶಿಪ್, ರಿಲೇಶನ್ಶಿಪ್, ಪಬ್ಲಿಕ್ ಸ್ಪೀಕಿಂಗ್ ಆರ್ ಓವರ್ಕಮಿಂಗ್ ಫಿಯರ್. ಸೋ ಮೆನಿ ಆಲ್ರೆಡಿ ಮಾಡಿದ್ದೀನಿ. ಅಪ್ಕಮಿಂಗ್ ಏನೇನಿದೆ ಅಂತ ಅವಾಗಲೇ ತೋರಿಸಿದೆ ನಾನು ನಿಮಗೆ. ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು. ಸೊ ಇನ್ವೈಟ್ ಮೋರ್ ಪೀಪಲ್. ತುಂಬಾ ಆದಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇನ್ವೈಟ್ ಮಾಡಿ, ಕಲೀಲಿಕ್ಕೆ ಫ್ರೀ ಆಗಿ ಇನ್ವೈಟ್ ಮಾಡಿ, ಗ್ರೂಪಿಗೆ ಜಾಯಿನ್ ಮಾಡಿಸಿ. So you can be a volunteer in Vivin Academy, right? So that's it. Finally, thank you so much, all of you. Have an excellent night, excellent day. See you in next master class. Stay home, stay safe. Hage, you have time till 8:45. Okay, time ಕೊಟ್ಟಿದ್ದೀನಿ ನಾನು. If you are really action takers ಆಗಿದ್ದೀರಾ, decision ತಗೊಂಡಿದ್ದೀರಾ, ನಿಮ್ಮ ಒಂದು subconscious mind ಮೇಲೆ ವರ್ಕ್ ಮಾಡ್ಲಿಕ್ಕೆ ಅನ್ನೋದಾದ್ರೆ, take the screenshot. Post it in the group. ನಿಮ್ಮ ಹೆಸರು, ಫೋನ್ ನಂಬರ್, ಯಾವ ಸಿಟಿ ಟೈಪ್ ಮಾಡಿ ಹಾಕಿ. ಐ ಬಿ ಆಡಿಂಗ್ ಟು ದ 30 days ಚಾಲೆಂಜ್. 90 days ಚಾಲೆಂಜ್ ತಗೊಳ್ಳಂಗಿದ್ರೆ 1499 ಪೇ ಮಾಡಿ 90 days ಚಾಲೆಂಜ್ಗೆ ಜಾಯಿನ್ ಆಗ್ಬೋದು. ರೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಧನ್ಯವಾದಗಳು ಎಲ್ಲರೂ ಜಾಯಿನ್ ಆಗಿದ್ದಕ್ಕೆ, ಇಷ್ಟೊತ್ತು ಎಲ್ಲ ಕೇಳಿಸ್ಕೊಂಡು ಟ್ರಾನ್ಸ್ಫಾರ್ಮೇಶನ್ ಪಡೆದಿರೋದಕ್ಕೆ. ಹೋಪ್ ಪ್ರತಿಯೊಬ್ಬರಿಗೂ ಬೆನಿಫಿಟ್ ಆಗಿದೆ, ಕಲ್ತ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. Anybody want to share about your experience? ಏನೆಲ್ಲ ಕಲ್ತ್ರಿ ಡೆಫಿನೆಟ್ಲಿ ಶೇರ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಅಥವಾ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಭಾರತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಥ್ಯಾಂಕ್ ಯು ಪ್ರಿಯಾಂಕಾ. Yes, Gayatri, thank you so much. Thank you, Sahitya. Thank you, Parameshware. Okay, one more thing I forgot to tell. It's a family ritual. ಒಬ್ಬರೇ ಅಂತಲ್ಲ, ನಿಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ನೀವೇನ್ ಮಾಡ್ಬೋದು, ಜಾಯಿನ್ ಮಾಡ್ಬೋದು. ಅವರು ಕೂಡ ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್ ಮಾಡ್ಬೋದು. ಯುವರ್ ಚಿಲ್ಡ್ರನ್, ಯುವರ್ ಸ್ಪೌಸ್, ಯಾರೇ ದೊಡ್ಡವರಿದ್ರು ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ರಿಚುವಲ್ಸ್ ನ ಮಾಡ್ಬೋದು. ಇಟ್ಸ್ ನಾಟ್ ಒನ್ ಪರ್ಸನ್ ಅಲ್ಲ, ಇದು ಒಟ್ಟಿಗೆ ನಿಮ್ಮ ಮನೇಲಿ 3-4 ಜನ ಇದ್ರೆ ಒಟ್ಟಿಗೆ ಪ್ರತಿದಿನ ರಾತ್ರಿ ರಿಚುವಲ್ ನ ಫಾಲೋ ಮಾಡ್ಬೋದು. ರೈಟ್? ಸೊ ಹೋಲ್ ಫ್ಯಾಮಿಲಿ ವಿಲ್ ಬಿ ಟ್ರಾನ್ಸ್ಫಾರ್ಮಿಂಗ್. ಎಸ್, ಥ್ಯಾಂಕ್ ಯು ರೂಪಾ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಸಿ ಯು ಇನ್ ದ ವಾಟ್ಸ್ಆಪ್ ಗ್ರೂಪ್. ಪೇಮೆಂಟ್ ಮಾಡಿ ಜಾಯಿನ್ ಆಗಿ. ಐ ರಿಕ್ವೆಸ್ಟ್, ಐ ಗ್ಯಾರಂಟಿ ದಟ್ 30 days, 90 days ಅಲ್ಲಿ your life will be not same again. Definitely transformation ಆಗಿರುತ್ತೆ. That's the guarantee I'm giving you, because I'm following it. I'm seeing my results. That is what we're going to do together. Okay, so I request join ಆಗಿ. ಬೇರೆಯವ್ರು ನಿಮ್ಮ ಗೊತ್ತಿರೋ ಫ್ರೆಂಡ್ಸ್ ಯಾರಾದ್ರು ಜಾಯಿನ್ ಆಗ್ಬೇಕಂದ್ರೆ ಇವತ್ತು ಮಾತ್ರ ಈ ಆಫರ್. ನೆಕ್ಸ್ಟ್ ನಾನು ಮತ್ತೇನೇ ಸೆಷನ್ಸ್ ತಗೊಂಡ್ರು ಕೂಡ ಡೆಫಿನೆಟ್ಲಿ 599 ಅಂತೂ ಇರೋದಿಲ್ಲ. ಸೊ ಮೇಕ್ ಶೋರ್ ದಟ್ ಯು ಯೂಸ್ ದಿಸ್ ಆಫರ್ ಅಂಡ್ ಜಾಯಿನ್ ದ 30 days ಚಾಲೆಂಜ್. ಓಕೆ, ಸ್ಕ್ರೀನ್ಶಾಟ್ ತಗೊಳ್ಳಿ, ಶೇರ್ ಮಾಡಿ ಗ್ರೂಪ್ ಅಲ್ಲಿ. ಪರಮೇಶ್ವರ ಹೇಳಿ. ಅದೇ ಈಗ ಇದಾಗಿದೆ ಸರ್, ಈಗ ನಮ್ಗೆ ಬಹಳ ಪಾಸಿಟಿವ್ ಆಗಿ ಅನಿಸ್ತಾ ಇದೆ ಸರ್. ನೀವ್ ಹೇಳ್ತಿರೋದು ಬಹಳ ಗುಡ್ ಆಗಿದೆ ಸರ್. ಆಮೇಲೆ ಬಾಟಲ್ ಮೇಲೆ ಏನ್ ಹೇಳಿದ್ರಲ್ಲ ಸರ್ ಬರ್ಕೊಳಕ್ಕೆ ಅಂತೇಳಿ, ಎಸ್, ಬಾಟಲ್ ಮೇಲೆ ಬರ್ಕೊಳ್ಳೋದು ಹೇಳಿದ್ರಲ್ಲ ಸರ್, ಅದು ಕೂಡ ನಮಗೆ ಫುಲ್ ಪಾಸಿಟಿವ್ ಆಗಿ ಯಶಸ್ವಿ ಆಗಿದೆ ಸರ್. ಸಕ್ಸಸ್ಫುಲ್ ಆಗಿದೆ ಸರ್. ಅದು ನೀವು ಗ್ರೂಪ್ ಅಲ್ಲಿ ಹೇಳಲೇ ಇಲ್ಲ ಮತ್ತೆ? ಇಲ್ಲ ಸರ್, 2 ದಿನ ನೆಟ್ವರ್ಕ್ ಇರ್ಲಿಲ್ಲ ಸರ್. ಊರಲ್ಲಿ ಇದ್ದೆ ಸರ್ ನಾನು. 1-2-3 ದಿನ ಊರಲ್ಲಿ ನೆಟ್ವರ್ಕ್ ಇರ್ಲಿಲ್ಲ. ಅದಕ್ಕೋಸ್ಕರ ಸರ್ ಅದು ನಿಮ್ಗೆ ಇದನ್ ಮಾಡಕ್ ಆಗ್ಲಿಲ್ಲ ಸರ್, ರಿಪ್ಲೈ ಮಾಡ್ಲಿಲ್ಲ. ಬಟ್ ಸರ್ ಬಾಟ್ಲಿ ಮೇಲೆ ನಾವು ಇದ್ರದ್ ಬರ್ಕೊಂಡಿದ್ದೆ ಸರ್,
ಮನಿ ಅಂತೇಳಿ ಬರ್ಕೊಂಡಿದ್ದೆ ಸರ್, ಅಮೌಂಟ್ ಇಂದ ಬರ್ಕೊಂಡಿದ್ದೆ ಸರ್, ಅದು ನನಗೆ ರೀಚ್ ಆಗಿದೆ ಸರ್. Awesome, ಅದು super. ಬಹಳ ಖುಷಿ ಇದೆ ಸರ್. ಅದು ನಿಮಗೆ ನಾವು ಇದಾಗಿರ್ತದೆ, ಚಿರುಣಿಯಾಗಿರ್ತದೆ ಸರ್. ಮಾರ್ನಿಂಗ್ ರಿಚುವಲ್ ಅಲ್ಲಿ ಶೇರ್ ಮಾಡಿ ನೀವು ಎಲ್ಲರ ಹತ್ರ, ಎಲ್ಲರಿಗೂ. ಓಕೆ, ಆಯ್ತು ಸರ್, ಮಾಡ್ತೀನಿ ಸರ್. ಆಮೇಲೆ ಫೋಕಸ್ ಇದೆ ಸರ್, ಈಗ ನಮ್ಮ ಮುಖದಲ್ಲಿ ಫೋಕಸ್ ಬರ್ತಾ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಅದಕ್ಕೆ ಬಹಳ ಖುಷಿ ಆಯ್ತು ಸರ್, ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ವೆರಿ ನೈಸ್, ಹೇಳ್ತದೆ. ವೆರಿ ನೈಸ್, ಸೂಪರ್. ಓಕೆ ಸರ್, ಥ್ಯಾಂಕ್ ಯು ಸರ್. Thank you so much. Okay, friends, thank you so much for joining in. ಇನ್ನೊಂದು 7-8 ನಿಮಿಷ ಎಕ್ಸ್ಟ್ರಾ ಆಗಿದೆ. Thanks for waiting, being in the session. See you in the next master class. See you in the 30 days challenge. Have a fantastic day, fantastic life. All the best. Thank you. Okay sir, thank you sir. Good night. Excellent night. Excellent night. Happy night. Happy night sir. Thank you. Thank you. Happy night. Happy night, sir. Happy night. ನಾಳೆ ಬೆಳಗ್ಗೆ ಮಾರ್ನಿಂಗ್ ರಿಚುವಲ್ಸ್ ಇರುತ್ತೆ, ಜಾಯಿನ್ ಆಗಿ. ಆಯ್ತು. ರೆಗ್ಯುಲರ್ ಜಾಯಿನ್ ಆಗೋರೆಲ್ಲ. ಓಕೆ, ಸಿ ಯು ಆಯ್ತು sir. 5:15 ಸಿಗೋಣ ಬೆಳಗ್ಗೆ. ಅಂಡ್ 30 days ಚಾಲೆಂಜ್ ಅಲ್ಲಿ ಗ್ರೂಪ್ ಅಲ್ಲಿ ಸಿಗೋಣ. ಓಕೆ, ಐ ವೈಂಡ್ ಅಪ್, Okay, sir. Okay sir. ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. Thank you.